Okay. ಸ್ಟೂಡೆಂಟ್ಸ್ ಒಂದು ಬೋರ್ಡ್ ಮೇಲೆ ಒಂದು ಪೇಜ್ ಅವೈಲೇಬಲ್ ಆಗಿದೆ ನಿಮ್ಗೆ ಕಾಣಿಸ್ಲಿಕ್ಕತ್ತದ ಸ್ಟೂಡೆಂಟ್ಸ್ ಆರ್ ಯು able to see the screen? Okay. So actually what I was talking about is I was talking about this section that your MUP ಇಲ್ಲಿ MP ಅಂತಂದ್ರೆ I am talking about microprocessor ಅನ್ನಂಗ. So microprocessor is combination of your arithmetic and logical unit along with your control unit ಅಂತ ಹೇಳಿದಂಗ. Okay. ಸೊ ಆಫ್ಟರ್ ನೋಯಿಂಗ್ ದಿಸ್ ಒನ್ ಮ್ಯೂಪಿ ಎಲ್ಲೆಲ್ಲಿ ನಾ ಮೈಕ್ರೋ ಪ್ರೊಸೆಸರ್ ಅಂತ ಹೇಳ್ತೀನೋ ಅಲ್ಲಿ ನಿಮ್ಗೆ ಏನ್ ಒಂದು ಇಮ್ಯಾಜಿನೇಷನ್ ಬರ್ಬೇಕು ಅಂದ್ರೆ ಏನ್ ನೀವು ಇದು ಗೊತ್ತಾಯ್ತಾ ನಾ ಆಗಳೇ ಹೇಳಿದ್ದೆ ನಿಮಗೆ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಬಗ್ಗೆ ಏನ್ ಹೇಳಿದೆ ಅದು ಅರ್ಥ ಆಯ್ತಾ ಅರ್ಥ ಆಯ್ತಲ್ಲ ಓಕೆ ಸೊ ಈಗ ವೆನ್ ಎವರ್ ವಿ ಆರ್ ಟಾಕಿಂಗ್ ಅಬೌಟ್ ಅರ್ಥಮೆಟಿಕ್ ಅಂಡ್ ಮ್ಯೂಪಿ ಅಂತ ಹೇಳಿದೆ ಅಂದ್ರೆ ಅಲ್ಲಿ ಎರಡು ಕೆಲಸ ಒಮ್ಮೆ ಆಗ್ಲಿಕ್ಕತ್ತದ ಏನಾಗ್ಲಿಕ್ಕತ್ತದ ನಿಮ್ದು ಅರ್ಥಮೆಟಿಕ್ ಅಂಡ್ ಲಾಜಿಕಲ್ ಯೂನಿಟ್ ಆಗ್ಲಿಕ್ಕತ್ತದ ಮತ್ತೆ ಏನಾಗ್ಲಿಕ್ಕತ್ತದ ಕಂಟ್ರೋಲ್ ಯೂನಿಟ್ ಎರಡು ಒಮ್ಮೆ ಕೆಲಸ ಮಾಡ್ಲಿಕ್ಕತ್ತಾವ ಅಂತ ಚಿಪ್ಪಿಗೆ ನಾವೇನ್ ಹೇಳ್ತೇವಿ ಮ್ಯೂಪಿ ಅಂತ ಹೇಳ್ತೇವೆ ದಟ್ ಈಸ್ ಮೈಕ್ರೋ ಪ್ರೊಸೆಸರ್ ಓಕೆ ಸೊ ಈ ಮೈಕ್ರೋ ಪ್ರೊಸೆಸರ್ ಹೆಂಗಿರ್ತದ ಅಂದ್ರೆ ಇಟ್ ಈಸ್ ವೆರಿ ಮಚ್ ಸಿಮಿಲರ್ ಟು ಅ ಚಿಪ್ ನಿಮ್ದು ಮೆಮರಿ ಚಿಪ್ ನೋಡಿರಿ ನಿಮ್ ಮೊಬೈಲ್ಸ್ ಒಳಗೆಲ್ಲ ಮೆಮರೀಸ್ ಚಿಪ್ ಹಾಕೋತೀರಿ ಸ್ಟೋರ್ ಮಾಡ್ಲಿಕ್ಕೆ ಎಸ್ ಸೊ ಇಟ್ ಈಸ್ ವೆರಿ ಮಚ್ ಸಿಮಿಲರ್ ಟು ದಟ್ ಒನ್ ಅಷ್ಟು ಸಣ್ಣ ಸೈಜ್ ಇನ್ ಮೆಮರಿ ಚಿಪ್ ಇರ್ತದೆ ಮೆಮರಿ ಚಿಪ್ ಅಲ್ಲ ಇಟ್ ಈಸ್ ಅ ಇಂಟಿಗ್ರೇಟೆಡ್ ಸರ್ಕಿಟ್ ದಟ್ ಈಸ್ ಕಾಲ್ಡ್ ಆಸ್ ಮೈಕ್ರೋ ಪ್ರೊಸೆಸರ್ ಅಂತ ಹೇಳ್ತೀವಿ ಅದನ್ನ ನಾವು ಯೂಸ್ ಮಾಡ್ತೀವಿ ಸೊ ಮೈಕ್ರೋ ಪ್ರೊಸೆಸರ್ಸ್ ನಮಗೆ ಎದಕ್ಕೆ ಸ್ಟಡಿ ಮಾಡ್ಲಿಕ್ಕೆ ಕೊಟ್ಟಾರ ವಾಟ್ ಈಸ್ ದ ರಿಕ್ವೈರ್ಮೆಂಟ್ ಆಫ್ ಸ್ಟಡಿಂಗ್ ದ ಮೈಕ್ರೋ ಪ್ರೊಸೆಸರ್ ಎದಕ್ಕೆ ಸ್ಟಡಿ ಮಾಡಬೇಕು ಮೈಕ್ರೋ ಪ್ರೊಸೆಸರ್ಸ್ ಆಸ್ ಯು ಆರ್ ಸೀಯಿಂಗ್ ಆನ್ ದ ಸ್ಕ್ರೀನ್ I have written some points over here that all the devices like your this one, what you say, the computers, phones, ನಿಮ್ದು ರೂಟರ್ಸ್ ಸರ್ವರ್ಸ್ ಮತ್ತೆ ಬೇರೆ ಬೇರೆ ಏನೇ ಇನ್ಸ್ಟ್ರೂಮೆಂಟ್ಸ್ ಇರ್ತದಲ್ಲ ಆಲ್ ದೋಸ್ ಥಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಮೈಕ್ರೋ ಪ್ರೊಸೆಸರ್ಸ್ ಓಕೆ ಸೊ ನೀವೀಗ ಕಂಪ್ಯೂಟರ್ ವರ್ಕ್ ಮಾಡ್ಲಿಕ್ಕತ್ತೀರಿ ಈಗ ಸದ್ಯಕ್ಕೆ ನಾನ್ ನಿಮಗ್ ಹೇಳ್ಲಿಕ್ಕತ್ತೀನಿ ಅಂತಂದ್ರೆ ಇಲ್ಲಿಂದ ನಂದು ಡೇಟಾ ನನ್ ಸೌಂಡ್ ವಾಯ್ಸ್ ನಿಮ್ಗ ನನ್ ಫೋನ್ ನನ್ ಫೋನ್ಲಿಂತ್ರ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಡೆಸ್ಟಿನೇಷನ್ ರೀಚ್ ಆಗ್ಬೇಕು ಈಗ 7 ಜನ 8 ಜನ ನೀವು ಕನೆಕ್ಟೆಡ್ ಇದ್ದೀರಿ ಅಂತಂದ್ರೆ ಎಲ್ಲರೂ ಬೇರೆ ಬೇರೆ ಕಡೆ ಇದ್ದೀರಿ ಅವ್ರವ್ರ ಫೋನಿಗೆ ರೀಚ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಏನೋ ಒಂದು ಡಿವೈಸ್ ರಿಕ್ವೈರ್ಡ್ ಇರ್ತದ ಅಂಡ್ ವಾಟ್ ಈಸ್ ದಟ್ ಡಿವೈಸ್ ಈಸ್ ಮೈಕ್ರೋ ಪ್ರೊಸೆಸರ್ ಆಲ್ವೇಸ್ ರಿಮೆಂಬರ್ ನಿಮ್ದು ಸ್ಕ್ರೀನ್ ಆಯ್ತು ನಿಮ್ದು ಕೀಬೋರ್ಡ್ ಆಯ್ತು ಅಂದ್ರೆ ನಿಮ್ದು ಇನ್ಪುಟ್ ಡಿವೈಸಸ್ ಔಟ್ಪುಟ್ ಡಿವೈಸಸ್ ಕೆಲಸ ಏನು ಇನ್ಪುಟ್ ಡಿವೈಸ್ ಏನ್ ಕೆಲಸ ಬರೀ ಇನ್ಪುಟ್ ತಗೊಳ್ಳೋದು ಅದ್ರ ಮೇಲೆ ಏನು ಕೆಲಸ ಮಾಡೋಂಗಿಲ್ಲ ಔಟ್ಪುಟ್ ಡಿವೈಸ್ ಇಂದ ಏನ್ ಕೆಲಸ ಬರೀ ಔಟ್ಪುಟ್ ಬಂದಿರೋ ಔಟ್ಪುಟ್ ಅನ್ನ ಕೊಡೋದು ಬಟ್ ದ ಪ್ರಾಸೆಸ್ ಆಫ್ ಕನ್ವರ್ಟಿಂಗ್ ಯುವರ್ ಗಿವನ್ ಇನ್ಪುಟ್ ಇಂಟು ಔಟ್ಪುಟ್ ಇನ್ಪುಟ್ ಇರೋದನ್ನ ಒಂದು ರಿಕ್ವೈರ್ಡ್ ಫಾರ್ಮ್ಯಾಟ್ ಇಂದ ಔಟ್ಪುಟ್ ಗೆ ಕನ್ವರ್ಟ್ ಮಾಡಬೇಕಾದಂತ ಕೆಲಸ ಯಾರ್ದು ಇರ್ತದ ದಟ್ ವರ್ಕ್ ಇಸ್ ಡನ್ ಬೈ ಯುವರ್ ಮ್ಯೂಪಿ ದಟ್ ಈಸ್ ಯುವರ್ ಮೈಕ್ರೋ ಪ್ರೊಸೆಸರ್ ಓಕೆ ಸೊ ಸಪೋಸ್ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ಈಗ ಒಂದು ಟ್ಯೂಬ್ ಲೈಟ್ ಸೇ ನಾವು ಬೇಸಿಕ್ ಡೆಫಿನೇಷನ್ ಹೇಳ್ತೇವಲ್ಲ ಕಂಪ್ಯೂಟರ್ದು ಕಂಪ್ಯೂಟರ್ ಇಸ್ ಅನ್ ಇಲೆಕ್ಟ್ರಾನಿಕ್ ಡಿವೈಸ್ ಅಂತ ಹೇಳ್ತೀರಿ ನೀವು ಕಾಮನ್ ಆಗಿ ಸೊ ಎಲ್ಲಾ ಇಲೆಕ್ಟ್ರಾನಿಕ್ ಡಿವೈಸಸ್ಗೂ ನಾವು ಕಂಪ್ಯೂಟರ್ ಅನ್ನೋಂಗಿಲ್ಲ no doubt computer is a type of electronic device but can you say that all the electronic devices are computer no suppose if I say a fan so fan is an electronic device but it is not a device which contains ಮೈಕ್ರೋ ಪ್ರೊಸೆಸರ್ ಸಿ ನೋಡ್ರಿ ಈಗ ಒಂದ್ ಫ್ಯಾನ್ ಆಪರೇಟ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಎರಡೇ ಮೋಡ್ ನಿಮ್ದು ಏನು ಬಟನ್ ಸ್ವಿಚ್ ಆನ್ ಮಾಡ್ತೀರಿ ಸ್ವಿಚ್ ಆಫ್ ಮಾಡ್ತೀರಿ ಅದ್ರ ಒಳಗ ಏನಾರೇ ಡೇಟಾ ಟ್ರಾನ್ಸ್ಮಿಟ್ ಮಾಡ್ಲಿಕ್ಕೆ ಬರ್ತದ ನಿಮಗ ಅಂದ್ರೆ ಇನ್ಫಾರ್ಮೇಶನ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾನ್ಸ್ಮಿಟ್ ಮಾಡೋದಿರ್ಬೋದು ಅಥವಾ ಒಂದ್ ರೀತಿಯಾದಂತ ಇನ್ಫಾರ್ಮೇಶನ್ ಇನ್ನೊಂದು ರೀತಿಗೆ ಕನ್ವರ್ಟ್ ಮಾಡೋದಂತದ್ ಇರ್ಬೋದು ವೆದರ್ ಇಟ್ ಇಸ್ ಪಾಸಿಬಲ್ ನೋ ಸಪೋಸ್ ಇಫ್ ಐ ಸೇ ಅ ಟ್ಯೂಬ್ ಲೈಟ್ ಸೊ ಇಫ್ ಒಂದ್ ಟ್ಯೂಬ್ ಲೈಟ್ ನಾನು ಆಪರೇಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಆ ಟ್ಯೂಬ್ ಲೈಟ್ ಒಳಗ ಎಷ್ಟು ಚೇಂಜಸ್ ಮಾಡ್ಬೋದು ಅಥವಾ ಏನನ್ನ ಕೆಲಸ ಮಾಡ್ಬೋದು ಟ್ಯೂಬ್ ಲೈಟ್ ಒಳಗ ಒಂದು ಟ್ಯೂಬ್ ಲೈಟ್ ಆನ್ ಮಾಡ್ಬೋದು ಇನ್ನ ಒಂದು ಟ್ಯೂಬ್ ಲೈಟ್ ಆಫ್ ಮಾಡ್ಬೋದು ಇದು ಬಿಟ್ಟು ಬೇರೆ ಏನಾರ ಕೆಲಸ ಮಾಡ್ಲಿಕ್ಕೆ ಪಾಸಿಬಲ್ ಅದನ್ನ illa but when you come for a computer then what you can do you can say you are going to send the data you are going to listen to the sounds your songs you are going to see the videos audios videos ಮತ್ತೆ ಮಲ್ಟಿಮೀಡಿಯಾಸ್ ಮಾಡ್ತೀರಿ you are working with games you are sending the data textual data ಕಳಿಸ್ತೀರಿ documentation ಕಳಿಸ್ತೀರಿ so many things you can perform in your
computers. So how this is possible? All this is possible when you are working with what? With your microprocessor. ನಿಮ್ಮ microprocessor ಏನದ that is responsible for all these operations to perform. ಈ ಎಲ್ಲಾ ಕೆಲಸ ಆಗ್ಬೇಕು ಅಂತಂದ್ರೆ ಇದಕ್ಕೆ ಎಲ್ಲದಕ್ಕೂ ಕಾರಣ ಏನು? The reason behind or the working thing it is a microprocessor. ಓಕೆ, ಸೊ ಈಗ ಒಂದು ಫೋನ್ ತಗೊಂಡ್ರಿ ಅಂದ್ರೆ ಫೋನ್ ಒಳಗುನು ನೀವು ಪ್ರೊಸೆಸರ್ ನೋಡ್ತಿರೋ ನೋಡಂಗಿಲ್ಲ? ಫೋನ್ ಖರೀದಿ ಮಾಡ್ಬೇಕಾದಾಗ ಹೌದಾ, ಎಂತ ಪ್ರೊಸೆಸರ್ ತಗೋತೀರಿ? ತಗೋತೀರಾ? ಹೌದಾ, ಯಾಕಪ್ಪ ಹಳಿ ವರ್ಷನ್ ಯಾಕೆ ತಗೊಳಂಗಿಲ್ಲ ಪ್ರೊಸೆಸರ್ಸ್ ನೀವು? ಅಪ್ಡೇಟೆಡ್ ಇರ್ತದೆ. ಅಪ್ಡೇಟೆಡ್ ಅಂದ್ರೆ ಏನು? ಅಪ್ಡೇಟೆಡ್ ಅಂದ್ರೆ ಸಣ್ಣ ಕ್ವಾಂಟಿಟಿ, ಸಣ್ಣ ಜಾಗ ಒಳಗ ಜಾಸ್ತಿ ಡೇಟಾ ಯಾವ್ದು ಸ್ಟೋರ್ ಮಾಡ್ತಾ ಇರ್ತದೋ, ಜಾಸ್ತಿ ಫಾಸ್ಟ್ ಆಗಿ ಯಾವ್ದು ಎಕ್ಸಿಕ್ಯೂಟ್ ಮಾಡ್ತಾ ಇರ್ತದೋ, ದಟ್ ಈಸ್ ಇಟ್ಸ್ ಅ ಟೈಮ್ ಎಫಿಷಿಯನ್ಸಿ, ಇಟ್ಸ್ ಸ್ಪೀಡ್ ಎಫಿಷಿಯನ್ಸಿ ನೋಡ್ತೀರಿ ನೀವು. ಹೌದಾ? ಸೊ ಈಗ ಒಂದ್ ಕ್ಯಾಮೆರಾ ಪರ್ಚೇಸ್ ಮಾಡ್ತಿರ್ತೀರಿ, ಮೊಬೈಲ್ ಒಳಗ ಪಿಕ್ಸೆಲ್ ಇರೋದು ಕ್ಯಾಮೆರಾ ಪರ್ಚೇಸ್ ಮಾಡ್ತಿರ್ತೀರಿ. ಯಾವ ಟೈಪ್ ಕ್ಯಾಮೆರಾ ಪರ್ಚೇಸ್ ಮಾಡ್ತೀರಿ? ಈಗ 16 ಪಿಕ್ಸೆಲ್ ಮಾಡ್ತಿರೋ, 32 ಮಾಡ್ತಿರೋ, 64 ಪಿಕ್ಸೆಲ್ ಕ್ಯಾಮೆರಾ ಮಾಡ್ತಿರೋ, ಯಾವ ಟೈಪಿಂದ ಮಾಡ್ತೀರಿ? ಹೈ ಹೈ ಇದ್ದದ್ದು ಮಾಡ್ತೀರಿ. ಹೌದಾ? ಈಗ ನಾ 16 32 ಹೇಳಿದೆ ಅಂದ್ರೆ ಯು ಪ್ರಿಫರ್ 32 ಪಿಕ್ಸೆಲ್ ಕ್ಯಾಮೆರಾ. ಹೌದಾ ಇಲ್ಲ? ಯಾಕಂದ್ರೆ ಅದು ಜಾಸ್ತಿ ಕ್ಲಾರಿಟಿ ಕೊಡ್ತದ ಅಂತ ಹೇಳ್ತೀರಿ. ಸೊ ಈಗ ನಿಮ್ದು ಹತ್ರ ಇರೋದು ಮೊಬೈಲ್ ಸೆಟ್ ಮಾತ್ರ ಸೇಮ್, ನೀವ್ ಇನ್ಪುಟ್ ಕೊಡ್ತಾ ಇರೋದು, ನಿಮ್ ಕ್ಯಾಮೆರಾ ಏನ್ ಡೇಟಾ ತಗೋತದ, ಕ್ಯಾಮೆರಾ ಏನು ನಿಮ್ದು ಕ್ಯಾಮೆರಾದ ಕೆಲಸ ಏನು ಅದು ಸೇಮ್ ಇರ್ತದ. ಕ್ಯಾಮೆರಾದ ಕೆಲಸ ಮತ್ತೆ ನಿಮ್ ಸ್ಕ್ರೀನಿನ ಕೆಲಸ ಎಲ್ಲ ಸೇಮ್ ಇರ್ತದ. ಅಂದ್ರೆ ನೀವು ಕ್ಯಾಮೆರಾ ಒಳಗ್ ಒಂದ್ ಫೋಟೋ ತೆಗದ್ರಿ ಅಂತಂದ್ರೆ ಆ ಕ್ಯಾಮೆರಾದು ದಟ್ ಬಿಕಮ್ಸ್ ಯುವರ್ ಇನ್ಪುಟ್ ಡಿವೈಸ್. ಅದನ್ನ ನಿಮಗ್ ವಾಪಸ್ ಸ್ಕ್ರೀನ್ ಮೇಲೆ ತೋರಿಸ್ಲಿಕ್ಕತ್ತದ ಮೊಬೈಲ್ ಒಳಗ ಅಂದ್ರೆ ದಟ್ ಬಿಕಮ್ಸ್ ಯುವರ್ ಔಟ್ಪುಟ್ ಡಿವೈಸ್. ಓಕೆ, ಸೊ ಎರಡು ಸೇಮ್ ಇದ್ದಾಗ ಬರೀ ಆ ಪಿಕ್ಸೆಲ್ ರೇಟಿಗೆ, ಪಿಕ್ಸೆಲ್ ಏನದ 116 ಅದ 132 ಅದ, ಬಟ್ ನೀವು ಏನ್ ಪ್ರಿಫರ್ ಮಾಡ್ಲಿಕ್ಕತ್ತೀರಿ? 32 ಪಿಕ್ಸೆಲ್ ಇನ್ ಪ್ರಿಫರ್ ಮಾಡ್ಲಿಕ್ಕತ್ತೀರಿ. ಸೊ ಚೇಂಜ್ ಎಲ್ಲಾಯ್ತು? ಇಟ್ ಈಸ್ ನಾಟ್ ಇನ್ ದ ಇನ್ಪುಟ್ ಡಿವೈಸ್ ಆರ್ ಇನ್ ದ ಔಟ್ಪುಟ್ ಡಿವೈಸ್, ಇಟ್ ಈಸ್ ಇನ್ ದ ಪ್ರಾಸೆಸಿಂಗ್ ಡಿವೈಸ್, ಇಟ್ ಈಸ್ ಇನ್ ದ ಮೈಕ್ರೋಪ್ರೊಸೆಸರ್ ದಟ್ ಯು ಆರ್ ಯೂಸಿಂಗ್ ಫಾರ್ ಗೆಟ್ಟಿಂಗ್ ದಟ್ ಟೈಪ್ ಆಫ್ ಇಮೇಜ್. ನಿಮ್ ಇಮೇಜ್ ಕ್ಲಾರಿಟಿ ಬರಬೇಕು, ನಿಮ್ ಇಮೇಜ್ ಅಷ್ಟು ನೀಟಾಗಿ ಕಾಣಿಸ್ಬೇಕು ಅಂದ್ರೆ ಅದಕ್ಕೆ ರೆಸ್ಪಾನ್ಸಿಬಲ್ ಏನು? ಅದ್ರೊಳಗಿರೋ ಇನ್ಪುಟ್ ಡಿವೈಸ್ ಅಥವಾ ಔಟ್ಪುಟ್ ಡಿವೈಸ್ ಅಲ್ಲ, ಅದ್ರ ಒಳಗಿರುವಂತ ಪ್ರೊಸೆಸರ್ ಈಸ್ ದ ಮೇಜರ್ ರಿಕ್ವೈರ್ಮೆಂಟ್. ಅರ್ಥ ಆಗ್ಲಿಕ್ಕತ್ತದ? ವೈ ವಿ ಆರ್ ಸ್ಟಡಿಂಗ್ ಮ್ಯೂಪಿ ಅಂತ. ಮ್ಯೂಪಿ ಎದಕ್ಕೆ ಇಷ್ಟು ಇಂಪಾರ್ಟೆಂಟ್ ನೀವು ಸ್ಟಡಿ ಮಾಡ್ಬೇಕು ಅಂದ್ರೆ, ಬಿಕಾಸ್ ಯಾವುದೋ ಒಂದು ನೀವು ಏನೋ ಒಂದು ಪ್ರೋಗ್ರಾಮ್ ಅಥವಾ ಏನೋ ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕತ್ತಿದ್ರಿ ಅಥವಾ ಏನೋ ಒಂದು ಕೆಲಸ ಮಾಡ್ಲಿಕ್ಕತ್ತಿದ್ರಿ ಅಂದ್ರೆ ಕಂಪಲ್ಸರಿಲಿ ಆ ಜಾಗ ಒಳಗ ಏನ್ ಇರ್ತದೆ ನಿಮ್ಮ ಹತ್ರ? ಯು ಆರ್ ವರ್ಕಿಂಗ್ ಆನ್ ಅ ಮೈಕ್ರೋ ಪ್ರೊಸೆಸರ್. ಮೈಕ್ರೋ ಪ್ರೊಸೆಸರ್ ಇದ್ದಲ್ಲಿನೇ ನಿಮ್ದು ಒಂದು ಫಾರ್ಮ್ಯಾಟ್ ಒಳಗಿಂದ ಇನ್ನೊಂದು ಫಾರ್ಮ್ಯಾಟ್ ಅಥವಾ ಒಂದ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಏನಾಗ್ಲಿಕ್ಕತ್ತಾವ? ಎಕ್ಸಿಕ್ಯೂಟ್ ಆಗ್ಲಿಕ್ಕತ್ತಾವ. ಇಲ್ಲ ಅಂದ್ರೆ ಬರೀ ಯಾವ ಮೋಡ್ ಒಳಗ್ ಇರ್ತೀರಿ ನೀವು? ಒಂದು ಆನ್ ಆರ್ ಆಫ್ ಮೋಡ್. ಈಗ ಫ್ಯಾನ್ ಹೆಂಗದ? ಬರೀ ಚಾಲು ಆಗುದು ಬಂದ್ ಆಗುದು, ಎರಡ್ ಬಿಟ್ಟು ಬೇರೆ ಮೂರನೇ ಕೆಲಸ ಮಾಡ್ಲಿಕ್ ಬರೋಂಗಿಲ್ಲ. ಅದಕ್ಕೆ ನಿಮಗ್ ಬಹಳಷ್ಟು ಕೆಲಸ ಮಾಡ್ಲಿಕ್ ಬರ್ಲಿಕ್ಕತ್ತದ ಒಂದ್ ಆಪರೇಷನ್ ಒಳಗ ಅಂತಂದ್ರೆ, ಒಂದು ಸಾಮಾನ್ಯ ಯಂತ್ರ ಅಂದ್ರ ಕಂಪಲ್ಸರಿ ಅದ್ರ ಒಳಗ ಏನಿರ್ತದ? ಅದ್ರ ಒಳಗ ಒಂದು ಮೈಕ್ರೋ ಪ್ರೊಸೆಸರ್ ಅವೈಲೇಬಲ್ ಇರ್ತದೆ. Okay, so what actually microprocessor is? Microprocessor is, it is all those microprocessors ಎಲ್ಲೆಲ್ಲಿ ಇರ್ತದ, where you can find a microprocessor is, microprocessor is available in all those devices which are programmable. ಅಂದ್ರೆ ಪ್ರೋಗ್ರಾಮ್ಸ್ ಬರೆದು ಎಕ್ಸಿಕ್ಯೂಟ್ ಮಾಡುವಂತ ಯಾವ್ಯಾವ ಸಾಮಾನ್ ಇರ್ತಾವಲ್ಲ ಅದೆಲ್ಲದ್ರ ಒಳಗ ನಿಮ್ಮ ಹತ್ರ ಏನಿರ್ತದ? ಒಂದು ಮೈಕ್ರೋ ಪ್ರೊಸೆಸರ್ ಅವೈಲೇಬಲ್ ಇರ್ತದೆ. ಓಕೆ, ಸೊ ಮೈಕ್ರೋ ಪ್ರೊಸೆಸರ್ ಈಗ ಒಂದು ಏರ್ ಕೂಲರ್ ಇತ್ತು ಅಂತ ಇಟ್ಕೋರಿ, AC ಹೇಳ್ತೀರಿ. AC ಜಾಸ್ತಿ ಮಾಡ್ತೀರಿ, ಕಮ್ಮಿ ಮಾಡ್ತೀರಿ, ಯಾವ್ದು ಬಿಡ್ರಿ, ನಿಮ್ದು ಮನೆ ಒಳಗಿಂದ ಟಿವಿ ರಿಮೋಟ್ ಅದ. ಹೌದಾ? ರಿಮೋಟ್ ಒಳಗ ಬಟನ್ಸ್ ಇರ್ತಾವ, ಬೇರೆ ಬೇರೆ ಬಟನ್ಸ್, ಆನ್ ಬಟನ್, ಆಫ್ ಬಟನ್, ಚಾನಲ್ ಬಟನ್, ವಾಲ್ಯೂಮ್ ಬಟನ್ಸ್. ಹೌದಾ? ಒಂದ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಏನಾಗ್ತದ? ಈಗ ವಾಲ್ಯೂಮ್ ಬಟನ್ ಪ್ರೆಸ್ ಮಾಡಿದ್ರಿ ಅಂದ್ರೆ ಪ್ಲಸ್ ವಾಲ್ಯೂಮ್ ಬಟನ್ ಪ್ರೆಸ್ ಮಾಡಿದ್ರೆ ಆಪರೇಷನ್ ಏನ್ ಪರ್ಫಾರ್ಮ್ ಆಗ್ತದ? ಯೋರ್ ವಾಲ್ಯೂಮ್ ಈಸ್ ಇನ್ಕ್ರೀಸ್ಡ್. ಹೌದಾ? ಡಿಸ್ಟೆನ್ಸ್ ಇಂದ ಮಾಡ್ಲಿಕ್ಕತ್ತೀರಿ, ದೂರದಿಂದ ಮಾಡ್ಲಿಕ್ಕತ್ತೀರಿ, ಯು ಡೋಂಟ್ ಹ್ಯಾವ್ ಎನಿ ಫಿಸಿಕಲ್ ಕನೆಕ್ಷನ್ ಓವರ್ ದೇರ್. ನಿಮ್ ರಿಮೋಟಿಗೆ ನಿಮ್ ಟಿವಿಗೆ ಏನಾರ ಫಿಸಿಕಲ್ ಕನೆಕ್ಷನ್ ಅದ ಅಲ್ಲಿ? ಇಲ್ಲ. ಮತ್ತೆ ಹೆಂಗ್ ಆಪರೇಟ್ ಆಗ್ಲಿಕ್ಕತ್ತದ?
Yes. That is your remote contains one type of program ಸ್ಟೋರ್ ಮಾಡಿರ್ತಾರೆ. ಈ ಬಟನ್ ಪ್ರೆಸ್ ಆಯ್ತು ಅಂದ್ರೆ ಪ್ಲಸ್ ಸಿಂಬಲ್ ಪ್ರೆಸ್ ಆಯ್ತು ಅಂದ್ರೆ ಆಟೋಮ್ಯಾಟಿಕಲಿ ಅದು ಎಲ್ಲಿ ಏನಾಗ್ಬೇಕು, ನಿಮ್ಮ ಟಿವಿದು ವಾಲ್ಯೂಮ್ ಕಂಟ್ರೋಲ್ ಏನಿರ್ತದಲ್ಲ ಅದು ಜಾಸ್ತಿ ಮಾಡ್ಬೇಕು. ಹೌದಾ? ಸೊ ಚಾನೆಲ್ ಪ್ಲಸ್ ಮಾಡಿದ್ರಿ ಅಂದ್ರೆ ಏನಾಗ್ಬೇಕು, ಚಾನೆಲ್ ಶುಡ್ ಬಿ ಅಪ್ಡೇಟೆಡ್ ಅಂದ್ರೆ ಒಂದು ಚಾನಲ್ ನೆಕ್ಸ್ಟ್ ಹೋಗ್ಬೇಕು. ಸೊ ನೀವೀಗ ಸಿ ಪ್ರೋಗ್ರಾಮ್ ಬರ್ದಿರ್ತೀರಿ, ಆಡ್ +1 ಅಂತ ಹೆಂಗ್ ಹೇಳ್ತೀರಿ, ಒಂದ್ ಪ್ಲಸ್ ಹಿಟ್ ಮಾಡಿದ್ರಿ ಅಂದ್ರೆ ಒಂದ್ ಚಾನಲ್ ಪ್ಲಸ್ ಆಗ್ತದೆ. ಮತ್ತೆ ಒಂದ್ಸತಿ ಪ್ಲಸ್ ಮಾಡಿದ್ರಿ ಅಂದ್ರೆ ಆಟೋಮ್ಯಾಟಿಕಲಿ ಏನಾಗ್ತದೆ, ಈಗ 101 ಚಾನಲ್ ಇದ್ರಿ ಅಂದ್ರೆ ಒಂದ್ ಪ್ಲಸ್ ಮಾಡಿದ್ಮೇಲೆ 102 ಆಗ್ತದ. ಈಗ ನೆಕ್ಸ್ಟ್ ಒಂದ್ ಚಾನಲ್ ಪ್ರೆಸ್ ಮಾಡಿದ್ರಿ ಅಂದ್ರೆ ಏನಾಗ್ತದ, 103 ಆಗ್ತದ. ಯಾವ್ದೋ ಒಂದ್ ಚಾನಲ್ಗೆ ಹೋಗಂಗಿಲ್ಲ ಅದು. ಅರ್ಥ ಆಗ್ಲಿಕತ್ತದ ಏನ್ ಹೇಳಿಕತ್ತೀನಿ? ಸೊ ನೀವು ಸಿ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಿರಿ ಈಗ ಆಲ್ರೆಡಿ. ಸಮ್ ಆಫ್ 1 + 2 2 + 3 ಮಾಡ್ತೀರಿ, ಸಮ್ ಆಫ್ n ನಂಬರ್ಸ್ ಮಾಡಿರಿ, ಮಾಡಿಲ್ಲೋ ಹೋದ್ಸತಿ ಮಾಡಿ ಮಾಡಿರಿಲ್ಲ. ಸೊ ಸಮ್ ಆಫ್ n ನಂಬರ್ಸ್ ಇದ್ದಾಗ ಏನ್ ಮಾಡ್ತೀರಿ, ಒಂದೇ ಸತಿ 1 ಇತ್ತಂದ್ರೆ ಎರಡನೇ ಸರ್ತಿ ಏನ್ ಮಾಡ್ತೀರಿ, 1 + 1 ತಗೊಂಡು +1 ಮಾಡಿ 2 ಮಾಡ್ತೀರಿ. ನೆಕ್ಸ್ಟ್ ಟೈಮ್ ಏನ್ ಮಾಡ್ತೀರಿ, 2 + 1 ತಗೊಂಡು 3 ಮಾಡ್ತೀರಿ. ಹೌದು. ಸೊ ನೀವು ಪ್ಲಸ್ ಚಾನಲ್ ಪ್ಲಸ್ ಬಟನ್ ಹಿಟ್ ಮಾಡಿದ ತಕ್ಷಣ ಆಲ್ವೇಸ್ ಏನಾಗ್ತದ, ಏನ್ ಹಳಿ ವ್ಯಾಲ್ಯೂ ಇರ್ತದೋ ಆ ಹಳಿ ವ್ಯಾಲ್ಯೂಗ +1 ಆಡ್ ಹಾಕೊಂಡು ಹೋಗ್ತದ. ಯಾವಾಗ ಮೈನಸ್ ಹೇಳ್ತಿರೋ ಅವಾಗ ಏನಾಗ್ತದ, ಹಳಿ ವ್ಯಾಲ್ಯೂಗ -1 ಹಾಕೊಂಡು ಹೋಗ್ತದ. ದಟ್ ಈಸ್ ದ ಪ್ರಾಸೆಸ್ ದಟ್ ಈಸ್ ಹ್ಯಾಪನಿಂಗ್ ಇನ್ ಯುವರ್ ರಿಮೋಟ್, ಇಸಂಟ್ ಇಟ್? ಹೌದೋ ಇಲ್ಲೋ? ಗೊತ್ತಾಗ್ಲಿಕತ್ತದ ಏನ್ ಹೇಳಿಕತ್ತೀನಿ ಅಂತ? ಸೊ ನೀವು ಎಲ್ಲಾ ಸಿಸ್ಟಮ್ಸ್ಗೆ, ಈಗ ನಿಮ್ದು ಟಿವಿದು ರಿಮೋಟ್ ಇರ್ಬೋದು, ಈಗ ವಾಷಿಂಗ್ ಮಷಿನ್ ಒಳಗ ಒಂದು ಟೈಮರ್ ಸೆಟ್ ಮಾಡ್ತೀರಿ, 15 ನಿಮಿಷ ಆದ ಕೂಡಲೇ ಆಫ್ ಆಗ್ಬೇಕು ಅಂತ. ಹೌದಾ? ಹಾ. ಮತ್ತೆ ಸ್ಪಿನ್ಸ್ ಅಂದ್ರೆ ರಿನ್ಸ್ ಅಂದ್ರೆ ಏನು ಅಂದ್ರೆ ಬಟ್ಟಿ ನೀರ್ ತಗೋಬೇಕು, ನೀರ್ ಹೊರಗ್ ಹಾಕ್ಬೇಕು, ಎಲ್ಲ ಆಪರೇಷನ್ಸ್ ಸೆಟ್ ಇರ್ತಾವ. ನೀವು ಬಟನ್ ಪ್ರೆಸ್ ಮಾಡಿದ್ರೆ ಅವ ಕೆಲಸ ಆಗ್ತಿರ್ತಾವ. ದೋಸ್ ಆರ್ ಕಂಟ್ರೋಲ್ ಸಿಸ್ಟಮ್ಸ್, ಹೌದಿಲ್ಲ? ಸೊ ಇವಕ್ಕೆಲ್ಲದು ಪ್ರೋಗ್ರಾಮ್ಸ್ ಬರ್ದಿಟ್ಟಿರ್ತಾರೆ. ಎಲ್ಲೆಲ್ಲಿ ಪ್ರೋಗ್ರಾಮ್ಸ್ ಬರೆದು ಆ ಪ್ರೋಗ್ರಾಮಿಗೆ ತಕ್ಕಂಗ ಇನ್ಸ್ಟ್ರಕ್ಷನ್ಸ್ ವರ್ಕ್ ಆಗ್ತಾ ಇರ್ತದೋ ಆ ಎಲ್ಲದಕ್ಕೂ ನಾವು ಅಲ್ಲೆಲ್ಲಾ ಕಡೆ ನಾವೇನ್ ಯೂಸ್ ಮಾಡ್ತೇವಿ, ವಿ ಆರ್ ಯೂಸಿಂಗ್ ದ ಮೈಕ್ರೋ ಪ್ರೊಸೆಸರ್ಸ್. ಓಕೆ, ಗೆಟಿಂಗ್? ಸೊ ದ ಬೆಸ್ಟ್ ಎಕ್ಸಾಂಪಲ್ ದಟ್ ಯು ಗೋ ಅಕ್ರಾಸ್ ಈಸ್ ಯುವರ್ ಟ್ರಾಫಿಕ್ ಸಿಗ್ನಲ್ಸ್. ಓಕೆ, ಈಗ ಟ್ರಾಫಿಕ್ ಸಿಗ್ನಲ್ ಒಳಗ ನೋಡ್ತೀರಿ ನೀವು ಎಷ್ಟು ಕಲರ್ಸ್ ಬರ್ತಾವ? ಹೌದಾ? So suppose if it is already red, then next color again you will get a green, then you are going to get a orange, and then again you are going to get a green, sorry, red. ಹೌದು? ಹೌದು. ಎಷ್ಟು 90 ಸೆಕೆಂಡ್ ಆದ ಕೂಡಲೇ, ಈಗ ಸಪೋಸ್ ನಾ ಒಂದು ಟೈಮ್ ಕೊಟ್ಟೀನಿ, ಈ ಟೈಮಿಗೆ +90 ಆದ ಕೂಡಲೇ ಕಲರ್ ಏನಾಗ್ಬೇಕು, ರೆಡ್ ಇರೋದು ಗ್ರೀನ್ ಆಗ್ಬೇಕು. ಮತ್ತೆ +90 ಆದ ಕೂಡಲೇ ಮತ್ತೆ ಏನಾಗ್ಬೇಕು, ನೆಕ್ಸ್ಟ್ ಕಲರ್ ಬರ್ಬೇಕು. ಮತ್ತೆ ಪ್ಲಸ್ ಆದ ಕೂಡಲೇ ಇದನ್ನ ನಾ ಏನ್ ಮಾಡ್ತೀನಿ, 3 ಕಲರ್ಸಿಗೆ ಟೈಮ್ ಸೆಟ್ ಮಾಡಿ ಅದನ್ನ ಏನ್ ಮಾಡ್ತೀನಿ, ಒಂದು ಲೂಪ್ ಒಳಗೆ ಹಾಕ್ತೀನಿ. ನಿಮ್ಗೆ ಇವೆಲ್ಲ ಶಬ್ದ ಗೊತ್ತವನಾ? ವಾಟ್ ಈಸ್ ಅ ಲೂಪ್, ಯು ನೋ ಐ ಥಿಂಕ್? ಹೌದಿಲ್ಲ? ಸೊ ಲೂಪ್ ಒಳಗೆ ಹಾಕಿದೆ ಅಂದ್ರೆ ಕಂಟಿನ್ಯೂಸ್ ಆಗಿ ಇದೇ ಪ್ರೊಸೆಸ್ ಆಗ್ತಿರ್ತದೆ. ಸೊ ಫಸ್ಟಿಗೆ ನಾ ಒಂದು ಸೇ 0 ಟೈಮಿಗೆ ನಾ ರೆಡ್ ಸೆಟ್ ಮಾಡೀನಿ, +90 ಆದ ಕೂಡಲೇ ಗ್ರೀನ್ ಮಾಡೀನಿ, ಅದ್ರದ್ದು +90 ಆದ ಕೂಡಲೇ ನಾ ಒಂದು ಆರೆಂಜ್ ಮಾಡೀನಿ ಅಂತಂದ್ರೆ, ಮತ್ತೆ ಅದಕ್ಕೆ ಪ್ಲಸ್ ಆದ ಕೂಡಲೇ ನಾ ಏನ್ ಮಾಡ್ತೀನಿ, ವಾಪಸ್ ಲೂಪ್ಗೆ ಹಾಕಿದೆ ಅಂದ್ರೆ ಮತ್ತೆ 0 ಆಗುತ್ತೆ. 0 ಇಂದ ಏನ್ ಬರ್ತದೆ ನನಗೆ ವಾಪಸ್, ಮತ್ತೆ ರೆಡ್, ಮತ್ತೆ ಗ್ರೀನ್, ಮತ್ತೆ ಆರೆಂಜ್, ಮತ್ತೆ ವಾಪಸ್ ರೆಡ್ ಗ್ರೀನ್ ಆರೆಂಜ್, ಹಿಂಗೆ ಹಾಕೋತ ಹೋಗ್ತಿರ್ತದೆ. ಇದ ಲೂಪ್. ಇಷ್ಟ ಪ್ರೋಗ್ರಾಮ್ ಬರ್ದಿರ್ತಾರೆ ಒಂದ್ ಟ್ರಾಫಿಕ್ ಸಿಗ್ನಲ್ ಒಳಗೆ ಆಟೋಮ್ಯಾಟಿಕ್ ಆಗಿ ನಿಮ್ದು ಏನು ಟ್ರಾಫಿಕ್ ಸಿಗ್ನಲ್ ಇಂದ ಕಲರ್ ಚೇಂಜ್ ಆಗ್ಬೇಕು ತಾನೆ ಅಂದ್ರೆ ಈ ಕೋಡ್ ಅನ್ನ, ಈ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ನ ಬರೆದು ಒಂದು ಮೈಕ್ರೋ ಪ್ರೊಸೆಸರ್ ಒಳಗೆ ಫಿಟ್ ಮಾಡಿ ಅದನ್ನ ಹಾಕಿರ್ತಾರೆ. ಸೊ ಆ ಮೈಕ್ರೋ ಪ್ರೊಸೆಸರ್ ಇಂದ ಆಟೋಮ್ಯಾಟಿಕಲಿ ಆಫ್ಟರ್ ಎವ್ರಿ 90 ಸೆಕೆಂಡ್ಸ್ ಯುವರ್ ಕಲರ್ ಗೋಸ್ ಆನ್ ಚೇಂಜಿಂಗ್. ಅರ್ಥ ಆಗ್ಲಿಕ್ಕತ್ತದ? ಹೌದು. ನಿಮ್ದು ರೈಲ್ವೆ ಒಳಗ ನೀವು ರೈಲ್ವೆ ಸ್ಟೇಷನ್ಗೆ ಹೋದ್ರಿ ಅಂತಂದ್ರೆ ರೈಲ್ವೆ ಒಳಗ ಟ್ರೈನ್ ಟೈಮಿಂಗ್ ಬೋರ್ಡ್ಸ್ ಬರ್ತಿರ್ತಾವ ಅಪ್ಡೇಟೆಡ್. ಹೌದಾ? ಆಟೋಮ್ಯಾಟಿಕಲಿ 5 ನಿಮಿಷ 10 ನಿಮಿಷಕ್ಕೆ ಆ ಟ್ರೈನ್ ಟೈಮಿಂಗ್ಸ್, ಪ್ಲಾಟ್ಫಾರ್ಮ್ ಟೈಮಿಂಗ್ಸ್ ಎಲ್ಲ ಅಪ್ಡೇಟ್ ಆಗಿ ಬರ್ತಿರ್ತಾವ. ಹೌದಿಲ್ಲ? ಸೊ ಇಂತಲ್ಲಿ ಎಲ್ಲಾ ಕಡೆ ನಾವೇನ್ ಮಾಡ್ತೇವಿ, ವಿ ಆರ್ ಯೂಸಿಂಗ್ ಮೈಕ್ರೋ ಪ್ರೊಸೆಸರ್ಸ್. ಇವೆಲ್ಲ ಕೆಲಸ ಆಗ್ಬೇಕು ಅಂದ್ರೆ ಅವು ಎಲ್ಲ ಇಲೆಕ್ಟ್ರಾನಿಕ್ ಡಿವೈಸಸ್. ಸೊ ಅಂತಲ್ಲೆಲ್ಲ ಎಲ್ಲಿ ಫಂಕ್ಷನ್ಸ್ ಆಗ್ತಾ ಇರ್ತಾವ ಅಂದ್ರೆ ಒಂದೇನೋ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟಿಗೆ ಕನ್ವರ್ಷನ್ ಆಗ್ತಾ ಇರ್ತದೆ, ಚೇಂಜ್ ಆಗ್ತಾ ಇರ್ತದೆ. 2ನೇ ಸ್ಟೇಟ್ ಇಂದ 3ನೇ ಸ್ಟೇಟಿಗೆ, 3ರಿಂದ 4, ಹಿಂಗ್ ಬೇರೆ ಬೇರೆ ಸ್ಟೇಟ್ಸ್ಗೆ ಎಲ್ಲಿ ಕನ್ವರ್ಟ್ ಆಗ್ತಾ ಇರ್ತದೋ ಅಂತಲ್ಲೆಲ್ಲ ನಾವೇನ್ ಯೂಸ್ ಮಾಡ್ತೀವಿ, ವಿ ಆರ್ ಯೂಸಿಂಗ್ ವಾಟ್, ಅ ಮೈಕ್ರೋ ಪ್ರೊಸೆಸರ್. ಗೊತ್ತಾಯ್ತು? ಎದಕ್ಕೆ ಸ್ಟಡಿ ಮಾಡಬೇಕು ಮೈಕ್ರೋ ಪ್ರೊಸೆಸರ್, ನೀವು ಎಲ್ಲಿ ಯೂಸ್ ಮಾಡ್ತೀರಿ ಇದನ್ನ ಅಂತ, ವಾಟ್ ಈಸ್ ದ ರಿಕ್ವೈರ್ಮೆಂಟ್ ಆಫ್ ಸ್ಟಡಿಂಗ್ ಅ ಮೈಕ್ರೋ ಪ್ರೊಸೆಸರ್ ಅಂಡ್ ವೇರ್ ಅಂಡ್ ಆಲ್ ಥಿಂಗ್ಸ್ ಯು ಆರ್ ಯೂಸಿಂಗ್ ಅ ಮೈಕ್ರೋ ಪ್ರೊಸೆಸರ್.
Yes. Okay. So the company that is going to manufacture, actually microprocessor was initially at the beginning starting microprocessor start ಆಗಿದ್ದು ಅಥವಾ ಅದರದ್ದು ಒಂದು ಏನು ಹಿಂಗಿರ್ಬೇಕು ಅಥವಾ ಈ ಟೈಪ್ ಕೆಲಸ ಮಾಡಬೇಕು ಅಂತ ಬಂದಿದ್ದು ದ ಅರ್ಲಿಯಸ್ಟ್ ಮೋಸ್ಟ್ ಅರ್ಲಿಯಸ್ಟ್ ಏನ್ ಬಂದಿತ್ತಲ್ಲ ದಟ್ ಈಸ್ 8085 ಪ್ರೊಸೆಸರ್ ಅಂತ ಹೇಳ್ತೇವೆ ನಾವು ಮೈಕ್ರೋ ಪ್ರೊಸೆಸರ್ 8085 ಪ್ರೊಸೆಸರ್ ವಿಚ್ ವಾಸ್ ಆಕ್ಚುಲಿ ಸ್ಟಾರ್ಟೆಡ್ ಇನ್ ದ ಇಯರ್ 1970s ಒಳಗ ಸ್ಟಾರ್ಟ್ ಆಗಿದ್ದು 1970s ಒಳಗ 8085 ಮೈಕ್ರೋ ಪ್ರೊಸೆಸರ್ ಸ್ಟಾರ್ಟ್ ಆಗಿತ್ತು ಅದಾದ್ಮೇಲೆ ಯು ಹ್ಯಾವ್ ಸಪೋಸ್ ನಂಗ ಈ ಪೇಜ್ ಒಳಗ ಕ್ಲಿಯರ್ ಬಂದಿಲ್ಲ ಅನ್ನಿಸ್ತದ ಜಸ್ಟ್ ಐಲ್ ಗೋ ಆನ್ ರೈಟಿಂಗ್ ಯು ಹ್ಯಾವ್ ಆಫ್ಟರ್ 8085 ಯು ಆರ್ ಹ್ಯಾವಿಂಗ್ 8086 ಮೈಕ್ರೋ ಪ್ರೊಸೆಸರ್ ಬಂದಿದ್ದು ಅದಾದ್ಮೇಲೆ 80186 80286 80386 ಹಿಂಗ ಬಹಳಷ್ಟು ಮೈಕ್ರೋ ಪ್ರೊಸೆಸರ್ಸ್ ಬರ್ತಾ ಹೋದ್ವು ಇದಕ್ಕೆ ಏನ್ ಹೇಳ್ತೀವಿ ನಾವು 86 ಫ್ಯಾಮಿಲಿ ಅಂತಾನೆ ಹೇಳ್ತೀವಿ ದಟ್ ಈಸ್ 8086 80186 80286 ಹಿಂಗ ಬರ್ತದ ಅಪ್ ಟು ವಾಟ್ ಅಪ್ ಟು 80586 ವರೆಗೂ ಇದೇ ರೀತಿ ಕಂಟಿನ್ಯೂ ಆಗ್ಯದ ಈ ಫ್ಯಾಮಿಲಿಗೆ ಏನ್ ಹೇಳ್ತೀರಿ ಈ ಮೈಕ್ರೋ ಪ್ರೊಸೆಸರ್ ಸೆಟ್ಟಿಗೆ ನಾವೇನ್ ಹೇಳ್ತೀವಿ 86 ಫ್ಯಾಮಿಲಿ ಅಂತ ಹೇಳ್ತೀವಿ ಸೊ ಬೇಸಿಕ್ ಯಾವುದು ಎಲ್ಲದಕ್ಕಿಂತ ಫಸ್ಟ್ ಚಾಲು ಆಗಿದ್ ಮೈಕ್ರೋ ಪ್ರೊಸೆಸರ್ ಫಸ್ಟ್ ನಾವು ವರ್ಕೌಟ್ ಮಾಡಿದ್ದು ಮೈಕ್ರೋ ಪ್ರೊಸೆಸರ್ ನಿಮ್ ಮೈಕ್ರೋ ಪ್ರೊಸೆಸರ್ ಈಗ ಏನ್ ಸ್ಟಡಿ ಮಾಡೋರು ಇದ್ದೀರಲ್ಲ ದಟ್ ಈಸ್ 8085 ಇದು ಆಕ್ಚುಲಿ ಯಾವಾಗಿತ್ತು 1970 ಒಳಗ ಹೌದಾ ಬಟ್ ಈಗ ಏನಾಗ್ಯದ ಈಗ ಬೇರೆ ಬೇರೆ ಪ್ರೊಸೆಸರ್ಸ್ ಬಂದಾವ ನಿಮಗ ಸೊ ಪ್ರೊಸೆಸರ್ಸ್ ಲೈಕ್ ಯುವರ್ 8086 80186 80286 80386 80486 all these are 86 families apart from this you are having your 80586 also okay so 80586 family is 80586 is the last microprocessor from your 86 family 86 family ಒಳಗ 80586 is your last one then you have after this one you are having this one if the screen is visible please tell me students this is 80586 ಹೌದಾ 80586 ಮೈಕ್ರೋ ಪ್ರೊಸೆಸರ್ ಇಸ್ ದರ್ ಇಲ್ಲಿ ತನ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ಈ ಎಲ್ಲಾ 80 ಅಗಳ ಏನ್ ಹೇಳಿದೆ ಅಲ್ಲ ನಾನು ಐ ಹ್ಯಾವ್ ಟಾಕ್ಡ್ ಅಬೌಟ್ ವಾಟ್ ಆಲ್ ಥಿಂಗ್ಸ್ ವಿ ಹ್ಯಾವ್ ಲೈಕ್ 8085 ಅದ ಅದ್ರ ಜೋಡಿ 8086 ಅದ ಮತ್ತೇನದ 80186 ಯು ಹ್ಯಾವ್ ದೆನ್ 80286 80386 then 80486 and this one also 80586 ಇವಷ್ಟು ಏನವಲ್ಲ ಎಲ್ಲ ಮೈಕ್ರೋ ಪ್ರೊಸೆಸರ್ಸ್ ಬಟ್ ಬೇಸಿಕ್ ಮೈಕ್ರೋ ಪ್ರೊಸೆಸರ್ಸ್ ಇವೆಲ್ಲ ಇದ್ರೊಳಗೆಲ್ಲ ಏನ್ ಮಾಡ್ಲಿಕ್ಕೆ ಪಾಸಿಬಲ್ ಅದ ಅಂದ್ರೆ ಬರೀ ಡೇಟಾ ಟ್ರಾನ್ಸ್ಮಿಟ್ ಮಾಡ್ಲಿಕ್ಕೆ ಪಾಸಿಬಲ್ ಅದ ನಮಗೆ ಸೊ ನಿಮ್ ಸಿಲಾಬಸ್ಗೆ ಲ್ಯಾಬಿಗಿರೋದು 8085 ಮೈಕ್ರೋ ಪ್ರೊಸೆಸರ್ ಅದಾದ್ಮೇಲೆ ಇದ್ರದ್ದು ಅಡ್ವಾನ್ಸ್ಡ್ ವರ್ಷನ್ ಇದು 86 ಇದೇ 86 ನೆಕ್ಸ್ಟ್ ವರ್ಷನ್ಸ್ ಇವೆಲ್ಲ 186 286 386 486 586 ಇವೆಲ್ಲದಕ್ಕೂ ನಾವೇನ್ ಹೇಳ್ತೀವಿ 86 ಫ್ಯಾಮಿಲಿ ಅಂತ ಹೇಳ್ತೀವಿ ಇದು ಅಷ್ಟು ಸೆಟ್ಟಿಗೆ ದಿಸ್ ಇಸ್ ಕಾಲ್ಡ್ ಅಸ್ 86 ಫ್ಯಾಮಿಲಿ ಮೈಕ್ರೋ ಪ್ರೊಸೆಸರ್ ಸೆಟ್ ಅಂತ ಹೇಳ್ತೀವಿ ಇದು ಇಷ್ಟೆಲ್ಲ ಈಗೇನ್ ಬರ್ದಿನಲ್ಲ ಬೋರ್ಡ್ ಮೇಲೆ ಇವೆಲ್ಲದಕ್ಕೂ ನಾವೇನ್ ಹೇಳ್ತೀವಿ ಆಲ್ ದೀಸ್ ಆರ್ ಇನ್ಕ್ಲೂಡೆಡ್ ವಿತ್ ವಾಟ್ ದೀಸ್ ಆರ್ ಇನ್ಕ್ಲೂಡೆಡ್ ವಿತ್ ಓನ್ಲಿ ಯುವರ್ ಡೇಟಾ ಟ್ರಾನ್ಸ್ಮಿಟ್ ಮಾಡ್ಲಿಕ್ಕೆ ಸಪೋಸ್ ನನಗೆ ಹಾರ್ಡರ್ ಟ್ರಾನ್ಸ್ಮಿಟ್ ಮಾಡೋದಿತ್ತು ಇಮೇಜ್ ಟ್ರಾನ್ಸ್ಮಿಟ್ ಮಾಡೋದಿತ್ತು ವಿಡಿಯೋಸ್ ಎಲ್ಲ ಹಾಕೋದಿತ್ತು ಅಂದ್ರೆ ಅಟ್ ದಟ್ ಟೈಮ್ ಇವಾಗೆಲ್ಲ ನೀವು ನೋಡ್ತಾ ಇದ್ದಂಗೆನೆ ಯು ಆರ್ ವರ್ಕಿಂಗ್ ವಿತ್ ಯುವರ್ ವಿಡಿಯೋಸ್ ಆಡಿಯೋಸ್ ಅಂಡ್ ಆಲ್ ದ ಥಿಂಗ್ಸ್ ಬಟ್ ವೆನ್ ವಿ ವೇರ್ ಸ್ಟಡಿಂಗ್ ನಾವು ಸ್ಟಡಿ ಮಾಡ್ಬೇಕಾದಾಗ ನಮ್ಮ ಹತ್ರ ಬರೀ ಡೇಟಾ ಟ್ರಾನ್ಸ್ಮಿಷನ್ ಮಾತ್ರ ಫೆಸಿಲಿಟಿ ಇತ್ತು ಕಂಪ್ಯೂಟರ್ ಒಳಗ ವೆನ್ ವಿ ವೇರ್ ಸ್ಟಡಿಂಗ್ ವಿ ವೇರ್ ನಾಟ್ ಏಬಲ್ ಟು ಟ್ರಾನ್ಸ್ಮಿಟ್ ಸಾಂಗ್ಸ್ ಅಂಡ್ ಆಲ್ ವಿ ಯೂಸ್ ಟು ಸ್ಟೋರ್ ದ ಥಿಂಗ್ಸ್ ಬಟ್ ಟ್ರಾನ್ಸ್ಮಿಷನ್ ಬಹಳ ಪಾಸಿಬಲ್ ಇರ್ಲಿಲ್ಲ ಆ ಟೈಮ್ ಎಲ್ಲ ಸೊ ಅವೆಲ್ಲ ಬಂದಿದ್ದು ಯಾವಾಗ ಅಂದ್ರೆ ದಟ್ ಕೇಮ್ ವೆನ್ ದಿಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇವಕ್ಕೆಲ್ಲ ಏನ್ ಹೇಳ್ತೀರಿ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನಿಮ್ಗೆ ಏನ್ ಹೇಳಿಕತ್ತೀನಿ ಅಂತ ದಿಸ್ ಇಸ್ ಕಾಲ್ಡ್ ಆಸ್ ಅ ಪೆಂಟಿಯಂ ಫ್ಯಾಮಿಲಿ ಓಕೆ ಸೊ ಮಷಿನ್ಸ್ ಒಳಗ ಪೆಂಟಿಯಂ ಮಷಿನ್ಸ್ ಅಂತ ಬರ್ತಾವೆ ಇಫ್ ಅಟ್ ಆಲ್ ಯು ನೋ ಕಂಪ್ಯೂಟರ್ಸ್ ನೀವು ಡೆಸ್ಕ್ಟಾಪ್ ಕಂಪ್ಯೂಟರ್ಸ್ ನೋಡಿದ್ರಿ ಅಂದ್ರೆ ಯು ಆರ್ ಹ್ಯಾವಿಂಗ್ P1 P2 P3 ಮಷಿನ್ಸ್ P1 P2 P3 P4 ಮಷಿನ್ಸ್ ಎಲ್ಲ ಬರ್ತಾವ ಇವಕ್ಕೆಲ್ಲ ಪೆಂಟಿಯಂ ಮಷಿನ್ಸ್ ಹೇಳ್ತೀವಿ ಈ ಪೆಂಟಿಯಂ ಮಷಿನ್ಸ್ ಒಳಗ ಏನ್ ಮಾಡ್ತೀರಿ ಅಂದ್ರೆ ಯು ಆರ್ ವರ್ಕಿಂಗ್ ಕೆಪಬಲ್ ಆಫ್ ವರ್ಕಿಂಗ್ ವಿತ್ ವಾಟ್ ವಿತ್ ಮಲ್ಟಿಮೀಡಿಯಾ
ಓಕೆ, ಮಲ್ಟಿಮೀಡಿಯಾ ಮೇಲೆ ಕೆಲಸ ಮಾಡ್ಬೋದು ನೀವು. ಮಲ್ಟಿಮೀಡಿಯಾ ಅಂದ್ರೆ ಏನು? ಯು ಕ್ಯಾನ್ ವರ್ಕ್ ವಿತ್ ಟೆಕ್ಸ್ಟ್. ಟೆಕ್ಸ್ಟ್ ಅಂದ್ರೆ ಡಾಕ್ಯುಮೆಂಟ್ಸ್ ಜೋಡಿ ಕೆಲಸ ಮಾಡ್ಬೋದು. ಡಾಕ್ಯುಮೆಂಟ್ ಅಂದ್ರೆ ವರ್ಡ್ ಅಷ್ಟೇ ಅಲ್ಲ, ಎಕ್ಸೆಲ್, ಪವರ್ ಪಾಯಿಂಟ್, PDF, ಎಲ್ಲಾ ರೀತಿಯಾದಂತ ಟೆಕ್ಸ್ಚುಯಲ್ ಡೇಟಾ ಏನಿರ್ತದ, ಅಕ್ಷರಗಳ ಫಾರ್ಮ್ಯಾಟ್ ಒಳಗೆ ಏನ್ ಡೇಟಾ ಇರ್ತದ ಅದ್ರ ಜೋಡಿ ಕೆಲಸ ಮಾಡ್ಬೋದು. ಗ್ರಾಫಿಕ್ಸ್ ಇನ್ ಜೋಡಿ ಮಾಡ್ಬೋದು, ಅನಿಮೇಷನ್ಸ್ ಇನ್ ಜೋಡಿ ಮಾಡ್ಬೋದು, ವಿಡಿಯೋಸ್ ಮಾಡ್ಬೋದು, ಮತ್ತೆ ಏನು ನಿಮ್ ಸೌಂಡ್ಸ್ ಇನ್ ಜೋಡಿನು ವರ್ಕ್ ಮಾಡ್ಬೋದು. ಅದೆಲ್ಲ ಮಾಡೋದಕ್ಕೆ ಏನ್ ಹೇಳ್ತೀರಿ ನೀವು? ದಟ್ ಈಸ್ ಕಾಲ್ಡ್ ಅಸ್ ಮಲ್ಟಿಮೀಡಿಯಾ. ಅದೆಲ್ಲ ಎಲ್ಲಿ ಪಾಸಿಬಲ್? ವೆನ್ ಎವರ್ ಯು ಆರ್ ಹ್ಯಾವಿಂಗ್ ಅ ಮೈಕ್ರೋ ಪ್ರೊಸೆಸರ್ ವಿತ್ Pentium model. Then next, suppose when you come forward, you go with the next one that is called as dual core, C2D ಅಂತ ಹೇಳ್ತೀರಿ. ಕೋರ್ ಡ್ಯುವೆಲ್ ಕೇಳಿರ್ಬೋದು. ಡ್ಯುವೆಲ್ ಕೋರ್ ಪ್ರೊಸೆಸರ್, ಕೋರ್ ಡ್ಯುವೆಲ್ ಪ್ರೊಸೆಸರ್ ಅಂತ ಕೇಳಿರಿ ಇವನ್ನ? ಇದಿರೋ ಇಲ್ಲಪ್ಪ? ನಾನ್ ಸುಮ್ನೆ ಹೇಳ್ಕೊಂಡು ಹೋಗೋದು, ನೀವು ಇಲ್ಲೇ ಇಲ್ಲ ಅಂದ್ರೆ ವೆರಿ ಗುಡ್, ಚಲೋ ಆಗ್ಬಿಡ್ತದ ಆಮೇಲೆ. ಐ ಆಮ್ ಪುಟಿಂಗ್ ಸೋ ಮಚ್ ಆಫ್ ಎಫರ್ಟ್. ಯಾಕಂದ್ರೆ ನೀವೆಲ್ಲ BSc ಸ್ಟೂಡೆಂಟ್ಸ್, ಇದೆಲ್ಲ BCA ಲೆವೆಲ್ದು ಸಿಲಾಬಸ್ ಇಂಟ್ರೊಡ್ಯೂಸ್ ಮಾಡ್ಯಾರ ನಿಮ್ಗ. ಬಹಳಷ್ಟು ಎಫರ್ಟ್ ಹಾಕಿ ನಿಮ್ಗೆ ಹೇಳ್ಲಿಕ್ಕತ್ತೀನಿ, ನೀವೆಲ್ಲಾರು ಬರ್ಬೇಕು. ಇದಕ್ಕೆ ಸ್ವಲ್ಪ ರೆಸ್ಪಾನ್ಸ್ ಮಾಡ್ರಿ. ಬಿಕಾಸ್ ನಾನು ನಿಮ್ದು ಇದನ್ನು ನೋಡ್ಲಿಕ್ಕೆ ಆಗಂಗಿಲ್ಲ. ಯಾವಾಗ ಈ ಸ್ಕ್ರೀನ್ ಓಪನ್ ಮಾಡ್ತೀನಲ್ಲ ನಾನು, ಸ್ಕ್ರೀನ್ ಶೇರ್ ಮಾಡಿದ್ರೆ ಐ ಕೆನಾಟ್ ಸಿ ವೆದರ್ ಯು ಆರ್ ದೇರ್ ಆರ್ ನಾಟ್. ಓಕೆ, ಸ್ವಲ್ಪ ರೆಸ್ಪಾನ್ಸ್ ಮಾಡ್ತಾ ಇರಿ ನಡ್ಬರ್ಕ್ ವೆನ್ ಎವರ್ ಐ ಆಸ್ಕ್ ಫಾಲೋಡ್ ಆರ್ ವಾಟ್ ಅಂತ ಹೇಳಿದಾಗ. ರೈಟ್? ಸೊ ಯು ನೋ ಅಬೌಟ್ ಕೋರ್ ಡ್ಯುವೆಲ್, ಡ್ಯುವೆಲ್ ಕೋರ್, ಕೋರ್ ಡ್ಯುವೆಲ್ ಪ್ರೊಸೆಸರ್ಸ್ ಕೇಳಿರಿ. ನಿಮ್ ಕಂಪ್ಯೂಟರ್ ಏನು ಲ್ಯಾಬ್ ಒಳಗವಲ್ಲ ಈ ಸದ್ದ, ಅವೆಲ್ಲ ಕೋರ್ ಡ್ಯುವೆಲ್ ಪ್ರೊಸೆಸರ್ಸ್. ಓಕೆ, ಅಂದ್ರೆ ಏನು? ಒಂದ ಟೈಮಿಗೆ 2 ಪ್ರೋಗ್ರಾಮ್ಸ್ ಎಕ್ಸಿಕ್ಯೂಟ್ ಮಾಡ್ಬೋದು. ನಿಮ್ ಕಂಪ್ಯೂಟರ್ ಅಷ್ಟು ಫಾಸ್ಟ್ ಇರ್ತದ. 2-3 ಕೆಲಸ ಸೈಮಲ್ಟೇನಿಯಸ್ಲಿ ಮಾಡ್ತಾ ಇರ್ತದೆ. ಪ್ರೊಸೆಸಿಂಗ್ 2 ಪ್ರೊಸೆಸರ್ ಇರ್ತಾವ ಅದ್ರೊಳಗ. ಅಂದ್ರೆ 2 ಮೈಕ್ರೋ ಪ್ರೊಸೆಸರ್ಸ್ ಇರ್ತಾವ ಅಂದಂಗ. ಓಕೆ, ಸೊ ಇದು ಯಾವಾಗ ಬಂದಿದ್ದು ಅಂದ್ರೆ ಇನ್ ದ ಇಯರ್ ನಿಯರ್ಲಿ 2004 we had core dual, right? And apart from this, nowadays you are working with this option. ಇವಾಗೆಲ್ಲ ಏನ್ ಬಂದವು? we are working with octa-core processors. Octa-core processors is 8 processors at a time they are working. ಓಕೆ, ನಮಗ್ ಒಂದ್ ಕಂಪ್ಯೂಟರ್ ಕೆಲಸ ಮಾಡ್ಲಿಕ್ಕೆ 1 ಪ್ರೊಸೆಸರ್ ಸಾಕ್ ನಮಗ. ಓಕೆ, ಈಗ ನಾವು ಎಷ್ಟು ಫಾಸ್ಟ್ ಆಗಿ ಕೆಲಸ ಮಾಡ್ತಿರ್ತೇವಿ ಅಂತಂದ್ರೆ, ಫಾಸ್ಟ್ ಆಗಿ ನಮ್ ಕಂಪ್ಯೂಟರ್ಸ್ ಎಷ್ಟು ಫಾಸ್ಟ್ ಆಗಿ ಡೇಟಾ ಆಕ್ಸೆಸ್ ಮಾಡ್ಬೇಕು. ನೀವು ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡ್ಕೋತಿರ್ತೀರಿ ಡೇಟಾ, ಹೌದಿಲ್ಲ? ಸೊ ಅವೆಲ್ಲ ಕೆಲಸ ಆಗ್ಬೇಕು ಫಾಸ್ಟ್ ಆಗಿ. ಅಂದ್ರೆ ನಮ್ಮ ಹತ್ರ ಈಗ ಒಂದ ಪ್ರೊಸೆಸರ್ ಇಂತ್ರ ಅದೆಲ್ಲ ಕೆಲಸ ಆಗಂಗಿಲ್ಲ. ಸೊ ನಾವೀಗ ಎಷ್ಟು ಪ್ರೊಸೆಸರ್ ಹಾಕೊಳಕತ್ತೇವಿ ಒಮ್ಮೆ? ವಿ ಆರ್ ಗೋಯಿಂಗ್ ಫಾರ್ 8 ಪ್ರೊಸೆಸರ್ಸ್ ಅಟ್ ಎ ಟೈಮ್. ಸೊ 8 ಪ್ರೊಸೆಸರ್ಸ್ ಒಂದೇ ಟೈಮಿಗೆ ನಿಮ್ ಕಂಪ್ಯೂಟರ್ ಒಳಗೆ ಕೆಲಸ ಮಾಡ್ತಿರ್ತಾವ. ಅವಾಗ ನಿಮ್ಗೆ ಡೇಟಾ ಏನಾಗ್ತಿರ್ತದ? ಫಾಸ್ಟ್ ಆಗಿ ಫೆಚ್ ಆಗೋದು, ಡೇಟಾ ತಗೊಳ್ಳೋದು ಅಥವಾ ಡೇಟಾ ಕಳಿಸೋದು, ದಟ್ ಈಸ್ ಪಾಸಿಬಲ್ ಬಿಕಾಸ್ ಆಫ್ ದ ಸಚ್ ಪ್ರೊಸೆಸರ್ಸ್. ನಿಮ್ ಹತ್ರ ಇವೆಲ್ಲ ಪ್ರೊಸೆಸರ್ಸ್ ಈಗ ಅವೈಲೇಬಲ್ ಅವ ಅಂತ ಹೇಳಿ ಈ ಎಲ್ಲಾ ಪ್ರೊಸೆಸಿಂಗ್ ಇಷ್ಟು ಫಾಸ್ಟ್ ಆಗಿ ಆಗ್ಲಿಗತ್ತದ. ಐ ಥಿಂಕ್ ದಿಸ್ ಇಸ್ ಕ್ಲಿಯರ್. ಓಕೆ, ಫೈನ್. ಸೊ ದಿಸ್ ಇಸ್ ಆಲ್ ಅಬೌಟ್ ವಾಟ್ ಆಕ್ಚುಲಿ ಅ ಪ್ರೊಸೆಸರ್ ಈಸ್. ಒಂದು ಪ್ರೊಸೆಸರ್ ಅಂದ್ರೆ ಏನು? ಪ್ರೊಸೆಸರ್ ನಮಗೆ ಎದಕ್ ಬೇಕು? ಪ್ರೊಸೆಸರ್ ಹೆಂಗಿದ್ದು, ಯಾವ್ಯಾವ ಪ್ರೊಸೆಸರ್ ಏನೇನ್ ಕೆಲಸ ಮಾಡ್ತಾವ ಅಂತ. ನಾ ಇವೆಲ್ಲ ಪಿಕ್ಚರ್ಸ್ ಹಾಕ್ತೀನಿ ಲ್ಯಾಬ್ ಇನ್ ರೆಫರೆನ್ಸ್ ಅಂತ ಹೇಳಿ. ಸೊ ಇದನ್ನೆಲ್ಲ ನೋಡ್ಕೋರಿ, ಸಾಧ್ಯ ಆಯ್ತು ಅಂದ್ರೆ ನೋಟ್ಸ್ ಬರ್ದಿಟ್ಕೋರಿ ಇದನ್ನ. ಓಕೆ, ಇದು ಥೇರಿ ಒಳಗಿಲ್ಲ. ದಿಸ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಓಕೆ, ದಿಸ್ ಇಸ್ ದ ಲ್ಯಾಬ್ ಆಕ್ಚುಲಿ. ಬರೀ ನಿಮ್ ಲ್ಯಾಬಿಗೆ ಸಂಬಂಧಪಟ್ಟಿದ್ದು. ರೈಟ್? ಸೊ ಮೈಕ್ರೋ ಪ್ರೊಸೆಸರ್ ಅಂದ್ರೆ ಏನು? ಮೈಕ್ರೋ ಪ್ರೊಸೆಸರ್ ಕಿಟ್ ಏನ್ ಮಾಡ್ತದ? ಮೈಕ್ರೋ ಪ್ರೊಸೆಸರ್ ಒಳಗೆ ಕೆಲಸ ಹೆಂಗ್ ಮಾಡ್ತೀರಿ ಅದ್ರ ಬಗ್ಗೆ ಇಲ್ಲಿ ಹೇಳಿಕತ್ತೀನಿ ನಾನು. ಓಕೆ, ಸೊ ನಿಮ್ದು 8085 ಮತ್ತೆ 8086 ಏನದಲ್ಲ ಇಲ್ಲಿ ನೋಡ್ರಿ. 8085 ಮತ್ತೆ 8086 ಏನ್ ಮಾಡ್ತೀರಿ ನೀವು? ಸಣ್ಣ ಸಣ್ಣ ಅಪ್ಲಿಕೇಶನ್ಸ್ ಬರೀಲಿಕ್ಕೆ ಯೂಸ್ ಮಾಡ್ತೀರಿ. ಸ್ಮಾಲ್ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಬರೀಲಿಕ್ಕೆ ಯೂಸ್ ಮಾಡ್ತೀರಿ. ಎಂತ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್? ಲೈಕ್ ಯುವರ್ ಟ್ರಾಫಿಕ್ ಸಿಗ್ನಲ್ಸ್, ರಿಮೋಟ್ಸ್, ಎಲ್ಲಿ ಬಟನ್ಸ್ ನೀವು ಯೂಸ್ ಮಾಡ್ತೀರಿ ಅಂತ ಕಡೆ ನಾವೇನ್ ಮಾಡ್ತೇವಿ? 8085 8086 ಪ್ರೊಸೆಸರ್ಸ್ ಇನ್ನೂವರೆಗೂ ಯೂಸ್ ಮಾಡ್ತೇವಿ. ಮತ್ತೆ ದೊಡ್ಡ ದೊಡ್ಡ ಕೆಲಸ ಮಾಡ್ಲಿಕ್ಕೆ ನಿಮ್ ಗ್ರಾಫಿಕ್ಸ್ ಇರ್ಬೋದು, ವಿಡಿಯೋಸ್, ಸೌಂಡ್ಸ್ ಅದೆಲ್ಲ ಅಪ್ಲೋಡ್ ಮಾಡ್ಲಿಕ್ಕೆ, ಕಳಿಸ್ಲಿಕ್ಕೆ, ಗೇಮಿಂಗ್ ಆಪ್ಸ್ ಇರ್ಬೋದು, ಅಂತವೇನಾದ್ರು ಇತ್ತು ಅಂತಂದ್ರೆ ವಿಂಡೋಸ್ ಮತ್ತೆ ಆಂಡ್ರಾಯ್ಡ್ ಅವೆಲ್ಲ ಯೂಸ್ ಮಾಡ್ಬೇಕು ಅಂದ್ರೆ ದೆನ್ ವಿ ಆರ್ ಗೋಯಿಂಗ್ ಫಾರ್ ಹೈಯರ್ ವರ್ಷನ್ಸ್ ಲೈಕ್ ಯುವರ್ ಆಕ್ಟಾಕೋರ್ ಪ್ರೊಸೆಸರ್ಸ್. ಆ ರೀತಿ ಪ್ರೊಸೆಸರ್ಸ್ ಅನ್ನ ಯೂಸ್ ಮಾಡ್ಕೋತೇವಿ. ವಿ ಆರ್ ನಾಟ್ ಪ್ರಿಫರಿಂಗ್ ದೀಸ್ ಓಲ್ಡರ್ ವರ್ಷನ್ಸ್ ಆಫ್ ಯುವರ್ ಪ್ರೊಸೆಸರ್. ರೈಟ್?
ಬಟ್ ದ ಬೇಸಿಕ್ ಕಾನ್ಸೆಪ್ಟ್ ಏನು ಈ ಆಕ್ಟಾಕೋರ್ ಪ್ರೊಸೆಸರ್ ಆಯ್ತು, ಕೋಡ್ವೆಲ್ ಪ್ರೊಸೆಸರ್ಸ್ ಆಯ್ತು, ಅಥವಾ ಪೆಂಟಿಯಮ್ ಮಷಿನ್ಸ್ ಒಳಗಾಯ್ತು, ಇದು ಎಲ್ಲದ್ರ ಒಳಗೆ ಏನ್ ಬೇಸಿಕ್ ಪ್ರೊಸೀಜರ್ ಫಾಲೋ ಆಗ್ತದ, ದಟ್ ಈಸ್ ಟೇಕನ್ ಫ್ರಮ್ ಯುವರ್ ಅರ್ಲಿಯರ್ ಆರ್ ದ ಫಸ್ಟ್ ವರ್ಷನ್, ದಟ್ ಈಸ್ 8085. 8085 ಇಂದಾನೇ ತಗೊಂಡಿರೋದು. 8085 ಏನ್ ಕೆಲಸ ಮಾಡ್ತದೋ ಅದರದ್ದೇ ಅಡ್ವಾನ್ಸ್ಡ್ ವರ್ಷನ್ಸ್ ಮುಂದಿನ ಎಲ್ಲ ಇವು ಕೆಲಸ ಮಾಡ್ತಾವ. ಸೊ ಬೇಸಿಕ್ ಆಗಿ ನಿಮಗೇನ್ ಗೊತ್ತಾಗ್ಬೇಕು ಅಂತಂದ್ರೆ, ನೀವು ಏನು ನಿಮ್ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಆಲ್ರೆಡಿ ವರ್ಕ್ ಮಾಡಿರಿ. ಈಗ ಇದು ಏನದ ನೀವು ನೆನ್ಪಿಟ್ಕೋಬೇಕಾಗಿದ್ದು ಒಂದು ಇಮೇಜ್. ಕಾಣಿಸ್ಲಿಕ್ಕತ್ತದ ಅನ್ಕೋತೀನಿ ಸ್ಕ್ರೀನ್ ಮೇಲೆ ಇಮೇಜ್. ಕಂಪ್ಯೂಟರ್ ಸಿಸ್ಟಮ್ ಅಂತ ಬರ್ದೀನಿ. ಈ ಇಮೇಜ್ ನ ನೋಡ್ರಿ. ವಾಂಟ್ ದಿಸ್ ಇಮೇಜ್ ಟು ಬಿ ಸೀನ್. ಇದಕ್ಕೆ ಇಮೇಜ್ ಕಾಣಿಸ್ಲಿಕ್ಕತ್ತದ. Okay. So whatever we are talking about this one. What ನಮ್ಮ ಹತ್ರ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಅವ. ಈ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಅನ್ನ ನಾ ಏನ್ ಮಾಡೀನಿ ಇಲ್ಲಿ ಪ್ರಾಸೆಸರ್ ಅಂತ ಬರ್ತೀನಿ. ಪ್ರಾಸೆಸರ್ ಅಂದ್ರೆ ಏನು? ನಂದು ALU ಮತ್ತೆ CU ಎರಡು ಸೇರಿ ಒಂದ್ ಚಿಪ್ ಆಗಿರ್ತದ. ಆ ಚಿಪ್ಪಿಗೆ ಏನ್ ಹೇಳ್ತೀನಿ ಇಲ್ಲಿ? ಪ್ರೊಸೆಸರ್ ಅಂತ ಹೇಳ್ತೀನಿ. ಅಂಡ್ ದೆನ್ ಹಿಯರ್ ಐ ಆಮ್ ಹ್ಯಾವಿಂಗ್ ಮೈ ಮೆಮರಿ ಯೂನಿಟ್. ಹೌದಿಲ್ಲ? ಇದೇ ನಿಮ್ ಬ್ಲಾಕ್ ಡಯಾಗ್ರಾಮ. ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸ್, CPU ಇದನ್ನ ಸೇರಿಸಿ ಮಾಡಿರ್ತೀರಿ ನೀವು. ಇದು ಇಷ್ಟು ನಿಮ್ CPU. ಹೌದಿಲ್ಲ? ಈಗ ಇದ್ರ ಒಳಗೆ ಏನದ? ಅರ್ಥಮೆಟಿಕ್ ಅಂಡ್ ಲಾಜಿಕಲ್ ಯೂನಿಟ್. ಈ ಸೆಟ್ ಒಳಗ ಪ್ರೊಸೆಸರ್ ಒಳಗೆ ಏನದ ನಿಮ್ದು? ಅರ್ಥಮೆಟಿಕ್ ಅಂಡ್ ಲಾಜಿಕಲ್ ಯೂನಿಟ್ ಅದ. ಮತ್ತೆ ಇಲ್ಲಿ ಏನದ? ಮೆಮರಿ ಯೂನಿಟ್ ಅದ. ಇವು ಎರಡು ಸೇರ್ತು ಅಂದ್ರೆ ಏನಾಗ್ತದೆ ನಿಮ್ದು? ಪೂರ್ತಿ CPUದು ಬ್ಲಾಕ್ ಡಯಾಗ್ರಾಮ್ ಒಳಗ CPU ಹಿಂಗೆ ರಿಪ್ರೆಸೆಂಟ್ ಮಾಡಿರ್ತೀರಿ. ಹೌದು? Okay. So now see, what actually we mean to say here is, suppose any of your input device or output device, ನಿಮ್ input device output device ಯಾವ್ದು ಬೇಕಾದಿದ್ರುನು, yes, what you are doing is, or how you are going to store the data. ನಿಮ್ದು ಇದ್ರ ಒಳಗ ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸ್. ಈಗ ಸಪೋಸ್ ನಾನು ಒಂದು ವಾಟ್ಸಪ್ ಯೂಸ್ ಮಾಡಿದೆ ಅಂತ ಇಟ್ಕೊಂಡ್ರಿ, ವಾಟ್ಸಪ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದೆ ಅಂದ್ರೆ, ವಾಟ್ಸಪ್ ಈಸ್ ಆನ್ ಅಪ್ಲಿಕೇಶನ್ ಅಂಡ್ ದ ಮೆಸೇಜಸ್, ಇಮೇಜಸ್ ಆರ್ ದ ವಿಡಿಯೋಸ್ ದಟ್ ಐ ಆಮ್ ಸೆಂಡಿಂಗ್ ಥ್ರೂ ದ ವಾಟ್ಸಪ್, ದಟ್ ಈಸ್ ವಾಟ್? ದಟ್ ಈಸ್ ಡೇಟಾ. ಓಕೆ. ಸೊ ನಿಮ್ ಡೇಟಾ ಎಲ್ಲಿ ಸ್ಟೋರ್ ಆಗ್ತದ? ಡೇಟಾ ಇಸ್ ಸ್ಟೋರ್ಡ್ ಇನ್ ದ ಮೆಮರಿ. ಎಸ್, data is stored in the memory. And what is actually the program from your memory? Program ಏನು? Program is the WhatsApp application that you are having, and data is the image or sound or what messages that you are sending to your ಟು ಸಮ್. ಯಾರಿಗೋ ನೀವು ಯಾರಿಗೆ ಕಳಿಸ್ಬೇಕಂತೀರೋ ಅವ್ರಿಗೆ ಕಳಿಸ್ತಾ ಇರೋ ಅಂತದ್ದು ಇನ್ಫಾರ್ಮೇಶನ್ ಏನದಲ್ಲ, ದಟ್ ಈಸ್ ಡೇಟಾ. ವೇರ್ ಆಸ್ ಆ ಪೂರ್ತಿ ವಾಟ್ಸಪ್ ಏನ್ ಯೂಸ್ ಮಾಡ್ತಿರ್ತೀರಲ್ಲ, ಅದ್ರೊಳಗೆ ಫೀಚರ್ಸ್ ಇರ್ಬೋದು, ಅದ್ರದ್ದು ಪೂರ್ತಿ ವಿಂಡೋ ಇರ್ಬೋದು, ಅದಕ್ಕೆ ಏನ್ ಹೇಳ್ತೀರಿ ನೀವು? ಅದಕ್ಕೆ ಒಂದು ಆಪ್ ಅಂತ ಹೇಳ್ತೀರಿ. ಸೊ ದಟ್ ಆಪ್ ಇಸ್ ವಾಟ್? ದಟ್ ಅಪ್ಲಿಕೇಶನ್ ಇಸ್ ಅ ಪ್ರೋಗ್ರಾಮ್. ಪ್ರೋಗ್ರಾಮ್ ಅಪ್ಲಿಕೇಶನ್, ಅಪ್ಲಿಕೇಶನ್ ಪ್ರೋಗ್ರಾಮ್ ಅಂತ ಹೇಳ್ತೀರಿ. ಸಾಫ್ಟ್ವೇರ್ ಕಲಿಬೇಕಾದಾಗ ಕಲ್ತಿರ್ತೀರಿ ನೀವು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಅಂತ ಹೇಳಿ. ಹೌದು, ಕಲ್ತಿರಲ್ಲ? ಕಲ್ತಿರಿ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ಸೊ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್, ಈಗ ಸಪೋಸ್ ನೀವು ಕ್ಯಾಮೆರಾ ಆನ್ ಮಾಡ್ಕೊಂಡ್ರಿ ಅಂತಂದ್ರೆ, ಕ್ಯಾಮೆರಾದ್ದು ಒಂದು ಅಪ್ಲಿಕೇಶನ್ ಇರ್ತದೆ, ಫೀಚರ್ಸ್ ಇರ್ತಾವ ಕ್ಯಾಮೆರಾಕ. ಸೊ ಕ್ಯಾಮೆರಾ ಇಸ್ ದ ಅಪ್ಲಿಕೇಶನ್. ವೆನ್ ಯು ಕ್ಲಿಕ್ ಅ ಫೋಟೋ ಇನ್ ದಟ್ ಒನ್, ದಟ್ ಫೋಟೋ, ಆ ಇಮೇಜ್ ಏನ್ ಜನರೇಟ್ ಆಗ್ತದಲ್ಲ, ಆ ಇಮೇಜ್ ಏನು? ಆ ಅಪ್ಲಿಕೇಶನ್ ಒಳಗ್ ಬರುವಂತ ಡೇಟಾ. ಅರ್ಥ ಆಗ್ಲಿಕ್ಕತ್ತದ? ರೈಟ್. ನಾವು ಸೇ ಯು ನೋ ಅಬೌಟ್ ಮೆಮರಿ, ರ್ಯಾಮ್ ಅಂಡ್ ರಾಮ್. ಏನು ರ್ಯಾಮ್ ಅಂದ್ರೆ? ರಾಮ್ ಅಂದ್ರೆ read only memory, right? Now have you what is the difference between RAM and ROM? Okay, ಇವೆರಡು ಎಲ್ಲಿ ಬರ್ತಾವೆ ಹೇಳ್ರಿ? RAM ಮತ್ತೆ ROM ಎಲ್ಲಿ ಇರ್ತದ? RAM ROM ಎಲ್ಲಿ ಇರ್ತದ? ಕಂಪ್ಯೂಟರ್ನಾಗೂ ಇರ್ತದ, ಮೊಬೈಲ್ನಾಗೂ ಇರ್ತದ, ರೈಟ್. ಬಟ್ ಯಾವಾಗ ನಾವು 8085 ಬಗ್ಗೆ ಮಾತಾಡ್ತೇವಿ, ದಿಸ್ ವಾಸ್ ಇನ್ ದ ಇಯರ್ 1970s. ಎಸ್. ಸೊ 1970s ಒಳಗ ನಿಮ್ಮ ಹತ್ರ ಮೊಬೈಲ್ಸ್ ಆಯ್ತು,
ಅಥವಾ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ನಾವೇನ್ ಪೆನ್ ಡ್ರೈವ್, ಸಿಡಿಸ್ ಅಥವಾ ಯು ಎಸ್ ಪಿಸ್ ಏನ್ ಹೇಳ್ತೀವಿ, ಇವೆಲ್ಲ ಯಾವ ಎಕ್ಸಿಸ್ಟೆನ್ಸ್ ಒಳಗೆ ಇರ್ಲಿಲ್ಲ. ಸೊ ದೇರ್ ವಾಸ್ ನೋ ಸಚ್ ಟಾಪಿಕ್ ಆರ್ ನೋ ಸಚ್ ಎಕ್ಸ್ಪ್ಲನೇಷನ್ ಅಬೌಟ್ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್. ಇವೆಲ್ಲ ಏನು ಪ್ರೈಮರಿ ಒಳಗ್ ಬರ್ತಾವ. ರಾಮ್ ಮತ್ತೆ ರ್ಯಾಮ್ ಎದ್ರೊಳಗ್ ಬರ್ತದ, ದಟ್ ಮೆಮರಿ ಈಸ್ ಅ ಪ್ರೈಮರಿ ಮೆಮರಿ. ಹೌದು, ಪ್ರೈಮರಿ ಮೆಮರಿ ಅಂದ್ರೆ ಏನ್ ಹೇಳ್ರಿ? ಮೆಮರಿ ಯಾವ ಮೆಮರಿಗೆ ಪ್ರೈಮರಿ ಮೆಮರಿ ಅಂತೀರಿ? ದ ಕಂಪ್ಯೂಟರ್ಸ್ ಓನ್ ಮೆಮರಿ ಅಥವಾ ಕಂಪ್ಯೂಟರ್ದ ಸ್ವಂತವಾದಂತ ಮೆಮರಿ ಏನಿರ್ತದೆ ಅದಕ್ಕೆ ಪ್ರೈಮರಿ ಮೆಮರಿ ಹೇಳ್ತೀರಿ. ಹೊರಗಡೆಯಿಂದ ಎಕ್ಸ್ಟರ್ನಲಿ ನಾವು ಕಂಪ್ಯೂಟರ್ಗೆ ಏನ್ ಅಡಿಷನಲ್ ಮೆಮರಿ ನಾ ಕೊಡ್ತೇವೋ ಅಂತ ಮೆಮರಿಗೆ ಏನ್ ಹೇಳ್ತೀರಿ? ಸೆಕೆಂಡರಿ ಮೆಮರಿ ಹೇಳ್ತೀರಿ. ಹೌದು. ಹಾ, ಸೊ ಈಗ ಪ್ರೈಮರಿ ಮೆಮರಿ ಏನದಲ್ಲ, ಯು ಆರ್ ಹ್ಯಾವಿಂಗ್ ವಾಟ್? ದ ಪ್ರೈಮರಿ ಮೆಮರಿ ಇಸ್ ಡಿವೈಡೆಡ್ ಇಂಟು ಯುವರ್ ರ್ಯಾಮ್ ಅಂಡ್ ರಾಮ್. ಹೌದು, ರ್ಯಾಮ್ ಮತ್ತೆ ರಾಮಿಗೆ ಡಿವೈಡ್ ಮಾಡಿರಿ. ನಾವು ರ್ಯಾಮ್ ಎಂತದ್ದು ಮೆಮರಿ? ಇಟ್ ಈಸ್ ಕಾಲ್ಡ್ ಆಸ್ ಟೆಂಪರರಿ ಮೆಮರಿ ಆರ್ ವೊಲಟೈಲ್ ಮೆಮರಿ ಅಂತ ಹೇಳ್ತೀರಿ. ಹೌದು. ವಾಟ್ ಈಸ್ ದಟ್ ಟೆಂಪರರಿ ಮೆಮರಿ ಆರ್ ವೊಲಟೈಲ್ ಮೆಮರಿ? ಏನಾಗ್ತೈತ್ರಿ? ಹಾ, ಸ್ವಿಚ್ ಆಫ್ ಮಾಡಿದ ತಕ್ಷಣ ಏನಾಗ್ಬೇಕು? ನೀವ್ ಏನೇನ್ ಬರ್ದಿರ್ತೀರೋ ಅದೆಲ್ಲ ಹೋಗ್ಬಿಡ್ತದ. ಅಂತದಕ್ಕೆ ಏನ್ ಹೇಳ್ತೀವಿ ನಾವು? ವೊಲಟೈಲ್ ಮೆಮರಿ ಅಂತ ಹೇಳ್ತೀವಿ. ರೈಟ್. ದೆನ್ ವಾಟ್ ಈಸ್ ನಾನ್ ವೊಲಟೈಲ್ ಮೆಮರಿ? ಯುವರ್ ರಾಮ್ ಈಸ್ ನಾನ್ ವೊಲಟೈಲ್ ಮೆಮರಿ. ದಟ್ ಈಸ್, ಇಟ್ ಈಸ್ ಅ ಟೈಪ್ ಆಫ್ ವಾಟ್ ಟೈಪ್ ಆಫ್ ಮೆಮರಿ? ಇಟ್ ಈಸ್ ಅ ಪರ್ಮನೆಂಟ್ ಮೆಮರಿ. ಹೌದು. ಸೊ ನೀವು ಇದ್ರ ಒಳಗ ಏನು ರ್ಯಾಮ್ ಒಳಗೆ ಏನ್ ಕೆಲಸ ಮಾಡ್ಬೋದು? ರ್ಯಾಮ್ ಒಳಗೆ ಇನ್ ದ ರ್ಯಾಮ್ ಯು ಕ್ಯಾನ್ ರೀಡ್ ಅಂಡ್ ರೈಟ್, ಬಿಕಾಸ್ ಇಟ್ ಈಸ್ ಅ ಟೆಂಪರರಿ ಮೆಮರಿ. ನಿಮಗೆ ರೀಡ್ ಮಾಡ್ಲಿಕ್ಕೂ ಬರ್ತದ, ಅದ್ರ ಒಳಗ ರೈಟ್ ಮಾಡ್ಲಿಕ್ಕೂ ಬರ್ತದ. ಬಟ್ ವೇರ್ ಆಸ್ ವೆನ್ ಯು ಕಮ್ ಫಾರ್ ರಾಮ್, ವಾಟ್ ಈಸ್ ಪಾಸಿಬಲ್? ಇಟ್ ಈಸ್, ಇದರದ ಹೆಸರೇನು? ರಾಮ್ ಅಂದ್ರೆ ರೀಡ್ ಓನ್ಲಿ ಮೆಮರಿ. ಸೊ ಅದ್ರ ಒಳಗೆ ಏನ್ ಮಾಡ್ಬೋದು ನೀವು? ಬರೀ ರೀಡ್ ಮಾಡ್ಬೋದು, ರೈಟ್ ಮಾಡ್ಲಿಕ್ಕೆ ಪಾಸಿಬಿಲಿಟಿ. ಹಾ, ರೈಟ್ ಮಾಡ್ಲಿಕ್ಕೆ ಪಾಸಿಬಿಲಿಟಿ ಇಲ್ಲ. ಸೊ ರ್ಯಾಮ್ ಈಸ್ ಅವೈಲೇಬಲ್ ಫಾರ್. ಏನಾಯ್ತು? ಆರ್ ಯು ಟಾಕಿಂಗ್ ಟು ಮೀ? ಅಲ್ಲ, ಅವ್ರು ನನ್ಗ ಮಾತಾಡ್ಲಿಕ್ಕತ್ತಾರ. ಯಾವ್ದೋ ಹುಡುಗಿ ಮಾತಾಡ್ತಾ ಇತ್ರಲ್ಲ. ಐ ಡೌಟ್. Okay. So RAM is what? Read and write type of memory, whereas ROM is what? Read only memory. ಹೌದು. ಸೊ ರಾಮ್ ಅನ್ನ ನಾವು ಎಲ್ಲಿ ಯೂಸ್ ಮಾಡ್ತೇವಿ ಅಂದ್ರೆ, ನಿಮ್ದು ಆಪರೇಟಿಂಗ್ ಸಿಸ್ಟಮ್ಸ್ ಏನಾರೇ ಲೋಡ್ ಮಾಡ್ಬೇಕಾಗಿತ್ತು, ಇನ್ಪುಟ್ ಔಟ್ಪುಟ್ ಡಿವೈಸಸ್ ಏನಾರೇ ಲೋಡ್ ಮಾಡ್ಬೇಕಾಗಿತ್ತು ಅಂದ್ರೆ ಅಂತ ಟೈಮಿಗೆ ಒಂದ್ಸತಿ ಇನ್ಸ್ಟ್ರಕ್ಷನ್ಸ್ ಬರ್ದು ಅದನ್ನ ಬರೀ ರೀಡ್ ಓನ್ಲಿಗೆ ಬಿಟ್ಬಿಡ್ತೇವೆ. ಅದ್ರೊಳಗೆ ನಮ್ಗೆ ಏನು ಚೇಂಜಸ್ ಮಾಡ್ಲಿಕ್ಕೆ ಬರುದಿಲ್ಲ. ವೇರ್ ಆಸ್ ರಾಮ್ ಎಲ್ಲಿ ಯೂಸ್ ಮಾಡ್ತೀರಿ ನೀವು? ಎಲ್ಲಿ ನಿಮ್ಗೆ ರೀಡ್ ಅಂಡ್ ರೈಟ್ ಆಪ್ಷನ್ಸ್ ಬೇಕು, ಎರಡು ಬರಿಬೇಕು ಮತ್ತೆ ಬರ್ದಿರೋದನ್ನ ಓದ್ಬೇಕು, ಅಥವಾ ಇವತ್ತು ಬಂದ್ ಮಾಡಿ ನಾಳೆ ಬಂದು ಓದ್ತೀನಿ ಅದನ್ನ, ನಾಳೆ ಮತ್ತೆ ಅದ್ರೊಳಗೆ ಚೇಂಜಸ್ ಮಾಡ್ತೀನಿ ಅಂತ ಎಲ್ಲಿರ್ತದೋ ಅಂತ ಆ ಟೈಪ್ ಅಲ್ಲಿ ಆ ರೀತಿ ಡೇಟಾ ಸ್ಟೋರ್ ಮಾಡ್ಬೇಕಾಗಿತ್ತು ಅಂದ್ರೆ ನೀವೇನ್ ಯೂಸ್ ಮಾಡ್ತೀರಿ? ಯು ಆರ್ ಗೋಯಿಂಗ್ ಫಾರ್ ಅ ರ್ಯಾಮ್. ಹೌದು. ಇದು ಗೊತ್ತದ ನಿಮಗ ಕಾನ್ಸೆಪ್ಟ್? ಯು ನೋ ಅಬೌಟ್ ರ್ಯಾಮ್ ಅಂಡ್ ರಾಮ್, ರೈಟ್? Now, what actually is or how RAM is divided? RAM ಅನ್ನ ಹೆಂಗ್ ಡಿವೈಡ್ ಮಾಡ್ತೀರಿ? ಅಥವಾ ಕ್ಯಾಟಗರೀಸ್ ಅವನೋ ಇಲ್ಲೋ RAM ಒಳಗ? See, we are having memory ಹೇಳಿದ್ರಿ ಅಂದ್ರೆ ಮೆಮರಿ ಎರಡು ಸೆಕ್ಷನ್ ಡಿವೈಡ್ ಮಾಡ್ತೀರಿ. ಯು ಆರ್ ಸೇಯಿಂಗ್ ಪ್ರೈಮರಿ ಮೆಮರಿ ಅಂಡ್ ಸೆಕೆಂಡರಿ ಮೆಮರಿ. ಮತ್ತೆ ಪ್ರೈಮರಿ ಮೆಮರಿ ಏನ್ ಹೇಳಿದ್ರಿ? ಪ್ರೈಮರಿ ಮೆಮರಿ ಅಂದ್ರೆ ಕಂಪ್ಯೂಟರ್ಗೆ ಸ್ವಂತವಾದಂತ ಮೆಮರಿ. ಸೆಕೆಂಡರಿ ಮೆಮರಿ ಅಂದ್ರೆ ಅಡಿಷನಲಿ ಏನ್ ತಗೊಂಡಿರ್ತೀರಿ ಹೊರಗಡೆಯಿಂದ ಹಾಕೊಂಡಿರುವಂತ ಮೆಮರಿಗೆ ಸೆಕೆಂಡರಿ ಮೆಮರಿ ಹೇಳಿದ್ರಿ. Yes. Suppose if I am saying primary memory is again divided into ROM and RAM ಹೇಳಿದೆ. RAM ಅಂತಂದ್ರೆ read only, sorry, random access memory, which is a volatile memory, that is the temporary memory where I am able to read and write ಅಂತ ಹೇಳಿದೆ. Then ROM ಹೇಳಿದೆ ಅಂದ್ರೆ ಏನಂತೀರಿ? Read only memory, which is a non volatile memory or which is a permanent memory where I am capable of only reading. ಹೌದು. ಈಗ ರ್ಯಾಮ್ ಅನ್ನ ಮತ್ತೆ ಹೆಂಗ್ ಡಿವೈಡ್ ಮಾಡ್ತೀರಿ? ಈಗ ನಮ್ಗ ರೀಡ್ ಅಂಡ್ ರೈಟ್ ಮಾಡ್ಬೇಕು. ನಾವು ಮೈಕ್ರೋ ಪ್ರೊಸೆಸರ್ ಇದ್ದಾಗ ನಮಗ ರಾಮಿಗೆ ಏನು ಬೇಕಾಗಿಲ್ಲ. ನಾವ್ ಯಾವಾಗ ಮೈಕ್ರೋ ಪ್ರೊಸೆಸರ್ ಹೇಳ್ತೇವಲ್ಲ, ನಮಗ ಬರೆಯೋದನ್ನು ಇರ್ತದೆ, ಬರ್ದಿರೋದನ್ನ ಓದೋದನ್ನು ಇರ್ತದೆ. ದಟ್ ಈಸ್ ವಿ ಆರ್ ವರ್ಕಿಂಗ್ ಆನ್ ರೀಡ್ ಅಂಡ್ ರೈಟ್ ಆಪರೇಷನ್ಸ್. ಸೊ ರೀಡ್ ಅಂಡ್ ರೈಟ್ ಮಾಡ್ಬೇಕು ಅಂದಾಗ ನಾವ್ ಯಾವ ಮೆಮರಿ ಮೇಲೆ ಕೆಲಸ ಮಾಡ್ಲಿಕ್ಕತ್ತೇವಿ?
We are working on RAM always. Getting? ಹಾ. ಸೊ ಈಗ ರ್ಯಾಮ್ ಎಷ್ಟ್ರ ಒಳಗೆ ಡಿವೈಡ್ ಮಾಡ್ತೀರಿ, ಹೆಂಗ್ ಕ್ಯಾಟಗರೈಸ್ ಮಾಡ್ತೀರಿ? ರ್ಯಾಮ್ ಇಸ್ categorized as 3 types of different RAM. One is static RAM, the second one is dynamic RAM, the other one is synchronous dynamic RAM ಅಂತ ಹೇಳ್ತೀರಿ. Okay, so don't worry about synchronous dynamic RAM. We are ಇದು existence ಒಳಗೆ ಬರಂಗನೇ ಇಲ್ಲ ನಮಗ. Even dynamic RAM also, just one word I will say, and probably ನೀವೆಲ್ಲ physics stream ಅದವ್ರು ಇದ್ದೀರಿಲ್ಲ ಎಲ್ಲಾರು? ಎಲ್ಲಾರು physics ಅವ್ರು ಇದ್ದೀರಿಲ್ಲ? So I think you may be knowing about what is a resistor, what is a capacitor, what are flip flops, ಇವೆಲ್ಲ ಗೊತ್ತಿರ್ತಾವ ಅನ್ಕೋತೀನಿ. ಗೊತ್ತವ ಇಲ್ಲ ಎಲ್ಲಾರ್ಗಿ? ಹಾ. So static RAM ಏನದಲ್ಲ, static RAM is the memory that we are using in our microprocessors. ಈಗ ನಾವು microprocessor ಒಳಗೆ ಎಂತ RAM ಯೂಸ್ ಮಾಡ್ತೇವಿ? We are using the static RAM. Static RAM ಯೂಸ್ ಮಾಡ್ಬೇಕು ಅಂದ್ರೆ ಎದ್ರ ಒಳಗ್ ವರ್ಕ್ ಮಾಡ್ತೀರಿ ನೀವು? ಇನ್ಸ್ಟ್ರೂಮೆಂಟ್ ಯಾವ್ದು ಯೂಸ್ ಮಾಡ್ತೀರಿ? ಯಾವ ವಸ್ತು ಒಳಗ ನೀವು ಸ್ಟಾಟಿಕ್ RAM ಅನ್ನ ಇನ್ಸ್ಟಾಲ್ ಮಾಡ್ತೀರಿ? ದಟ್ ಈಸ್ ಅ ಫ್ಲಿಪ್ ಫ್ಲಾಪ್ ಅಂತ ಹೇಳ್ತೀರಿ. ಓಕೆ, ಫ್ಲಿಪ್ ಫ್ಲಾಪ್ ಕೇಳಿರಿ ನೀವು ಫಿಸಿಕ್ಸ್ ಒಳಗ? ಕೇಳಿಲ್ಲೋ ಸ್ಟೂಡೆಂಟ್ಸ್? ಫ್ಲಿಪ್ ಫ್ಲಾಪ್ ಬಗ್ಗೆ ಕೇಳಿರಾ? No. Okay. Then you heard about capacitors? Capacitor gives you, capacitor ಒಳಗೆ ಏನ್ ಸ್ಟೋರ್ ಮಾಡ್ತೀರಿ? either you are charging it or you are discharging it. Yes, so ಅದು ಡೇಟಾ ಏನಿರ್ತದಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಡೈನಾಮಿಕ್ ರ್ಯಾಮ್. ಒಳಗೆ ನಾವು ಕೆಪಾಸಿಟರ್ಸ್ ಅನ್ನ ಯೂಸ್ ಮಾಡ್ತೀವಿ ಡೇಟಾ ಸ್ಟೋರ್ ಮಾಡ್ಲಿಕ್ಕೆ. ವೇರ್ ಆಸ್ ಸ್ಟಾಟಿಕ್ ರ್ಯಾಮ್ ಒಳಗ, ಸ್ಟಾಟಿಕ್ ರ್ಯಾಮ್ ಅನ್ನ ಯೂಸ್ ಮಾಡ್ಬೇಕು ಅಂದ್ರೆ ವಿ ಆರ್ ಯೂಸಿಂಗ್ ಫ್ಲಿಪ್ ಫ್ಲಾಪ್ಸ್. ಫ್ಲಿಪ್ ಫ್ಲಾಪ್ ಒಳಗ ವಿ ಆರ್ ವರ್ಕಿಂಗ್ ವಿತ್ 2 ಆಪರೇಷನ್ಸ್, ದಟ್ ಈಸ್ ಸೆಟ್ ಅಂಡ್ ರೀಸೆಟ್. ಸೆಟ್ ಅಂಡ್ ರೀಸೆಟ್ ಅಂದ್ರೆ ಆನ್ ಅಥವಾ ಆಫ್. ಓಕೆ, ಸೆಟ್ ಅಂದ್ರೆ ಒಂದು ವ್ಯಾಲ್ಯೂ, ರೀಸೆಟ್ ಅಂದ್ರೆ ಒಂದು ವ್ಯಾಲ್ಯೂ. 0 ಮತ್ತೆ 1 ವ್ಯಾಲ್ಯೂ ಕೊಟ್ಕೊಂಡು ನಾವೇನ್ ಮಾಡ್ತೀವಿ, ಇಲ್ಲಿ ಸ್ಟಾಟಿಕ್ ರ್ಯಾಮ್ ಅನ್ನ ಯೂಸ್ ಮಾಡ್ತೀರಿ. ಸೊ whenever you are having any of the data, ನಿಮ್ಗೆ ಏನ್ ಅನಿಸ್ತದ? ಒಂದು ಇಮೇಜ್ ಇತ್ತು ಅಂದ್ರೆ ಆ ಇಮೇಜ್ ಹೆಂಗ್ ಸ್ಟೋರ್ ಆಗ್ತದ ಅನಿಸ್ತದ ಕಂಪ್ಯೂಟರ್ ಒಳಗ? ಯಾವುದು ಡೇಟಾ? ಒಟ್ಟಿ ಡೇಟಾ ಅಂದ್ರೆ ಏನು? ಪ್ರೊಸೆಸರ್ಸ್ ಒಳಗ, ಯಾವ್ದು ಒಂದು ಪ್ರೊಸೆಸರ್ಸ್ ಒಳಗ ಈಗ ನಾ ಒಂದ್ 10 ಲೈನ್ ಬರ್ದೆ ಅಂದ್ರೆ ಆ 10 ಲೈನ್ ಆಸ್ ಇಟ್ ಇಸ್ ಸ್ಟೋರ್ ಆಗ್ತದ? ಇಲ್ಲ. ಈಗ ನಾ ಮಾತಾಡ್ಲಿಕತ್ತೀನಿ ನಿಮ್ಗೆಲ್ಲ ಅದು ಮಾತು ಕೇಳಿಸ್ಲಿಕ್ಕತ್ತದಂದ್ರ ಅದು ಆಸ್ ಇಟ್ ಈಸ್ ಬರ್ಲಿಕ್ಕತ್ತದ ಅನ್ಕೋತೀರಿ? ಮೊನ್ನೆ ಒಂದ್ಸತಿ ಹೇಳಿದ್ದೆಲ್ಲ, ಹೌ ಯುವರ್ ಡೇಟಾ ಇಸ್ ಟ್ರಾನ್ಸ್ಮಿಟೆಡ್ ಓವರ್ ಇಯರ್. ಹೆಂಗಾಗ್ತದ? ಆಲ್ ಮೈ ಸೌಂಡ್ ವೇವ್ಸ್ ಆರ್ ಕನ್ವರ್ಟೆಡ್ ಇನ್ ಟು ಡಿಜಿಟಲ್ ಸಿಗ್ನಲ್ಸ್. ಡಿಜಿಟಲ್ ಸಿಗ್ನಲ್ಸ್ ಆಫ್ zeros and ones, ಸೆಟ್ ಆಫ್ zeros and ones. ಇದೇ zeros and ones ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾನ್ಸ್ಮಿಟ್ ಆಗ್ತದ. ಆ zeros and ones ಸಿಗ್ನಲ್ಸ್ ಮತ್ತೆ ನಿಮ್ ಮೊಬೈಲಿಗೆ ಹೋದ ತಕ್ಷಣ ಏನಾಗ್ತದ? ವಾಪಸ್ ಸೌಂಡ್ ವೇವ್ಸ್ ಕನ್ವರ್ಟ್ ಆಗಿ ನಿಮಗೆ ಒಂದು ಸೌಂಡ್ ಫಾರ್ಮ್ಯಾಟ್ ಒಳಗ ರಿಫ್ಲೆಕ್ಟ್ ಆಗ್ತದದು. ಹೌದಾ? ಸೊ ಯಾವುದೇ ರೀತಿ ಡೇಟಾ ಇರ್ಬೋದು, ನಿಮ್ದು ಡೇಟಾ ಎಂತದೇ ಇರ್ಲಿ, ಯಾವುದು ಇಮೇಜ್ ಇರ್ಲಿ, ಡಾಕ್ಯುಮೆಂಟ್ ಇರ್ಲಿ, ವಿಡಿಯೋ ಇರ್ಲಿ, ಇಲ್ಲಿ ಅದ ನೋಡ್ರಿ. ಇಫ್ ಅಟ್ ಆಲ್ ಯುವರ್ ಡೇಟಾ ಇಸ್ ಅ ಇಮೇಜ್, ಡಾಕ್ಯುಮೆಂಟ್, ವಿಡಿಯೋ ಆರ್ ಎನಿ ಆಫ್ ದ ಸೌಂಡ್, ದಟ್ ಈಸ್ ಆಲ್ವೇಸ್ represented in what format in your computer? Computer ಒಳಗೆ ಅದು ಯಾವ ಫಾರ್ಮ್ಯಾಟ್ ಒಳಗೆ ರಿಪ್ರೆಸೆಂಟ್ ಆಗ್ತದ? ಆಲ್ವೇಸ್ ದಟ್ ಈಸ್ ರಿಪ್ರೆಸೆಂಟೆಡ್ ಇನ್ ದ ಫಾರ್ಮ್ ಆಫ್ ವಾಟ್? ಇನ್ ದ ಫಾರ್ಮ್ ಆಫ್ zeros and ones. Okay, always it is stored in the form of zeros and ones. ಅರ್ಥ ಆಗ್ಲಿಕತ್ತದ? ವಾಯ್ಸ್ ಕಟ್ ಆಗ್ತಾ ಇದೆಯಪ್ಪ. ಸೊ ಡೇಟಾ ಮೇ ಬಿ anything. The data is either an image or a document or a video. All that data is stored in the form of zeros and ones. Okay, let me take an example. Suppose one pen drive ತಂದ್ರಿ ಅಂತ ಇಟ್ಕೋರಿ. ಓಕೆ, ಆ ಪೆನ್ ಡ್ರೈವ್ ಒಳಗ ನೀವು ಎಂತ ಡೇಟಾ ಸ್ಟೋರ್ ಮಾಡ್ಬೋದು? ಹಾ, ಹೌದಲ್ಲ. ಫೋಟೋಸು ಸ್ಟೋರ್ ಮಾಡ್ತೀರಿ, ವಿಡಿಯೋನು ಸ್ಟೋರ್ ಮಾಡ್ತೀರಿ, ಮತ್ತೆ ಏನು ಆಡಿಯೋನು ಸ್ಟೋರ್ ಮಾಡ್ತೀರಿ. ಹಂಗೆ ಒಂದ್ 4 ಫೈಲ್ಸ್ ಇತ್ತಂದ್ರೆ ಆ ಫೈಲನ್ನು ಸ್ಟೋರ್ ಮಾಡ್ತೀರಿ. ಬಟ್ ಎಲ್ಲ ಬೇರೆ ಬೇರೆ ಟೈಪ್ ಫೈಲ್ ಅಲ್ಲ. ವೆನ್ ಎವರ್ ಯು ಆರ್ ಸೀಯಿಂಗ್ ಯುವರ್ ವಿಡಿಯೋ ಫೈಲ್, ಸೇ ಇಫ್ ಇಟ್ ಈಸ್ ಅನ್ MP4 ಫೈಲ್, ಆಡಿಯೋ ಫೈಲ್ ಈಸ್ .mp3 ಫೈಲ್, ಮತ್ತೆ ನಿಮ್ದು ಇಮೇಜ್ ಫೈಲ್ ಇತ್ತು ಅಂದ್ರೆ JPG ಫೈಲ್ ಇರ್ತದ, ಒಂದು ವರ್ಡ್ ಫೈಲ್ ಇತ್ತು ಅಂದ್ರೆ .doc ಫೈಲ್ ಇರ್ತದ, ಇಲ್ಲ ಅಂದ್ರೆ ಒಂದು PDF ಫೈಲ್ ಇರ್ತದ. ಎಲ್ಲ ಬೇರೆ ಬೇರೆ ಟೈಪ್ ಫೈಲ್ಸ್ ಅವ ಇವು, ಹೌದಿಲ್ಲ?
ಬಟ್ ಎಲ್ಲ ಒಂದೇ ಪೆನ್ ಡ್ರೈವ್ ಒಳಗೆ ಸ್ಟೋರ್ ಮಾಡ್ತೀರಿ. ಪೆನ್ ಡ್ರೈವ್ಗೆ ಏನ್ ಡಿಫ್ರೆನ್ಸ್ ಅನಿಸ್ತದ? ಇದು ಡೇಟಾ ಬೇರೆ ಬೇರೆ ಡೇಟಾ ಅದು ಅಂತ ಅನಿಸ್ತದ? ಇಲ್ಲ. ಯಾಕೆ ಬೇರೆ ಅನ್ಸಂಗಿಲ್ಲ ಅಂದ್ರೆ ಇವೆಲ್ಲ ಅಲ್ಟಿಮೇಟ್ಲಿ ಎದಕ್ ಕನ್ವರ್ಟ್ ಆಗಿರ್ತಾವ? ಆಲ್ ದೀಸ್ ಟೈಪ್ ಆಫ್ ಫೈಲ್ಸ್ ಆರ್ ಕನ್ವರ್ಟೆಡ್ ಇನ್ ಟು zeros and ones when they are stored in your pen drive. ವಾಪಸ್ ಆ ಪೆನ್ ಡ್ರೈವ್ ನಿಮಗೆ ಡೇಟಾ ತೋರಿಸ್ಬೇಕಾದಾಗ ಏನ್ ಮಾಡ್ತದ? ವಾಪಸ್ ನೀವು ಯಾವ್ಯಾವ ಫಾರ್ಮ್ಯಾಟ್ ಒಳಗೆ ಡೇಟಾ ಸ್ಟೋರ್ ಮಾಡಿರಲ್ಲ ಅದೇ ಫಾರ್ಮ್ಯಾಟ್ ಒಳಗ ಅದನ್ನ ಕನ್ವರ್ಟ್ ಮಾಡಿ ತೋರಿಸ್ತದ. ಓಕೆ, ಗೆಟಿಂಗ್ ದಿಸ್ ಒನ್ ಸ್ಟೂಡೆಂಟ್? ಹಾ, ಕೇಳಿಸ್ತಾ ಇದೆಯಲ್ಲ? ಓಕೆ, ಸೊ this is what you need to know how you are going to store the information. ಈಗ ಬೇಸಿಕ್ ಆಗಿ ಏನ್ ಗೊತ್ತಾಯ್ತು ನಿಮಗೆ? ಎಂತದೇ ಇನ್ಫಾರ್ಮೇಶನ್ ಇರ್ಲಿ, ಅದು ಒಂದು ವಿಡಿಯೋ ಇರ್ಲಿ, ಒಂದು ಪಿಕ್ಚರ್ ಇರ್ಲಿ, ಒಂದು ಆಡಿಯೋ ಫೈಲ್ ಇರ್ಲಿ, ಅಥವಾ ಒಂದು ಡಾಕ್ಯುಮೆಂಟ್ ಫೈಲ್ ಇರ್ಲಿ, ಟೆಕ್ಸ್ಟ್ ಫೈಲ್ ಇರ್ಲಿ, ಎಲ್ಲಾ ಫೈಲ್ಸ್ ಇಂದು ಡೇಟಾ ಹೆಂಗ್ ಸ್ಟೋರ್ ಮಾಡಬೇಕು? ಯು ಆರ್ ಸ್ಟೋರಿಂಗ್ ಇನ್ zeros and ones. ಸೊ ಆ zeros and ones ಅನ್ನ ನೀವು ಬೇಸಿಕ್ ಆಗಿ ಸ್ಟೋರ್ ಮಾಡಬೇಕು ಅಂತಂದ್ರೆ what you are using? You are using some basic codes. Okay, right, I'll show you one more picture over here. ನೆಕ್ಸ್ಟ್ ಒನ್ ಪೇಜ್ ತೋರಿಸ್ತೀನಿ ನಾನು ಏನ್ ಹೇಳ್ಬೇಕು ಅಂದಿದೆ. ಇವೆಲ್ಲ ಫೋಟೋಸ್ ಹಾಕ್ತೀನಿ ನಾನು, ನೀವು ಒಂದ್ಸತಿ ಇದೆಲ್ಲ ನೋಟ್ಸ್ ಚೆಕ್ಔಟ್ ಮಾಡ್ಕೊರಿ. ಅಂದ್ರೆ ಕ್ಲಾಸಿಂದ ಏನ್ ಹೇಳಿದೆ ಇನ್ನೊಂದ್ಸತಿ ನಿಮ್ ಜಸ್ಟ್ ರಿವೈಸ್ ಆಗ್ತದ ಅನ್ಕೋತೀನಿ. Okay, just go through this one. So agale ಹೇಳಿದ್ದು one shortcut, just I'll revise it one. What we are telling, we are having a RAM. Yes, RAM is categorized into static RAM and dynamic RAM. And then dynamic RAM, static RAM uses flip-flop. Okay, static RAM uses flip-flop for what? For transmitting the data. It is using some modes, that is set and reset. ಈ modes ಅನ್ನ ಯೂಸ್ ಮಾಡ್ತದ. ಹಂಗೆ ನಿಮ್ದು ಡೈನಾಮಿಕ್ RAM ಏನ್ ಯೂಸ್ ಮಾಡ್ತದ? ಇಟ್ ಈಸ್ ಯೂಸಿಂಗ್ ಕೆಪಾಸಿಟರ್ಸ್ ಅಂಡ್ ಇಟ್ ಈಸ್ ಯೂಸಿಂಗ್ ಮೋಡ್ ವಾಟ್? ಚಾರ್ಜ್ ಅಂಡ್ ಡಿಸ್ಚಾರ್ಜ್ ಮೋಡ್ ಅನ್ನ ಯೂಸ್ ಮಾಡ್ತಾ ಇರ್ತದೆ ಡೇಟಾ ಟ್ರಾನ್ಸ್ಮಿಷನ್ ಮಾಡ್ಲಿಕ್ಕೆ. ಓಕೆ, right. Then come for this section, that is, say if this is your thing now. Okay, before that let me show you this one. What actually this ಈ screen ಕಾಣಿಸ್ಲಿಕ್ಕತ್ತದ ನಿಮ್ಗ? Okay, so say if this is the thing, right? What I am saying is, suppose ಇಲ್ಲಿ ಏನ್ ಬರ್ದೀನಿ? A equal to B plus C ಹೇಳಿರಿ. ಹೌದು, ಸಪೋಸ್ ನಾ ಈ ರೀತಿ ಬರ್ದೆ ಅಂದ್ರೆ ಇದನ್ನ ಯಾವ ಲೆವೆಲ್ ಲ್ಯಾಂಗ್ವೇಜ್ ಅಂತೀನಿ? ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತೀನಿ. ಹೌದಾ? ಸಪೋಸ್ ADD ಅಂತ ಒಂದ್ ಸಣ್ಣದ ಇನ್ಸ್ಟ್ರಕ್ಷನ್ ಬರ್ತೀನಿ, ಆಡ್ ಅಂತ. ಆಡ್ ಬಿ ಮತ್ತೆ ಸಿ. ಇಲ್ಲಿ ಬಿ ಮತ್ತೆ ಸಿ ಎರಡು ರೆಸಿಸ್ಟರ್ಸ್ ಇರ್ತಾವ ಅಥವಾ ಫ್ಲಿಪ್ ಫ್ಲಾಪ್ಸ್ ಇರ್ತಾವ. ಸೊ ಈ ರೆಸಿಸ್ಟರ್ಸ್ ಅನ್ನ ಆಡ್ ಮಾಡ್ಲಿಕ್ಕೆ ಹೇಳಿದೆ ಅಂದ್ರೆ ಇದನ್ನ ಏನಂತ ಹೇಳ್ತೀನಿ? ಐ ಕಾಲ್ ದಿಸ್ ಆಸ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಓಕೆ, ಸಪೋಸ್ ಇದೇ ಎಲ್ಲಾ ಇನ್ಸ್ಟ್ರಕ್ಷನ್ಸ್ ಅನ್ನ ನಾನು zeros and ones ಒಳಗ್ ಬರ್ದಿದ್ದೆ ಅಂದ್ರೆ, ಓಕೆ, zeros and ones ಒಳಗ್ ಬರ್ದಿದ್ದೆ ಅಂದ್ರೆ ಅದನ್ನ ಏನಂತ ಹೇಳ್ತೀನಿ? ಐ ಕಾಲ್ ದಟ್ ಆಸ್ ಅ machine level language, isn't it? So now what I am using to convert a high level language into machine level language, ಒಂದು ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂದ A equal to B plus C ಇರೋದನ್ನ 0101 ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಏನ್ ಯೂಸ್ ಮಾಡ್ತೀನಿ? ಐ ಆಮ್ ಯೂಸಿಂಗ್ ಅ ಕಂಪೈಲರ್. ಹೌದಾ? ನಾವೊಂದು ಥಿಯರಿ ಕ್ಲಾಸ್ ಒಳಗೆ ಆಲ್ರೆಡಿ ಇವನ್ನೆಲ್ಲ ಹೇಳಿನಿ, ಹೌದಿಲ್ಲ? ಸೊ ಕಂಪೈಲರ್ ಇಸ್ ಸಚ್ ಅ ಟ್ರಾನ್ಸ್ಲೇಟರ್ ವಿಚ್ ಇಸ್ ಗೋಯಿಂಗ್ ಟು ಕನ್ವರ್ಟ್ ಯುವರ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂಟು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಯಾಕೆ ಕನ್ವರ್ಟ್ ಮಾಡಬೇಕು? ಬಿಕಾಸ್ ಕಂಪ್ಯೂಟರ್ಗೆ ಬರೀ zeros and ones ಮಾತ್ರ ಅಂಡರ್ಸ್ಟ್ಯಾಂಡ್ ಆಗ್ತದೆ, ಅದಕ್ಕೆ ಕನ್ವರ್ಟ್ ಮಾಡಬೇಕು. ದೆನ್ ಸಪೋಸ್ ಇಲ್ಲಿ ಆಡ್ ಅಂತ ಬರ್ದಿರಿ. ಈ ಆಡ್ ಏನದ? ADD. ಬಿ ಮತ್ತೆ ಸಿ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ ಆಗ್ತದೆ, ಯಾಕಂದ್ರೆ ಇದು ರೆಸಿಸ್ಟರ್ಸ್ ಅವ. ರೆಸಿಸ್ಟರ್ ಒಳಗ ಡೇಟಾ ಸ್ಟೋರ್ ಮಾಡ್ಲಿಕ್ಕೆ ಕನ್ವರ್ಷನ್ ಬೇಕಾಗಿಲ್ಲ. ಬಟ್ ADD ಆಡ್ ಅಂತ ಏನ್ ಕಮಾಂಡ್ ಬರ್ದಿರಲ್ಲ, ಈ ಕಮಾಂಡ್ ಅನ್ನ ಮತ್ತೆ ಕಂಪ್ಯೂಟರ್ ಏನ್ ಮಾಡ್ಬೇಕು? ಇಟ್ ಹ್ಯಾಸ್ ಟು, ಕಂಪ್ಯೂಟರ್ ಇನ್ ದ ಸೆನ್ಸ್ ಹಿಯರ್ ದ ಮೈಕ್ರೋ ಪ್ರೊಸೆಸರ್ ಹ್ಯಾಸ್ ಟು ಕನ್ವರ್ಟ್ ದಿಸ್ ಇಂಟು ವಿಚ್ ಕೋಡ್? ಇಟ್ ಹ್ಯಾಸ್ ಟು ಕನ್ವರ್ಟ್ ಇಂಟು ಮಷಿನ್ ಲ್ಯಾಂಗ್ವೇಜ್ ಕೋಡ್. ಸೊ ಈ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಇಂದ ಈ ಸೆಕೆಂಡ್ ಲೈನ್ ಏನ್ ಬರ್ದಿನಲ್ಲ, ಈ ಲೈನ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಇಂದ ನನಗ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡ್ಬೇಕಾಗಿತ್ತು ಅಂದ್ರೆ ಅವಾಗ ನಾ ಏನ್ ಯೂಸ್ ಮಾಡ್ತೀನಿ? ಐ ಆಮ್ ಗೋಯಿಂಗ್ ಟು ಯೂಸ್ ಅನ್ ಅಸೆಂಬಲರ್. ಒಂದು ಅಸೆಂಬಲರ್ ಅಂತ ಹೇಳ್ತೀರಿ. ಅಸೆಂಬಲರ್ ಇಸ್ ಅ ಟ್ರಾನ್ಸ್ಲೇಟರ್ ದಟ್ ಇಸ್ ಗೋಯಿಂಗ್ ಟು ಕನ್ವರ್ಟ್ ಮೈ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಇಂಟು
ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಇಂಟು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಸೊ ಈ ಆಡ್ ಅಂತ ಬರ್ದಾಗ ನಾ ಏನು ಬಿ ಮತ್ತೆ ಸಿ ಕನ್ವರ್ಟ್ ಆಗಿರೋಂಗಿಲ್ಲ, ಅದ್ರದ್ದು ಅದಕ್ಕೆ ಸಪ್ರೇಟ್ ಅದರದೇ ಆದಂತ ಅಡ್ರೆಸ್ ಇರ್ತದ, ರೆಜಿಸ್ಟರ್ ಇರ್ತದ, ಅದ್ರ ಝೀರೋಸ್ ಅಂಡ್ ಒನ್ಸ್ ಒಳಗೆ ಅವೈಲೇಬಲ್ ಇರ್ತದೆ ನಮ್ಗೆ. ಈಗ ADD ಏನ್ ಬರ್ದಿದೆ ಅಲ್ಲ ಅದನ್ನ ಝೀರೋಸ್ ಅಂಡ್ ಒನ್ಸ್ಗೆ ನಾ ಕನ್ವರ್ಟ್ ಮಾಡಿರ್ತೀನಿ. ಈ ಕನ್ವರ್ಟ್ ಮಾಡಿರೋ ಝೀರೋ ಅಂಡ್ ಒನ್ಸ್ಗೆ ನಾ ಏನ್ ಹೇಳ್ತೀನಿ, ದಟ್ ಈಸ್ ಕಾಲ್ಡ್ ಅಸ್ ಆಪ್ ಕೋಡ್. OPCODE ಆಪ್ ಕೋಡ್ ಅಂತ ಹೇಳ್ತೀರಿ. ಓಕೆ, ಜಸ್ಟ್ ಐ ಕ್ಲೀನ್ ದಿಸ್ ಔಟ್ ಸೊ ದಟ್ ಯು ಕ್ಯಾನ್ ಸಿ ಏನ್ ಹೇಳಿಕತ್ತೀನಿ ಅಂತ. ಓಕೆ, ವಿಸಿಬಲ್ ಇಲ್ಲಿ ಆಪ್ ಕೋಡ್ ಅಂತ ಬರ್ದಿದ್ದು. ಜಸ್ಟ್ ಸಿ ಹಿಯರ್, ದಿಸ್ ಇಸ್ ಆಪ್ ಕೋಡ್. ಏನು ನೀವು ಇಲ್ಲಿ ಕನ್ವರ್ಟ್ ಮಾಡಿರಲ್ಲ, ಈ ಆಡ್ ಅಂತ ಬರ್ದಿದ್ದನ್ನ ಏನು ಝೀರೋಸ್ ಅಂಡ್ ಒನ್ಸ್ಗೆ ಕನ್ವರ್ಟ್ ಮಾಡಿರೋ ಅದಕ್ಕೆ ಏನ್ ಹೇಳ್ತೀರಿ, ಯು ಕಾಲ್ ದಟ್ ಆಸ್ ಅನ್ ಆಪ್ ಕೋಡ್. Yes. So the compiler or the assembler converts your high level language or assembly level language into machine level language, and all those instructions are converted into set of zeros and ones, and all these set of zeros and ones are called as what? Op codes. ಆಪ್ ಕೋಡ್ ಅಂದ್ರೆ ಏನು ಗೊತ್ತಿರ್ಬೇಕು. ಈಗ ನೆಕ್ಸ್ಟ್ ಕ್ಲಾಸ್ ಒಳಗೆ ಮತ್ತೆ ಆಪ್ ಕೋಡ್ ಅಂದ್ರೆ ಏನ್ರಿ ಕೇಳ್ಬೇಡ್ರಿ ನನಗೆ. ಆಪ್ ಕೋಡ್ ಅಂದ್ರೆ ಏನು, ನೀವು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಥವಾ ಹೈ ಲೆವೆಲ್ ಲ್ಯಾಂಗ್ವೇಜ್ ಒಳಗ ಏನ್ ಬರ್ದಿರ್ತೀರಿ ಅದು ಕನ್ವರ್ಟ್ ಆಗಿ ಟ್ರಾನ್ಸ್ಲೇಟ್ ಆಗಿ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಏನು ಸೆಟ್ ಆಫ್ ಝೀರೋಸ್ ಅಂಡ್ ಒನ್ಸ್ಗೆ ಕನ್ವರ್ಟ್ ಆಗಿರ್ತದೋ ಆ ಸೆಟ್ ಆಫ್ ಝೀರೋಸ್ ಅಂಡ್ ಒನ್ಸ್ಗೆ ನಾವೇನ್ ಹೇಳ್ತೇವಿ, ಆಪ್ ಕೋಡ್ ಅಂತ ಹೇಳ್ತೇವೆ. ಐ ಥಿಂಕ್ ಐ ಆಮ್ ಕ್ಲಿಯರ್ ಗರ್ಲ್ಸ್? Girls are there? No one is answering. Okay. So this is the thing. Now just focus on this image. ಈ ಚಿತ್ರದ ಮೇಲೆ ಫೋಕಸ್ ಮಾಡ್ರಿ. ಈಗ ವಿ ಹ್ಯಾವ್ ಟು ವರ್ಕ್ ವಿತ್, ಅಥವಾ ನಾವು ಯಾವಾಗ ಮೈಕ್ರೋ ಪ್ರೊಸೆಸರ್ ಒಳಗೆ ಕೆಲಸ ಮಾಡ್ತೇವಲ್ಲ, ವಿ ಆರ್ ವರ್ಕಿಂಗ್ ವಿತ್ ಸಮ್ 3 ಆಪ್ಷನ್ಸ್. ದ ಫಸ್ಟ್ ಒನ್ ಇಸ್ ಫೆಚ್, ಡಿಕೋಡ್ ಅಂಡ್ ಎಕ್ಸಿಕ್ಯೂಟ್. ನಾವು ಯಾವಾಗ ಮೈಕ್ರೋ ಪ್ರೊಸೆಸರ್ ಒಳಗೂ ಕೂಡ ಕೆಲಸ ಮಾಡ್ತೇವೋ, ಯಾವುದೇ ಒಂದು ಇನ್ಸ್ಟ್ರಕ್ಷನ್ಸ್ ನಾವು ವರ್ಕ್ ಮಾಡಬೇಕು ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ಆ ಇನ್ಸ್ಟ್ರಕ್ಷನ್ಸ್ ಫೆಚ್ ಮಾಡಬೇಕು. ಫೆಚ್ ಮಾಡಿರೋದನ್ನ ಡಿಕೋಡ್ ಮಾಡ್ಕೋಬೇಕು. ಡಿಕೋಡ್ ಮಾಡಿ ಅದನ್ನ ಏನ್ ಮಾಡ್ಬೇಕು, ನಾವು ಎಕ್ಸಿಕ್ಯೂಟ್ ಮಾಡ್ಬೇಕು. ಇಷ್ಟು ಮಾಡಿದ್ರಿ ಅಂದ್ರೆ ಒಂದು ಇನ್ಸ್ಟ್ರಕ್ಷನ್ ನಿಮ್ದು ಸ್ಯಾಟಿಸ್ಫೈ ಆಗ್ತದೆ. ಸೊ ಆಲ್ರೆಡಿ ಯು ನೋ ವಾಟ್ ಆಕ್ಚುಲಿ ಅ ಪ್ರೋಗ್ರಾಮ್ ಇಸ್. ಅ ಪ್ರೋಗ್ರಾಮ್ ಇಸ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಇರ್ತದ. ಸೊ ಆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಒಳಗ ಒಂದೊಂದು ಇನ್ಸ್ಟ್ರಕ್ಷನ್ಸ್ ಅನ್ನು ನೀವೇನ್ ಮಾಡ್ಬೇಕು, ಫೆಚ್ ಮಾಡ್ಬೇಕು. ಆ ಫೆಚ್ ಮಾಡಿ ಅದನ್ನ ಎಲ್ಲಿ ತಗೊಂಡ್ ಹೋಗ್ತೀರಿ, ದೆನ್ ಯು ಆರ್ ಗೋಯಿಂಗ್ ಟು ಡಿಕೋಡ್ ಇಟ್, ಅಂಡ್ ಆಫ್ಟರ್ ಡಿಕೋಡಿಂಗ್ ಇಟ್ ದೆನ್ ಯು ಆರ್ ಗೋಯಿಂಗ್ ಟು execute the code that you are having with you. That is how we are going to work on a microprocessor, right? So suppose if I need to show you, I'll just show this one, this image. ಈ image ನೋಡ್ರಿ, ಇದರಲ್ಲಿ say okay, say what you are having, you are having a memory. ಅಗಾಳೆ ನಿಮ್ಗೆ ಏನ್ ಇಮೇಜ್ ತೋರಿಸಿದೆಲ್ಲ ಸೇಮ್ ಇಮೇಜ್ ಅದ. ಇದು ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ನಿಮ್ದು. ಇಲ್ಲಿ ನಿಮ್ಮ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಅದ, ಇಲ್ಲಿ ನಿಮ್ದು ಮೈಕ್ರೋ ಪ್ರೊಸೆಸರ್ ಅದ, ಇಲ್ಲಿ ನಿಮ್ದು ಮೆಮರಿ ಅದ. ಓಕೆ, ದಿಸ್ ಇಸ್ ಯುವರ್ ಮೆಮರಿ, ದಿಸ್ ಇಸ್ ಯುವರ್ ಮೈಕ್ರೋ ಪ್ರೊಸೆಸರ್, ಅಂಡ್ ದಿಸ್ ಇಸ್ ಯುವರ್ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸಸ್. ಇದು ಇಮೇಜ್ ಕಾಣಿಸ್ಲಿಕ್ಕತ್ತದ? ಓಕೆ, ರೈಟ್. ನಾವು ಸಪೋಸ್ ನಿಮ್ ಮೆಮರಿ ಒಳಗ ನೀವು ಡೇಟಾ ಸ್ಟೋರ್ ಮಾಡಿರಿ. ಡೇಟಾ ಹೆಂಗ್ ಸ್ಟೋರ್ ಮಾಡಿರಿ? ಈಗ ಸಪೋಸ್ ನಾ ಒಂದ್ ಫೈಲ್ ಬರ್ದೀನಿ, ದಿಸ್ ಈಸ್ ದ ಲ್ಯಾಬ್. ಒಂದು ಡಾಕ್ಯುಮೆಂಟ್ ಅಂದ್ರೆ ವರ್ಡ್ ಫೈಲ್ ಅದ. ವರ್ಡ್ ಫೈಲ್ ಒಳಗೆ ಏನ್ ಬರ್ದೀನಿ, ದಿಸ್ ಈಸ್ ಅ ಲ್ಯಾಬ್ ಕ್ಲಾಸ್ ಅಂತ ಬರ್ದೀನಿ. ಈ ದಿಸ್ ಇಸ್ ಅ ಲ್ಯಾಬ್ ಕ್ಲಾಸ್ ಸೇವ್ ಮಾಡಿದಾಗ ಆಸ್ ಇಟ್ ಇಸ್ ದಿಸ್ ಇಸ್ ಅ ಲ್ಯಾಬ್ ಕ್ಲಾಸ್ ಅಂತ ಸೇವ್ ಆಗ್ತದ? ಆಗಂಗಿಲ್ಲ. ಅದೆಲ್ಲ ಹೆಂಗ್ ಕನ್ವರ್ಟ್ ಆಗಿರ್ತದ? ಆಲ್ ದಟ್ ಡೇಟಾ ಇಸ್ ಕನ್ವರ್ಟೆಡ್ ಇನ್ ಟು ಝೀರೋಸ್ ಅಂಡ್ ಒನ್ಸ್. ಸೊ ಇಫ್ ಯು ಕ್ಯಾನ್ ಸಿ, ಈ ಮೆಮರಿ ಒಳಗ ಸ್ಟೋರ್ ಆಗಿರ್ತದ ಎಲ್ಲಾ ಡೇಟಾ. ನೀವು ಸೇವ್ ಮಾಡಿದ ಕೂಡಲೇ ಇದೆಲ್ಲ ಯಾವ ಫಾರ್ಮ್ಯಾಟ್ ಒಳಗೆ ಸೇವ್ ಆಗಿರ್ತದ? ಆಲ್ ದಟ್ ಇಸ್ ಸ್ಟೋರ್ಡ್ ಇನ್ ವಾಟ್? ಇನ್ ದ ಫಾರ್ಮ್ ಆಫ್ ಝೀರೋಸ್ ಅಂಡ್ ಒನ್ಸ್. ಎಲ್ಲ ಇನ್ಫಾರ್ಮೇಶನ್ ಝೀರೋಸ್ ಅಂಡ್ ಒನ್ಸ್ ಒಳಗ ಸ್ಟೋರ್ ಆಗಿರ್ತದ ನಿಮಗೆ, ಹೌದಾ? ಸೊ ಯಾವಾಗ ಮೆಮರಿಯಿಂದ ಡೇಟಾನ ನೀವು ಪ್ರೊಸೆಸರಿಗೆ ಕೊಡ್ತೀರಿ,
ಯಾವಾಗ ಮೆಮರಿ ಒಳಗಿಂದ ಇನ್ಫಾರ್ಮೇಶನ್ ಅನ್ನ ನೀವು ಪ್ರೊಸೆಸರಿಗೆ ಹಾಕ್ಲಿಕ್ಕತ್ತೀರಿ, ಪ್ರೊಸೆಸರಿಗೆ ಕೊಡ್ಲಿಕ್ಕತ್ತೀರಿ, ಎದ್ರ ಸಲುವಾಗಿ ಪ್ರಾಸೆಸ್ ಮಾಡ್ಲಿಕ್ಕೆ ಕೊಡ್ಲಿಕ್ಕತ್ತೀರಿ, ಆವಾಗ ದಟ್ ಫಂಕ್ಷನ್ ಆರ್ ದಟ್ ಆಪರೇಷನ್ ಇಸ್ ಕಾಲ್ಡ್ ಆಸ್ ವಾಟ್ ಆಪರೇಷನ್? ಇಟ್ ಈಸ್ ಕಾಲ್ಡ್ ಆಸ್ ಅ fetch operation. Okay, what is fetching? Or what is the fetch operation? Whenever we are giving data from the memory to the processor, then that is called as a fetch operation. Okay, this is clear? Okay, now what is decoding ಅಥವಾ decode ಅಂತ ಹೇಳಿದೆ 2ನೇ ಸೆಕ್ಷನ್ ನಾನು ನಿಮಗೆ ಇಲ್ಲಿ ಬರ್ದಿದ್ದೆ. ಇಲ್ಲಿ the second one is decode. Okay, ಇಲ್ಲಿ ಕಾಣಿಸ್ಲಿಕ್ಕತ್ತಿರ್ಬೋದು ನಿಮ್ಗೆಲ್ಲ. This is decode second. So decode ಅಂದ್ರೆ ಏನೀಗ? What you are doing? Okay, I'll show you one more image so that it is very much clear. Decode ಹೆಂಗ್ ಮಾಡ್ಲಿಕ್ಕತ್ತೀರಿ ಅಂತ. Decode ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ದ ಆಪ್ಕೋಡ್ ಬೈ ದ ಪ್ರೊಸೆಸರ್. ನೀವು ಏನ್ ಬರ್ದಿರಿ ಅಲ್ಲ ಆ ಆಪ್ಕೋಡ್ ನ ನಿಮ್ ಪ್ರೊಸೆಸರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತು ಅಂದ್ರೆ ಅದನ್ನ ಏನಂತ ಹೇಳ್ತೀವಿ ನಾವು? ಡಿಕೋಡ್ ಅಂತ ಹೇಳ್ತೀವಿ. I'll show you the next image. Visible students? Screen ಕಾಣಿಸ್ತಾ ಇದೆಯಾ? Okay, just I'll show you. Suppose first ಇದನ್ನ ನೋಡ್ರಿ, ನನ್ನ ಹತ್ರ ಒಂದು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅದ, ಇಲ್ಲಿ ಒಂದು ALL ಅಂತ ಬರ್ದೀನಿ. This is a machine level language and this is ALL. ಇದು ಕಾಣಿಸ್ಲಿಕ್ಕತ್ತ ಸ್ಕ್ರೀನ್? ಓಕೆ, ಸೊ ನಾವು ನನ್ನ ಹತ್ರ ಏನದ ಅಂದ್ರೆ ನನ್ಗೆ 4 ಆಪರೇಷನ್ಸ್ ಮಾಡ್ಬೇಕಾಗದ. ಏನು? ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್. ಓಕೆ, ವೆನ್ ಐ ವಾಂಟ್ ಟು ಪರ್ಫಾರ್ಮ್ 4 ಆಪರೇಷನ್ಸ್ ಎಲ್ಲದಕ್ಕೂ ಒಂದೊಂದು ಕೋಡ್ ಬರಿಬೇಕಾಗದ ನನಗೆ. ಸೊ 4 ಕೋಡ್ ಬರಿಬೇಕು ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ವ್ಯಾಲ್ಯೂಸ್ ತಗೋಬೇಕು ನಾನು? ಎಷ್ಟು ಬಿಟ್ ಒಳಗೆ ಡೇಟಾ ಸ್ಟೋರ್ ಮಾಡಬಹುದು 4ಕ್ಕೂ ಬೇರೆ ಬೇರೆ ಕೋಡನ್ನ? ನನಗೆ 2 ಬಿಟ್ ಸಾಕು, ಬಿಕಾಸ್ 4 ಆಪ್ಷನ್ಸ್ ಬರ್ತಾವ್ ನನ್ನ ಹತ್ರ. ಸೊ ಐ ಹ್ಯಾವ್ 001 ಆಪ್ಷನ್, 011 ಆಪ್ಷನ್, 101 ಆಪ್ಷನ್ ಅಂಡ್ 11 ಆಸ್ 1 ಆಪ್ಷನ್. 4 ಆಪ್ಷನ್ಸ್ ಬಂದು ಇಲ್ಲಿ, ಹೌದಿಲ್ಲ? ಸೊ 4 ನನ್ನ ವ್ಯಾಲ್ಯೂಸ್ಗೆ ಆಡಿಗೆ ಏನ್ ಸ್ಟೋರ್ ಮಾಡೀನಿ ಈಗ? 00 ಅಂತ ಸ್ಟೋರ್ ಮಾಡೀನಿ. ಸಬ್ಸ್ಟ್ರಾಕ್ಟ್ಗೆ ಏನ್ ಸ್ಟೋರ್ ಮಾಡೀನಿ? 01 ಅಂತ ಕೊಟ್ಟೇನೆ. ಸೊ 10 ಎದಕ್ ಕೊಟ್ಟೀನಿ? ಮಲ್ಟಿಪ್ಲಿಕೇಶನ್ ಕೊಟ್ಟೀನಿ. 11 ಎದಕ್ ಕೊಟ್ಟೀನಿ? ಡಿವಿಷನ್ಗೆ ಕೊಟ್ಟೇನಿ ಈಗ. ಹೌದು, ರೈಟ್. ನೌ ವಾಟ್ ಐ ಆಮ್ ಡೂಯಿಂಗ್ ಈಸ್, ಈಗ ಇಷ್ಟೆಲ್ಲ ನಾನು ಕೋಡ್ ಸೆಟ್ ಮಾಡ್ಕೊಂಡೇನಿ, ರೈಟ್? ಈಗ ಈ ಕೋಡ್ ಅನ್ನ ಸಪೋಸ್ ನಾನಿಲ್ಲಿ ಮೆಮರಿ ಒಳಗೆ ಬರೀತೇನೆ. ಜಸ್ಟ್ ಐ ಮೇಕ್ ದ ಲಿಟಲ್ ಬಿಗರ್. ಸಪೋಸ್ ಬರೀ ಮೆಮರಿ ತೋರಿಸಿದೆ ಅಂತ ಇಟ್ಕೋರಿ ನಿಮ್ಗ. ಈಗ ಮೆಮರಿ ಹಿಂಗದ ನಂದು, ರೈಟ್? ಈಗ ಏನೇನ್ ಆಪರೇಷನ್ಸ್ ಆಗ್ಬೇಕು? ಇದು 2 ಇಲ್ಲಿ ಬರ್ದೀನಿ, ಹೇಳ್ರಿ ಏನೇನ್ ಆಪರೇಷನ್ಸ್ ಹೇಳ್ತದ? ಇದೇನ್ ಹೇಳ್ತದ? ಇದು 00 ಅಂದ್ರೆ ಈಗ ಯಾವ ಆಪರೇಷನ್ ಆಗ್ಬೇಕು? ಅಡಿಷನ್. ಮತ್ತೆ 00 ಹೇಳಿನಿ, ಮತ್ತೆ ಏನ್ ಆಪರೇಷನ್ ಆಗ್ಬೇಕು? ಅಡಿಷನ್. ಮತ್ತೆ 00 ಹೇಳಿನಿ, ಏನ್ ಆಪರೇಷನ್ ಆಗ್ಬೇಕು? ಅಡಿಷನ್. ದೆನ್ ಐ ಸೇ 01 ಯಾವ ಆಪರೇಷನ್ ಆಗ್ಬೇಕು? ಸಬ್ಸ್ಟ್ರಾಕ್ಷನ್ ಇದೆಯಾ 01ಗೆ? 01. 01 is subtraction. So 3 times addition and 1 time subtraction ಅಂತ ಹೇಳಿದೆ. ಈಗ ನೀವೇನ್ ಮಾಡಿದ್ರಿ ಅಲ್ಲ, ಹೆಂಗ್ ಮಾಡಿದ್ರಿ? ಈಗ ಈ 00 ಎದಕ್ಕೆ ಕನೆಕ್ಟ್ ಮಾಡ್ಕೊಂಡ್ರಿ? ಇಲ್ಲಿ ಇರೋ 00ಕ್ಕ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ. ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ 00 ಅಂದ್ರೆ ಏನಂತಂದ್ರಿ? ಆಡ್ ಅಂದ್ರಿ ಇಲ್ಲ? ಸೊ ದಿಸ್ ಇಸ್ ಕಾಲ್ಡ್ ಆಸ್ ಡಿಕೋಡ್. ವಾಟ್ ಈಸ್ ಡಿಕೋಡ್? ನೀವು ಏನು ನಿಮ್ದು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಒಳಗೆ ಬರ್ದಿರಿ ಡೇಟಾ, ಈ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ಗೆ ಒಂದು ಮಷಿನ್ ಲ್ಯಾಂಗ್ವೇಜ್ ಕೋಡ್ ಅನ್ನ ಜನರೇಟ್ ಮಾಡ್ಕೊಂಡಿರಿ. ಈ ಕೋಡ್ ಅನ್ನ ನೀವೇನ್ ಮೆಮರಿ ಒಳಗೆ ಬರ್ಕೊಂಡು ಆ ಮೆಮರಿಲಿಂತ್ರ ಡೇಟಾನ ಏನ್ ನೀವು ಕಳಿಸ್ತೀರಿ ಅಲ್ಲ, ದಿಸ್ ಈಸ್ ಕಾಲ್ಡ್ ಆಸ್ ವಾಟ್? ಡಿಕೋಡಿಂಗ್. ಗೆಟಿಂಗ್ ದಿಸ್ ಒನ್? ಓಕೆ, ಯಾವಾಗ ನಿಮ್ ಪ್ರೊಸೆಸರ್ ನೀವು ಯಾವ ಆಪ್ ಕೋಡ್ ಕಳ್ಸಿರಿ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋತದೋ ಅದನ್ನ ಡಿಕೋಡ್ ಹೇಳ್ತೀವಿ. ಸೊ ಇಲ್ಲಿ ಏನಾಗದ ಅಂತಂದ್ರೆ, ಇಲ್ಲಿ ನೀವು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅನ್ನ ಬರ್ದ್ ಬಿಟ್ಟಿರಿ. ಈಗ 4 ಇನ್ಸ್ಟ್ರಕ್ಷನ್ಸ್ ಬರ್ದಿರಿ. ಈ 4 ಇನ್ಸ್ಟ್ರಕ್ಷನ್ ಒಳಗ ಈ 1ನೇ ಇನ್ಸ್ಟ್ರಕ್ಷನ್ ಫೆಚ್ ಮಾಡ್ಲಿಕ್ಕತ್ತೀರಿ. ಫೆಚ್ ಮಾಡ್ಲಿಕ್ಕತ್ತೀರಿ ಅಂದ್ರೆ ಏನ್ ಮಾಡ್ಲಿಕ್ಕತ್ತೀರಿ? ನೀವು ನಿಮ್ ಕಂಪ್ಯೂಟರ್ಗ ಕೊಡ್ಲಿಕ್ಕತ್ತೀರಿ ಈ ಡೇಟಾನ. 00 ಕೋಡ್ ಅನ್ನ ಪ್ರೊಸೆಸರಿಗೆ ಕಳಿಸ್ಲಿಕ್ಕತ್ತೀರಿ. ಈ 00 ಪ್ರೊಸೆಸರಿಗೆ ಕಳ್ಸಿದ ಕೂಡಲೇ ಈ
ಕಳಿಸು ಪ್ರೊಸೆಸ್ಗೆ ಏನ್ ಹೇಳ್ತೀರಿ, ಫೆಚಿಂಗ್ ಪ್ರೊಸೆಸ್ ಹೇಳ್ತೀರಿ. ಈಗ ಡಿ ಕೋಡ್ ಹೆಂಗಾಗ್ತದ ಅಂದ್ರೆ ನಿಮ್ದು ಪ್ರೊಸೆಸರ್ ಏನ್ ಮಾಡ್ತದೆ, ಈ ಎರಡು ಬಿಟ್ ನ ಚೆಕ್ ಮಾಡ್ತದೆ ಯಾವ ಬಿಟ್ ಬಂದದ ಅಂತ. ಸೊ ಬಿಟ್ 0 ಇತ್ತು ಅಂದ್ರೆ ಫಸ್ಟ್ ಒಂದ್ಸತಿ ಇದನ್ನ ಹೈಲೈಟ್ ಮಾಡಿ ತೋರಿಸ್ಬಿಡ್ತೀನಿ ನಿಮ್ಗೆ ಆಕ್ಚುಲಿ ಇದ್ರೊಳಗೆ ಇಮೇಜ್ ಏನದ ಅಂತ. ಸೊ ಇಲ್ಲಿ ನಾನು 4 ಆಪ್ಷನ್ಸ್ ಬರ್ತೀನಿ. ಓಕೆ, ಸೊ ದಿಸ್ ಇಸ್ ದ ಪ್ಲಸ್, ಇದು ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಶನ್, ದೆನ್ ಡಿವಿಷನ್ ಸಿಂಬಾಲ್. ಓಕೆ, ಸೊ ಇದಕ್ಕೆ ವ್ಯಾಲ್ಯೂ ಏನದ 0 ಅದ, ಇದಕ್ಕೆ 0 1 ಅದ, ಇದಕ್ಕೇನದ 1 0 ಅದ, ಇದಕ್ಕೇನದ 1 1 ಅಂತ ಅದ. ಸೊ ಇಲ್ಲಿ 0 ಯಾವಾಗ ಬಂತು ಫೆಚ್ ಮಾಡಿದ್ಮೇಲೆ ನಿಮ್ಗೆ ಡಿಕೋಡರ್ ಏನ್ ಮಾಡ್ತದ ಅಂದ್ರೆ ಇದು ಮ್ಯಾಚ್ ಮಾಡ್ತದ ಇದ್ರ ಜೋಡಿ. ಓಕೆ, ಸೊ 0 ಎಲ್ಲದ, ಯಾವ ಆಪರೇಷನ್ ಅದ, ಪ್ಲಸ್ ಅದನು, ಮೈನಸ್ ಅದನು, ಮಲ್ಟಿಪ್ಲಿಕೇಶನ್ ಅದನು, ಡಿವಿಷನ್ ಅದನು ಅಂತ. ಸೊ ಯಾವಾಗ ನಿಮ್ ಮ್ಯಾಚ್ ಎಲ್ಲಿ ಸಿಗ್ತದ, ಯು ಆರ್ ಫೈಂಡಿಂಗ್ ದ ಮ್ಯಾಚ್ ಅಟ್ ಪ್ಲಸ್. ಸೊ ನಿಮ್ ಡಿಕೋಡರ್ ಏನ್ ಡಿಕೋಡ್ ಮಾಡ್ತು, ನಿಮ್ ಕೊಟ್ಟಿರೋ ಅಂತ ಆಪ್ ಕೋಡ್ ಏನದ, ಇಟ್ ಈಸ್ ಅಡಿಷನ್ ಅಂತ ಡಿಕೋಡ್ ಆಯ್ತು. ಗೊತ್ತಾಯ್ತು? ಯಾವಾಗ ಎರಡು ನಂಬರ್ಸ್ ಕೊಟ್ಟಿರೋ ನಂಬರ್ಸ್ ನೀವು ಆಡ್ ಆಗ್ತಾವೋ, ಯಾವಾಗ ಆಡ್ ಆಗ್ತದೋ ಅದನ್ನ ನಾವೇನಂತ ಹೇಳ್ತೀವಿ, ದಟ್ ಈಸ್ ಕಾಲ್ಡ್ ಆಸ್ ಎಕ್ಸಿಕ್ಯೂಟಿಂಗ್ process. Okay, so this is how all the three operations of your what instruction life cycle ಅಂತ ಹೇಳ್ತೀವಿ. ಒಂದು ಇನ್ಸ್ಟ್ರಕ್ಷನ್ ಕೊಟ್ರಿ ಅಂದ್ರೆ ಆ ಇನ್ಸ್ಟ್ರಕ್ಷನ್ ಪೂರ್ತಿ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಏನೇನ್ ಆಗ್ಬೇಕು, ಮೊದಲು ಇನ್ಸ್ಟ್ರಕ್ಷನ್ ಮೆಮರಿಲಿಂತ್ರ ಫೆಚ್ ಆಗ್ಬೇಕು, ಫೆಚ್ ಆದ್ಮೇಲೆ ಪ್ರೊಸೆಸರಿಗೆ ಫೆಚ್ ಆಗ್ಬೇಕದು, ಫೆಚ್ ಆದ್ಮೇಲೆ ಅದು ಏನಾಗ್ಬೇಕು, ಡಿಕೋಡ್ ಆಗ್ಬೇಕು, ಡಿಕೋಡ್ ಆಗಿರೋ ಅಂತದ್ದು ಡೇಟಾ ಏನಾಗ್ಬೇಕು ನಿಮಗ, ಎಕ್ಸಿಕ್ಯೂಟ್ ಆಗ್ಬೇಕು. ಇದು ಮೂರು ಆಯ್ತು ಅಂದ್ರೆ ಆವಾಗ ಒಂದು ಇನ್ಸ್ಟ್ರಕ್ಷನ್ ಇಂದ ಲೈಫ್ ಸೈಕಲ್ ಏನಾಗ್ತದ, ಪೂರ್ತಿಯಾಗಿ ಕಂಪ್ಲೀಟ್ ಆಗ್ತದೆ. ಐ ಥಿಂಕ್ ಐ ಹ್ಯಾವ್ ಮೇಡ್ ಇಟ್ ಕ್ಲಿಯರ್ ಗರ್ಲ್ಸ್. Girls, no one is there. ಇದೀರಾ? ಏನಾದ್ರೂ ಡೌಟ್ಸ್ ಇದೆಯಾ? ಗೊತ್ತಾಗ್ಲಿಕ್ಕತ್ತದ ಏನ್ ಹೇಳ್ಲಿಕತ್ತೀನಿ ಅಂತ? ನಾವ್ ಸಪೋಸ್ ನಾನು ಇಲ್ಲಿ ಎಷ್ಟು ಬಿಟ್ಸ್ ತಗೊಂಡಿನಿ ಹೇಳ್ರಿ, ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಒಳಗ 2 ಬಿಟ್ ತಗೊಂಡಿನಿ. 2 ಬಿಟ್ ತಗೊಂಡಿದ್ದೆ ಅಂತಂದ್ರೆ ನನ್ನ ಹತ್ರ ಆಪ್ಷನ್ಸ್ ಎಷ್ಟು ಬರ್ತದ, 2 ಬಿಟ್ ಡಿಕೋಡರ್ ತಗೊಂಡಿದ್ದೆ ಅಂತಂದ್ರೆ ನನಗ ಆಪ್ಷನ್ಸ್ ಎಷ್ಟು ಬರೀಲಿಕ್ಕೆ ಪಾಸಿಬಲ್ ಅದ, 2 ಬಿಟ್ ಡಿಕೋಡರ್ ಒಳಗೆ ಎಷ್ಟು ಆಪ್ಷನ್ ಬರೀಬಹುದು, 2 ಬಿಟ್ ಡಿಕೋಡರ್ ಇತ್ತು ಅಂದ್ರೆ ಆಪ್ಷನ್ಸ್ ಎಷ್ಟು ಬರೀತೀರಾ, ರೈಟ್ 4 ಆಪ್ಷನ್ಸ್. ಇಲ್ಲಿ 2 ಬಿಟ್ ಅದ ಇಲ್ಲ ನಿಮ್ಮ ಹತ್ರ, how many bits you have, this is first bit and this is second bit. 2 ಬಿಟ್ ಇತ್ತು ಅಂದ್ರೆ 4 ಆಪ್ಷನ್ಸ್ ಬರೀಬಹುದು, ದಟ್ ಈಸ್ 2 to the power 2 ಅಂತಂದ್ರೆ 4 ಆಪ್ಷನ್ಸ್ ಬರೀಬಹುದು. ಸಪೋಸ್ ನನ್ನ ಹತ್ರ 3 ಬಿಟ್ಸ್ ಇತ್ತು ಅಂದ್ರೆ ಅವಾಗ ಎಷ್ಟು ಆಪ್ಷನ್ ಬರೀಬಹುದು ನಾನು, ಐ ಕ್ಯಾನ್ ರೈಟ್ 2 to the power 3, ದಟ್ ಈಸ್ 8 ಬೇರೆ ಬೇರೆ ಕೋಡ್ಸ್ ಅನ್ನ ಬರೀಬಹುದು. ಅರ್ಥ ಆಗ್ಲಿಕ್ಕತ್ತದ? ನನ್ನ ಹತ್ರ 16 ಆಪರೇಷನ್ಸ್ ಇತ್ತು ಅಂದ್ರೆ ಐ ಕ್ಯಾನ್ ಟೇಕ್ 2 to the power 4. 2 to the power 4 ತಗೊಂಡೆ ಅಂದ್ರೆ ಬೇರೆ ಬೇರೆ ಕಾಂಬಿನೇಷನ್ ಗೆ ಬೇರೆ ಬೇರೆ ಕೋಡ್ ಅನ್ನ ಅಸೈನ್ ಮಾಡಬಹುದು. ಸೊ ದಟ್ ಕೋಡ್ ವಿಲ್ ಬಿಕಮ್ ವಾಟ್, ಮೈ op code when it is understood by my processor. Getting? Okay. So in your MUP, what you are doing is you are representing all the data in hexadecimal, not in binary. Always remember. ಓಕೆ, ನೋ ಡೌಟ್ ನಿಮ್ ಕಂಪ್ಯೂಟರ್ ಏನ್ ಅಂಡರ್ಸ್ಟ್ಯಾಂಡ್ ಆಗ್ತದ, ಕಂಪ್ಯೂಟರ್ಗೆ ಝೀರೋಸ್ ಅಂಡ್ ಒನ್ಸ್ ಅಂಡರ್ಸ್ಟ್ಯಾಂಡ್ ಆಗ್ತದ. ಬಟ್ ಝೀರೋಸ್ ಅಂಡ್ ಒನ್ಸ್ ಇಂದು ಎಕ್ಸ್ಟೆಂಡೆಡ್ ವರ್ಷನ್ ಯಾವಾಗ ಬರೀ 0 and 1 ಬರದ್ರಿ ಅಂದ್ರೆ 1 ಬಿಟ್ ಒಳಗ್ ಹೇಳ್ಲಿಕತ್ತೀರಿ. ಸೊ ಹೆಕ್ಸಾಡೆಸಿಮಲ್ ಹೇಳಿದ್ರಿ ಅಂದ್ರೆ ಎಷ್ಟು ಬಿಟ್ ಒಳಗ್ ಹೇಳ್ತೀರಿ, ಯು ಆರ್ ಟಾಕಿಂಗ್ ಇನ್ 4 ಬಿಟ್ಸ್, ಹೌದಾ ಇಲ್ಲ? ಸೊ ಯಾವಾಗ ನೀವು 4 ಬಿಟ್ ಮೇಲೆ, ಯಾವಾಗ ನೀವು 4 ಬಿಟ್ ಒಳಗ ಮಾತಾಡ್ತೀರಿ, ವೆನ್ ಯು ಸೇ 4 bit operations, okay, this will take longer time, let's keep it off, not required. So 4 bit operations whenever we are talking, then
all those comes under what? Hexadecimal. So ನೀವು ಒಂದು ಬೈನರಿ ಬಿಟ್ 0 or 1 ಹೇಳಿದ್ರಿ ಅಂದ್ರೆ it is binary. When I am saying like this 4 ones or 4 zeros ಬಗ್ಗೆ ಹೇಳ್ತಾ ಇದ್ದೆ ಅಂದ್ರೆ it becomes what? It becomes a hexadecimal number. Already ನಿಮಗ binary to hexadecimal, hexadecimal to binary ಎಲ್ಲ ಕನ್ವರ್ಷನ್ಸ್ ಗೊತ್ತವ, ಹೌದಿಲ್ಲ? ಗೊತ್ತದನ? ಸೊ ಕೊಟ್ಟಿರೋ ಬೈನರಿ ನಂಬರ್ ಅನ್ನ ನೀವು ಹೆಕ್ಸಾಡೆಸಿಮಲ್ ಗೆ ಹೆಂಗ್ ಕನ್ವರ್ಟ್ ಮಾಡ್ತೀರಿ, ಕೊಟ್ಟಿರೋ ಡೆಸಿಮಲ್ ನಂಬರ್ ಅನ್ನ ಬೈನರಿಗೆ ಹೆಂಗ್ ಕನ್ವರ್ಟ್ ಮಾಡ್ತೀರಿ, ಇದು ಗೊತ್ತದ. ಸೊ ಯಾವಾಗ ನೀವು ಬೈನರಿ ಒಳಗೆ ಏನಾರ ಡೇಟಾ ಕೊಡ್ಬೇಕು, ಮಷಿನ್ ಲ್ಯಾಂಗ್ವೇಜ್ ಒಳಗೆ ಡೇಟಾ ಕೊಡ್ಬೇಕು ಅಂದ್ರೆ ನಾವೇನ್ ಮಾಡ್ತೇವಿ, ಇಲ್ಲಿ ಬರೀ 1 0 and 1 ಕೊಡು ಬದ್ಲಿ ನಾವೇನ್ ಮಾಡ್ತೇವಿ, ಸೆಟ್ ಆಫ್ 4 zeros and ones ಒಳಗ ಕೊಡ್ತೀರಿ. ಯಾವ್ದು ಕಾಂಬಿನೇಷನ್ ಇರ್ಬೋದು, ಇದೇ ನಂಬರ್ ಅಂತ ಇಲ್ಲ, 0 0 0 1 ಇರ್ಬೋದು, ಬರೀ 0 0 0 0 ಇರ್ಬೋದು, ಅಥವಾ ಎಲ್ಲ 1 1 1 ಇರ್ಬೋದು. ಸೊ ಯಾವ್ದು ಕಾಂಬಿನೇಷನ್ ಒಳಗ ನೀವೇನ್ ಮಾಡ್ತೀರಿ, ಸೆಟ್ ಆಫ್ 4 ಬಿಟ್ಸ್ ಒಳಗ ಕೊಡ್ಲಿಕತ್ತೀರಿ. 4 ಬಿಟ್ ಒಳಗ ಡೇಟಾನ ಕೊಡ್ಲಿಕತ್ತೀರಿ. ಎದ್ರ ಒಳಗ? ಇನ್ ಯೋರ್ ಮೈಕ್ರೋ ಪ್ರೊಸೆಸರ್. ಯೋರ್ ಮೈಕ್ರೋ ಪ್ರೊಸೆಸರ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ಸ್ ವಾಟ್? It understands an hexadecimal number rather than a binary number. Okay? So the conversion ನಿಮಗ ಗೊತ್ತಿರ್ಬೇಕು. Hexadecimal to binary, binary to hexadecimal. Decimal ಬಂದಿಲ್ಲ ಇಲ್ಲಿ. We are talking about hexadecimal. I think we are clear. Okay. So then I'll show you the next one. After this one, we are having this picture. So hopefully I think you are seeing this picture. So this is our basic image. ಈ ಇಮೇಜ್ ಕಾಣಿಸ್ಲಿಕ್ಕತ್ತದ ಅನ್ಕೋತೀನಿ. ಕಾಣಿಸ್ತಾ ಇದೆಯಾ? ಇಮೇಜ್ ಕಾಣಿಸ್ಲಿಕ್ಕತ್ತದ. ಇದು ಆಗಲೇ ನಾನೇನ್ ಬರ್ತಿದ್ದೆಲ್ಲ ಸೇಮ್ ಇಮೇಜ್. ದಿಸ್ ಇಸ್ ದ ಪ್ರೊಸೆಸರ್, ದಿಸ್ ಇಸ್ ದ ಮೆಮರಿ ಅಂಡ್ ದಿಸ್ ಇಸ್ ದ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸಸ್. ಸೊ ನೌ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ದೀಸ್ ಥಿಂಗ್ಸ್. ಇವೆಲ್ಲ ಇಲ್ಲೇನ್ ಬಾರವಲ್ಲ ಇವೇನು. ಓಕೆ, ಆಮೇಲೆ ಇನ್ನ ಒಂದು ನೋಡ್ಕೋರಿ, ಯು ಆರ್ ಹ್ಯಾವಿಂಗ್ ಕನೆಕ್ಷನ್ ಬಿಟ್ವೀನ್, ಇಫ್ ಐ ರಿಮೂವ್ ಆಲ್ ದೀಸ್ ಥಿಂಗ್ಸ್, ಇದೆಲ್ಲ ಅರೇಂಜ್ ಮಾಡಿದ್ರೆ ಕಾಣಿಸ್ತದೆ ನಿಮ್ಗ. ಕನೆಕ್ಷನ್ ಬಿಟ್ವೀನ್, ನಿಮ್ಗೆ ಕನೆಕ್ಷನ್ ಎಲ್ಲೆಲ್ಲಿ ಅದ ಅಂದ್ರೆ ಯು ಆರ್ ಹ್ಯಾವಿಂಗ್ ಕನೆಕ್ಷನ್ ಬಿಟ್ವೀನ್ ದ ಪ್ರೊಸೆಸರ್ ಅಂಡ್ ದ ಇನ್ಪುಟ್ ಅಂಡ್ ಔಟ್ಪುಟ್ ಡಿವೈಸ್. ಬಟ್ ಮೆಮರಿ ಮತ್ತೆ ಇನ್ಪುಟ್ ಔಟ್ಪುಟ್ ಡಿವೈಸ್ ನಡ್ಬರ್ಕ ಕನೆಕ್ಷನ್ ಇಲ್ಲ. ಕಾಣಿಸ್ಲಿಕ್ಕತ್ತದ ಇಲ್ಲಿ ನೋಡ್ರಿ. ಹ್ಯಾವ್ ವಿ ಎಸ್ಟಾಬ್ಲಿಷ್ಡ್ ಎನಿ ಕನೆಕ್ಷನ್? ಇಲ್ಲಿ ಕನೆಕ್ಷನ್ ಅದನ ಇವೆರಡ್ರ ನಡ್ಬರ್ಕ ಕನೆಕ್ಷನ್ ಇಲ್ಲ. ಕನೆಕ್ಟ್ ಮಾಡಬೇಕು ಅಂದ್ರೆ ಹೆಂಗ್ ಮಾಡ್ಬೇಕು? ಫ್ರಮ್ ದ ಮೆಮರಿ ಯು ಆರ್ ಗೋಯಿಂಗ್ ಟು ದ ಪ್ರೊಸೆಸರ್, ಫ್ರಮ್ ದ ಪ್ರೊಸೆಸರ್ ಯು ಆರ್ ಗೋಯಿಂಗ್ ಟು ದ ಇನ್ಪುಟ್ ಔಟ್ಪುಟ್ ಡಿವೈಸ್. ಇನ್ಪುಟ್ ಔಟ್ಪುಟ್ ಡಿವೈಸ್ ಇಂದ ಪ್ರೊಸೆಸರ್ಗೆ ಹೋಗ್ಬೇಕು, ಪ್ರೊಸೆಸರ್ ಇಂದ ವಾಪಸ್ ಎಲ್ಲಿ ಹೋಗ್ಬೇಕು? ಮೆಮರಿಗೆ ಹೋಗ್ಬೇಕು. ಬಟ್ ಮೆಮರಿ ಮತ್ತೆ ಇನ್ಪುಟ್ ಔಟ್ಪುಟ್ ಡಿವೈಸ್ ನಡ್ಬರ್ಕ ಡೈರೆಕ್ಟ್ ಆಗಿ ಯಾವುದೇ ರೀತಿಯಾದಂತ ಕನೆಕ್ಷನ್ ಇಲ್ಲ, ಹೌದಿಲ್ಲ? ಈ ಕೀಬೋರ್ಡ್ ಒಳಗ ನೀವು ಟೈಪ್ ಮಾಡಿದ ಕೂಡಲೇ ಸ್ಟೋರ್ ಎಲ್ಲಿ ಆಗ್ತದಂತೀರಿ? ಕೀಬೋರ್ಡ್ ಒಳಗ ಸ್ಟೋರ್ ಆಗ್ತದದು? ಇಲ್ಲ, ಇಟ್ ಇಸ್ ಸ್ಟೋರ್ಡ್ ಇನ್ ದ ಪ್ರೊಸೆಸರ್. ಹೌದು. ಸೊ ಪ್ರೊಸೆಸರ್ ಇಸ್ ವಾಟ್? ಪ್ರೊಸೆಸರ್ ಇಸ್ ಯೋರ್ ದಿಸ್ ಒನ್. ಸೊ ಈ ಇನ್ಪುಟ್ ಔಟ್ಪುಟ್ ಡಿವೈಸ್ ಇಂದ ಎಲ್ಲಿ ಹೊಂಟದದು? ಇನ್ಪುಟ್ ಔಟ್ಪುಟ್ ಇಂದ ಪ್ರೊಸೆಸರ್ಗೆ ಹೋಗ್ತದ. ಪ್ರೊಸೆಸರ್ ಒಳಗೆ ಈಗ ನಾಳೆ ಬಂದು ಇವತ್ತು ಟೈಪ್ ಮಾಡಿದ್ದು ನೋಡ್ಬೇಕು ಅಂದ್ರೆ ಅದು ಏನಾಗಿರ್ತದ? ಪ್ರೊಸೆಸರ್ ಇಂದ ಮೆಮರಿಗೆ ಹೋಗಿರ್ತದ, ಮೆಮರಿಗೆ ಹೋಗಿ ಸೇವ್ ಆಗಿರ್ತದ. ಈಗ ನಾಳೆ ನೀವು ವಾಪಸ್ ಬಂದಾಗ ವಾಪಸ್ ಕೇಳ್ತೀರಿ ನಿನ್ನೆ ಬರ್ದಿದ್ದು ಡೇಟಾ ಬೇಕು ಅಂತ, ಅವಾಗ ಎಲ್ಲಿಂದ ತಗೋಬೇಕದು? ಪ್ರೊಸೆಸರ್ ಒಳಗಿರ್ತದೇನದು? ಎಲ್ಲಿ ಇರ್ತದ? ದಟ್ ಈಸ್ ಇನ್ ದ ಮೆಮರಿ. ಸೊ ಮೆಮರಿಯಿಂದ ವಾಪಸ್ ಪ್ರೊಸೆಸರಿಗೆ ತಗೋತೀರಿ. ವಾಪಸ್ ಮೆಮರಿಯಿಂದ ಪ್ರೊಸೆಸರಿಗೆ ತಗೊಂಡ್ರೆ ಇದು ಯಾವ ಆಪರೇಷನ್ ಆಯ್ತು? ಫೆಚ್ ಆಪರೇಷನ್ ಮಾಡ್ತೀರಿ, ಹೌದಾ? ಹೌದಿಲ್ಲ? ಸೊ ಪ್ರೊಸೆಸರ್ ಇಂದ ನೀವಿಲ್ಲಿ ಏನ್ ಬರ್ದಿರಿ, ಎಕ್ಸಿಕ್ಯೂಷನ್ ಏನು ಇಲ್ಲ ಇಲ್ಲಿ. ಈ ಪ್ರೊಸೆಸರ್ ಇಂದ ನೀವೇನ್ ಮಾಡ್ಲಿಕತ್ತೀರಿ? ವಾಪಸ್ ನಿಮ್ದು ಸ್ಕ್ರೀನ್ ಮೇಲೆ, ಔಟ್ಪುಟ್ ಸ್ಕ್ರೀನ್ ಮೇಲೆ ನೋಡ್ಲಿಕತ್ತೀರಿ. ಸೊ ದಟ್ ಬಿಕಮ್ಸ್ ವಾಟ್? ಯೋರ್ ಔಟ್ಪುಟ್ ಆಪರೇಷನ್, ದಟ್ ಈಸ್ ಯೋರ್ ಎಕ್ಸಿಕ್ಯೂಷನ್ ಆಪರೇಷನ್, ರೈಟ್? ಸೊ ಇಲ್ಲಿಂದ ಡೇಟಾ ಇಲ್ಲಿಗೆ, ಇಲ್ಲಿಂದ ಡೇಟಾ ಇಲ್ಲಿಗೆ ಹೆಂಗ್ ಟ್ರಾನ್ಸ್ಮಿಟ್ ಆಗ್ಲಿಕತ್ತದ?
ಈ ಸಿಗ್ನಲ್ಸ್ ಎಲ್ಲ ಇದು ಟ್ರಾನ್ಸ್ಮಿಟ್ ಆಗ್ಲಿಕ್ಕೆ ಮೇನ್ ರೀಸನ್ ಏನು? ಆಲ್ ದೀಸ್ ಥಿಂಗ್ಸ್. ಇಲ್ಲೇನು ಆರೋಸ್ ಕಾಣಿಸ್ಲಿಕ್ಕತ್ತಾವಲ್ಲ, ಈ ಎಲ್ಲ ಆರೋಸ್ ಆರ್ ದ ಮೇನ್ ರೀಸನ್ಸ್ ಫಾರ್ ಆಲ್ ದಿಸ್ ಕಮ್ಯುನಿಕೇಶನ್. ಓಕೆ, ಸೊ ಈ ಪ್ರತಿಯೊಂದು ಆರೋಕ್ಕೆ ನಾವೇನ್ ಹೇಳ್ತೇವೆ? ದಟ್ ಈಸ್ ಕಾಲ್ಡ್ ಆಸ್ ಅ ಬಸ್. Now what is a bus? A bus is a set of lines, you say. Okay, what set of lines or set of lines ಅಂತ ಹೇಳ್ತೀರಿ? ಐ ಥಿಂಕ್ ಪೆನ್ ಡ್ರೈವ್ ಎಲ್ಲಾರು ನೋಡಿರಿ? ಏ ಇದಿರೋ ಇಲ್ಲೋ ಪಿ? ಇದಿರೋ ಇಲ್ಲೋ ಸ್ಟೂಡೆಂಟ್ಸ್? Are you people there? ಕಾಣಿಸ್ಲಿಕ್ಕತ್ತದ ಇಲ್ಲೋ? ವಾಟಿ, ಆರ್ ಯು ದೇರ್? ಬಟ್ ನಿಮ್ ಮೈಕ್ರೋಫೋನ್ ಸೌಂಡ್ ಕೇಳಿಸ್ತಾ ಇಲ್ಲ ನನ್ಗೆ ನೀವು ಮಾತಾಡಿದ್ದು. ಹಾ, ನನ್ನ ಇಮೇಜ್ ಎಲ್ಲ ಹೋಯ್ತು. ನಾ ಎಲ್ಲಾರು ಹೋಗ್ಬಿಟ್ರೇನೋ ಅನ್ಕೊಂಡೆ. 5 ಜನ ಇದ್ದೀರಿ ಅಷ್ಟೇ ಲ್ಯಾಬಲ್ಲಿ. I will hardly say these things once again. So just see what actually is a bus. A bus is a set of lines ಅಂತ ಹೇಳ್ತೀರಿ. ಸಪೋಸ್ ನೀವೇನಾದ್ರೂ ಪೆನ್ ಡ್ರೈವ್ ನೋಡಿದ್ರಿ ಅಂದ್ರೆ ಪೆನ್ ಡ್ರೈವ್ ಒಳಗಡೆ ನೋಡ್ರಿ ಏನ್ ಹೋಲ್ ಇರ್ತದಲ್ಲ ಪೆನ್ ಡ್ರೈವ್ ಒಳಗಡೆ. ಪೆನ್ ಡ್ರೈವ್ ಎಲ್ಲಿ ಹಾಕ್ತಿರಲ್ಲ ನೀವು ಸಾಕೆಟ್, ಆ ಪೆನ್ ಡ್ರೈವ್ ಹಾಕೋ ಜಾಗ ಒಳಗ್ ನೋಡಿದ್ರಿ ಅಂದ್ರೆ ಯು ವಿಲ್ ಫೈಂಡ್ ಸರ್ಟನ್ ಲೈನ್ಸ್ ಲೈಕ್ ದಿಸ್. ಹಿಂಗ್ ಲೈನ್ ಸಿಗ್ತಾವ್. ಓಕೆ, ಈ ಪ್ರತಿ ಒಂದು ಲೈನಿಗೆ ನಾವೇನ್ ಹೇಳ್ತೀವಿ? ದಟ್ ಲೈನ್ ಇಸ್ ಕಾಲ್ಡ್ ಆಸ್ ಅ ಬಸ್. Okay, so a bus is used for what? It is used to transmit your information, or you can say a bus is a medium that is used to transmit the data or information from one location to another location. So input device in the processor ಗೆ, processor in the memory ಗೆ, memory ಇಂದ ವಾಪಸ್ processor ಗೆ, processor ಇಂದ ವಾಪಸ್ ಔಟ್ಪುಟ್ ಡಿವೈಸ್ ಗೆ, ಹಿಂಗ್ ಎಲ್ಲಾ ಕಡೆ ಡೇಟಾ ಟ್ರಾನ್ಸ್ಮಿಟ್ ಮಾಡ್ಲಿಕ್ಕೆ ಯಾವ್ದನ್ನ ಯೂಸ್ ಮಾಡ್ತೇವೆ ನಾವು? ಡೇಟಾ ಟ್ರಾನ್ಸ್ಮಿಟ್ ಮಾಡ್ಲಿಕ್ಕೆ ಏನ್ ಯೂಸ್ ಮಾಡ್ತೇವೋ ಅದನ್ನ ನಾವೇನಂತ ಹೇಳ್ತೇವಿ? ದಟ್ ಈಸ್ ಕಾಲ್ಡ್ ಆಸ್ ಅ ಬಸ್. Okay, then always remember, even the buses also contain not data in the form of data. These contain in the form of zeros and ones. ಯಾವಾಗ್ಲೂ ನಮ್ಮ ಮೈಕ್ರೋ ಪ್ರೊಸೆಸರ್ ಹೇಳಿ, ಬಸ್ ಹೇಳಿ, ಡೇಟಾ ಟ್ರಾನ್ಸ್ಮಿಟ್ ಆಗ್ಲಿಕ್ಕತ್ತದ ಅಂದ್ರೆ ಈ ಡೇಟಾ ಎಲ್ಲ ಹೆಂಗ್ ಟ್ರಾನ್ಸ್ಮಿಟ್ ಆಗ್ತಿರ್ತದ? ಇಟ್ ಈಸ್ ಇನ್ ದ ಫಾರ್ಮ್ ಆಫ್ zeros and ones. ಈಗ ಬರೀ ಒಂದೇ ಬಿಟ್ ಇತ್ತು ಅಂದ್ರೆ 0 1 ಇರ್ತದ. ಎರಡ್ ಬಿಟ್ ಇತ್ತು ಅಂದ್ರೆ 0 0 0 1 1 0 1 1 ಇರ್ತದ. ಹಿಂಗೆ 3 ಬಿಟ್ ಇತ್ತು ಅಂದ್ರೆ 8 ಆಪ್ಷನ್ ಇರ್ತಾವ. 4 ಬಿಟ್ ಇತ್ತು ಅಂದ್ರೆ 16 ಆಪ್ಷನ್ ಇರ್ತಾವ. ಯಾವಾಗ 4 ಬಿಟ್ ಮೇಲೆ ಕೆಲಸ ಮಾಡ್ತೀರಿ ಆವಾಗ ನೀವು ಆಪರೇಟ್ ಎದ್ರ ಮೇಲೆ ಮಾಡ್ತಿರ್ತೀರಿ? ಹೆಕ್ಸಾಡೆಸಿಮಲ್ ನಂಬರ್ಸ್ ಮೇಲೆ ಆಪರೇಟ್ ಮಾಡ್ತಿರ್ತೀರಿ ಅಷ್ಟೇ. ಓಕೆ, ನಂಬರ್ಸ್ ಅಥವಾ ಡೇಟಾ ಹೆಂಗ್ ಸ್ಟೋರ್ ಆಗಿರ್ತದ ನಿಮ್ಗೆ ಅವಾಗ? ಅದು ಹೆಕ್ಸಾಡೆಸಿಮಲ್ ಫಾರ್ಮ್ಯಾಟ್ ಒಳಗೆ ಡೇಟಾ ಸ್ಟೋರ್ ಆಗಿರ್ತದ. ಸೊ ಯು ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬಸ್ಸಸ್. So there are basically 3 different types of buses. The first bus is called as address bus, second bus is data bus, and the third bus is called as control bus. Okay, so your address bus is used to identify the location in the memory. ಯಾವ ಲೊಕೇಶನ್ ಒಳಗ ಮೆಮರಿ ಒಳಗ ಯಾವ ಜಾಗ ಒಳಗ ನಿಮ್ದು ಡೇಟಾ ಅದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಯಾವ ಜಾಗಕ್ಕೆ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು ಅಂತ ಏನ್ ಹೇಳ್ತೀರಿ? ಈಗ ಒಂದ್ ಮನಿಗ್ ಹೋಗ್ಬೇಕು ಅಂದ್ರೆ ಫಸ್ಟ್ ಏನ್ ಬೇಕು ನಿಮ್ಗೆ? ಯಾರ್ದೋ ಒಂದ್ ಮನಿಗ್ ಹೋಗ್ಬೇಕು ಅಥವಾ ನಿಮ್ ಕಾಲೇಜ್ ಹೋಗ್ಬೇಕು ಅಂತಂದ್ರೆ ಏನ್ ಗೊತ್ತಿರ್ಬೇಕು ನಿಮಗ್? ಫಸ್ಟ್ ಕಾಲೇಜಿನ ಅಡ್ರೆಸ್ ಗೊತ್ತಿರ್ಬೇಕಲ್ಲ, ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿರ್ಬೇಕು. ಎಸ್, ಸೊ ಆ ಏನು ನೀವು ಎಲ್ಲಿ ಹೋಗ್ಬೇಕು ಅಥವಾ ವಾಟ್ ಆರ್ ವೇರ್ ಯು ಹ್ಯಾವ್ ಟು ರೀಚ್ ಆರ್ ವಾಟ್ ಈಸ್ ಯುವರ್ ಡೆಸ್ಟಿನೇಷನ್ ಲೊಕೇಶನ್ ಅಂತ ಏನು ಹುಡುಕಿ ಕೊಡ್ತದ? ದ ಬಸ್ ದಟ್ ಈಸ್ ಗೋಯಿಂಗ್ ಟು ಐಡೆಂಟಿಫೈ ದ ಲೊಕೇಶನ್ ಆಫ್ ಯುವರ್ ಮೆಮರಿ is called as what? It is called as an address bus. Then you have a data bus. The data bus ಎದಕ್ಕೆ ಯೂಸ್ ಮಾಡ್ತೀರಿ? Data bus is used to carry the data from your
either from your memory to processor or processor to memory. ಎಲ್ಲೇ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾನ್ಸ್ಮಿಟ್ ಮಾಡ್ಲಿಕ್ಕೆ ಡೇಟಾಸ್ ಅನ್ನ ನೀವೇನ್ ಯೂಸ್ ಮಾಡ್ತೀರಿ, ಡೇಟಾ ಬಸ್ ಅನ್ನ ಯೂಸ್ ಮಾಡ್ಕೋತೀರಿ. ಅಂಡ್ ಲಾಸ್ಟ್ಲಿ ಯು ಹ್ಯಾವ್ ಅ ಕಂಟ್ರೋಲ್ ಬಸ್. ದ ಕಂಟ್ರೋಲ್ ಬಸ್ ಈಸ್ ಯೂಸ್ಡ್ ಫಾರ್ ಐದರ್ ರೀಡಿಂಗ್ or writing the data onto your processors or from the processor. ನಿಮ್ ಪ್ರೊಸೆಸರ್ ಇಂದ ಡೇಟಾನ ಐದರ್ ರೀಡ್ ಮಾಡ್ಬೇಕಾ ಅಥವಾ ಪ್ರೊಸೆಸರ್ ಇಂದ ಡೇಟಾನ ರೈಟ್ ಮಾಡ್ಬೇಕಾ ಅಂತ ಏನ್ ಡಿಸೈಡ್ ಮಾಡ್ತಿರಲ್ಲ, ದಟ್ ಆ ಕಂಟ್ರೋಲ್ ಯಾವ್ದು ಕೊಡ್ತದೆ ನಿಮ್ಗೆ, ದಟ್ ಈಸ್ ಕಾಲ್ಡ್ ಆಸ್ ಅ ಕಂಟ್ರೋಲ್ ಬಸ್. ಸಪೋಸ್ ಇಫ್ ಯು ಆರ್ ಕೆಪಬಲ್ ಆಫ್ ಸೀಯಿಂಗ್, ನಿಮಗ್ ಕಾಣಿಸ್ಲಿಕ್ಕತ್ತಿತ್ತು ಅಂದ್ರೆ ಯು ನೀಡ್ ಟು ಫೋಕಸ್ ಆನ್ ದಿಸ್ ಇಮೇಜ್. ದಿಸ್ ಇಸ್ ವಾಟ್ ಐ ಹ್ಯಾವ್ ರಿಟನ್. ಇಮೇಜ್ ಕಾಣಿಸ್ಲಿಕ್ಕತ್ತದ ಇದು? ಸ್ಟೂಡೆಂಟ್ಸ್ ಒಬ್ರಾದ್ರೂ ಇದ್ದೀರಾ? ಓಕೆ, ಸೊ ಇಮೇಜ್ ಇಸ್ ವಿಸಿಬಲ್. ಓಕೆ, ಸೊ ಇಲ್ಲಿ ಪ್ರೊಸೆಸರ್ ಅದ ನಿಮ್ದು. ಅಡ್ರೆಸ್ ಎ ಅಂತ ಏನ್ ಬರ್ತೀನಿ, ದಿಸ್ ಇಸ್ ಯುವರ್ ಅಡ್ರೆಸ್ ಬಸ್. ದ ಡಿ ಈಸ್ ಯುವರ್ ಡೇಟಾ ಬಸ್ ಅಂಡ್ ಸಿ ಅಂತ ಏನ್ ಬರ್ತೀನೋ ದಟ್ ಇಸ್ ಕಂಟ್ರೋಲ್ ಬಸ್. ಸೊ ಮೆಮರಿ ಇಂದ ಏನೇ ಡೇಟಾ ಒಂದ್ ಇಲ್ಲಿ ಆ ಪ್ರೊಸೆಸರಿಗೆ ಅಥವಾ ಪ್ರೊಸೆಸರ್ ಇಂದ ವಾಪಸ್ ಮೆಮರಿಗೆ ಹೋಗ್ಬೇಕು ಅಂದ್ರೆ ಯಾವ್ದು ಏನೇನ್ ಯೂಸ್ ಮಾಡ್ಲಿಕ್ಕತ್ತೀರಿ, ಯು ಆರ್ ಯೂಸಿಂಗ್ ಆಲ್ ದೀಸ್ ತ್ರೀ buses. That is your address bus, data bus and control bus. Now for the example, consider you are having a data or some information is there. Just to see this information, so 4000 is the memory allocation where you are having the information as 25. So address bus ಒಳಗ ಏನ್ ಬರ್ತದ, control bus ಒಳಗ ಏನ್ ಬರ್ತದ, then ಡೇಟಾ ಬಸ್ ಒಳಗ ಏನ್ ಬರ್ತದ. 400 is the address, so your address bus will hold the value as 4000. ಅಂದ್ರೆ 4000 ಒಳಗ ಏನು 4000 ಅಂತ ಅಡ್ರೆಸ್ ಅದ ಅಂತ ಹೇಳ್ತದ. ಸೊ ನಾವು ವಾಟ್ ಡೇಟಾ ಬಸ್ ವಿಲ್ ಹೋಲ್ಡ್, ಡೇಟಾ ಬಸ್ ವಿಲ್ ಹೋಲ್ಡ್ ವಾಟ್ ಆಕ್ಚುಲಿ ದ ವ್ಯಾಲ್ಯೂ ಇಸ್. ವ್ಯಾಲ್ಯೂ ಏನದ, ವ್ಯಾಲ್ಯೂ 25 ಅದ ಅಂತ ಡೇಟಾ ಬಸ್ ಹೋಲ್ಡ್ ಮಾಡ್ತದ. ಈಗ ಕಂಟ್ರೋಲ್ ಬಸ್ ಏನ್ ಹೋಲ್ಡ್ ಮಾಡ್ತದ, ಕಂಟ್ರೋಲ್ ಬಸ್ ಏನ್ ಹೇಳ್ತದ, ವೆದರ್ ವಾಟ್ ಯು ಆರ್ ಡೂಯಿಂಗ್, ಐದರ್ ಯು ಆರ್ ರೀಡಿಂಗ್ ದ ಡೇಟಾ ಫ್ರಾಮ್ ದ ಪ್ರೊಸೆಸರ್ ಟು ದ ಮೆಮರಿ or whether you are writing the data from the processor to the memory. ಸೊ ನನಗೀಗ ಏನ್ ಮಾಡ್ಬೇಕಾಗದ, ಮೆಮರಿ ಒಳಗೆ ಆಲ್ರೆಡಿ ಡೇಟಾ ಅದ ನನ್ನ ಹತ್ರ 4000 ಲೊಕೇಶನ್ಗೆ ಡೇಟಾ 25 ಅಂತ ಅದ. ಇದು ನನಗ ವಾಪಸ್ ಪ್ರೊಸೆಸರಿಗೆ ತಗೊಳ್ಳೋದು. ದಟ್ ಈಸ್ ಐ ವಾಂಟ್ ಅ ಫೆಚ್ ಆಪರೇಷನ್. ಫೆಚ್ ಮಾಡ್ಬೇಕಾಗದ ಡೇಟಾ ನನಗ. ಸೊ your address bus will contain the value as 4000. Your data bus will have the value as 25 and your control bus will say what, ಇಲ್ಲಿಂದ ಮೆಮರಿ ಇಂದ ಪ್ರೊಸೆಸರಿಗೆ ಡೇಟಾ ಹಾಕ್ಬೇಕು ನೀವು. then what you are writing, you are getting the data ಇಲ್ಲಿಂದ ಮೆಮರಿಯಿಂದ ಪ್ರೊಸೆಸರಿಗೆ ಡೇಟಾ ಕಳಿಸ್ಲಿಕ್ಕತ್ತೀರಿ. ದಟ್ ಈಸ್ ವಾಟ್, that is called as read operation. What operation you are performing, you are performing a reading. ಎಲ್ಲಿಂದ ರೀಡ್ ಮಾಡ್ಲಿಕ್ಕತ್ತೀರಿ, from the memory you are sending the data to the processor. Getting this one? Students? Okay. So these are the three different types of buses, and each line in the bus has a transistor at the end which will control or which will have either 0 or 1. It is going to switch between the zeros and ones whenever you are working with these buses, right? So all these things you need to know whenever you are performing a whenever, always remember, whenever I say read, you are reading a data from the processor. ಪ್ರೊಸೆಸರ್ ಇಂದ ಡೇಟಾನ ಮೆಮರಿಗೆ ಹಾಕ್ತಾ ಇದ್ರಿ ಅಂದ್ರೆ ಯು ಆರ್ ರೀಡಿಂಗ್ ಅ ಡೇಟಾ. ದೆನ್ ಸಪೋಸ್ ಮೆಮರಿಯಿಂದ ವಾಪಸ್ ಪ್ರೊಸೆಸರ್ಗೆ ಹಾಕ್ತಾ ಇದ್ರಿ ಅಂದ್ರೆ ಯು ಆರ್ ರೈಟಿಂಗ್ ದ ಡೇಟಾ ಅಂತ ಹೇಳಿದ. ಓಕೆ, ದೆನ್ whenever you are working with the write operation, whenever you are working with the write operation,
ಫಸ್ಟ್ ಅಡ್ರೆಸ್ ಬಸ್ ಬರ್ತದ, ಅಡ್ರೆಸ್ ಬಸ್ ಒಳಗಿಂದ ಅಡ್ರೆಸ್ ತಗೋತೀರಿ. ಅಡ್ರೆಸ್ ಆದ ತಕ್ಷಣ ಆ ಅಡ್ರೆಸ್ ಒಳಗ ಯಾವ ಡೇಟಾ ಅದ ಅದನ್ನ ಫೆಚ್ ಮಾಡ್ತೀರಿ. ಡೇಟಾ ಫೆಚ್ ಮಾಡಿದ್ಮೇಲೆ ಕಂಟ್ರೋಲ್ ಬಸ್ಗೆ ಏನ್ ಹೇಳ್ತೀರಿ, ಈ ಕಂಟ್ರೋಲ್ ಬಸ್ ಲಿಂತ್ರ ನೀವು ರೈಟ್ ಆಪರೇಷನ್ ಪರ್ಫಾರ್ಮ್ ಮಾಡಬೇಕು ಅಂತ ಜಡ್ಜ್ ಮಾಡ್ತೀರಿ. ಬಟ್ ವೆನ್ ಎವರ್ ಯು ಆರ್ reading the data from your processor, ಇದು writing the data from the processor. Whenever you are reading the data from the processor, what you are saying, you are initially activating the address bus. ಯಾವ ಅಡ್ರೆಸ್ಸಿಗೆ ಹೋಗ್ಬೇಕು ಹೇಳ್ತೀರಿ. ಹೋದ್ಮೇಲೆ ಅಲ್ಲಿಂದ ಏನ್ ಹೇಳ್ತೀರಿ, ಯು ಆರ್ ನಾಟ್ ಯೂಸಿಂಗ್ ದ ಡೇಟಾ ಬಸ್. ಡೇಟಾ ಡೈರೆಕ್ಟ್ ಆಗಿ ಹೋಗಂಗಿಲ್ಲ, ಮೊದಲು ರೀಡ್ ಮಾಡಬೇಕು ರೈಟ್ ಮಾಡಬೇಕು ಅದನ್ನ ಡಿಸೈಡ್ ಮಾಡ್ತೀರಿ. ಸೊ your control bus will say I am going to read the data, and then you are reading, or you are giving the data that you want to read from your, or you are accepting, you are reading the data that is available at this particular address. So this is how your actual microprocessors and the buses related to that are going to work. Okay, so this is the basic concept that I wanted to tell. After this one, in the next lab class, we will see only the opcodes. ಮುಂದಿನ ಕ್ಲಾಸ್ ಒಳಗೆ ನಾ ಬರೀ ಆಪ್ಕೋಡ್ ಅಂದ್ರೆ ಏನು, ಆಪ್ಕೋಡ್ಸ್ ಯಾವ್ಯಾವ ಟೈಪ್ ಅವ, ಯಾವ್ಯಾವ ಆಪ್ಕೋಡಿಗೆ ಏನೇನು ಹೆಕ್ಸಾಡೆಸಿಮಲ್ ಕೋಡ್ ಬರ್ತದ, ಮತ್ತೆ ಯಾವ್ಯಾವ ಹೆಕ್ಸಾಡೆಸಿಮಲ್ ಕೋಡಿಗೆ ಏನೇನು ಅರ್ಥ ಇರ್ತದ ಅಷ್ಟು ಮಾತ್ರ ಹೇಳ್ಕೊಡ್ತೇನೆ. ಇದು ಹಿಂದಿನ ಬೇಸಿಕ್ಸ್ ಏನು ಮತ್ತೆ ರಿಪೀಟ್ ಮಾಡೋಂಗಿಲ್ಲ. ಓಕೆ, ಐ ಥಿಂಕ್ ಇಟ್ ಇಸ್ ಕ್ಲಿಯರ್ ಫಾರ್ ಯು. ಅಂಡ್ ಮೋಸ್ಟ್ಲಿ ಯಾರು ಇಲ್ಲೇ ಇಲ್ಲ, 4-5 ಜನ ಇದ್ದೀರಿ ಅಷ್ಟೇ ಇಲ್ಲಿ. ಸೊ ಎಷ್ಟು ಜನ ನೀವು ಬಂದಿಲ್ಲ, ಐ ಆಮ್ ಹೆಲ್ಪ್ಲೆಸ್, ನಾನೇನು ಮಾಡ್ಲಿಕ್ಕೆ ಆಗುಂಗಿಲ್ಲ, ಮತ್ತೆ ಮತ್ತೆ ಇವೆಲ್ಲ ಕಾನ್ಸೆಪ್ಟ್ಸ್ ರಿಪೀಟ್ ಮಾಡ್ಲಿಕ್ಕೆ ಆಗುಂಗಿಲ್ಲ. ಬಿಕಾಸ್ ಹೈಲಿ ಔಟ್ ಆಫ್ ಮೈ ಇಂಟ್ರೆಸ್ಟ್ ನಿಮ್ಗೆಲ್ಲ ಗೊತ್ತಾಗ್ಲಿ ಇದು ಅಂತೇಳಿ ಎಕ್ಸ್ಟ್ರಾ ಎಲ್ಲ ಎಫರ್ಟ್ ಹಾಕಿ ನಾನು ತಗೊಂಡಿರೋದು. ವೆನ್ ಯು ಆರ್ ನಾಟ್ ಶೋಯಿಂಗ್ ಸೋ ಮಚ್ ಆಫ್ ಇಂಟ್ರೆಸ್ಟ್, ಸೊ ಐ ಆಲ್ಸೋ ಜಸ್ಟ್ ಸ್ಕಿಪ್ ಇಟ್ ಆಫ್, ಅಂಡ್ ದೆನ್ ವಿ ವಿಲ್ ಫಿನಿಶ್ ಆಫ್ ದ ಥಿಂಗ್ಸ್ ಆಸ್ ಅಂಡ್ ಹೌ ಯು ವಾಂಟ್, ರೈಟ್? ಸೊ ಅನ್ಲೆಸ್ ಯು ಆರ್ ಇಂಟ್ರೆಸ್ಟೆಡ್, ಎಕ್ಸ್ಟ್ರಾ ಎಲ್ಲ ಫುಡ್ ನಿಮ್ಗೆ ಹಸಿವು ಇರ್ಲಾರ್ದೆ ಊಟ ಮಾಡಿಸೋದು ತಪ್ಪು. ಹಸಿವಿದ್ರೆ ಮಾತ್ರ ಊಟಕ್ಕೆ ಹಾಕಿದ್ರೆ ರುಚಿ ಅನಿಸ್ತದ, ಅದು ಹಸಿವು ಇರ್ಲಾರ್ದಾಗ ಊಟಕ್ಕೆ ಹಾಕಿದ್ರೆ ಬೇಡ ಅನಿಸ್ತದ. ಎಷ್ಟು ಚಲೋ ಮಾಡಿ ಹಾಕಿದ್ರು ಇಟ್ ಬಿಕಮ್ಸ್ ಅನ್ವಾಂಟೆಡ್. ಸೊ ಐ ಡೋಂಟ್ ವಾಂಟ್ ಟು ಬಿ ಲೈಕ್ ದಟ್. ಸೊ ವಿ ವಿಲ್ ಸ್ಟಾಪ್ ದ ಕ್ಲಾಸ್ ಓವರ್ ಟುಡೇ ಹಿಯರ್, ಅಂಡ್ ವಿಲ್ ಫಿನಿಶ್ ಆಫ್. ಏನಾದ್ರೂ ಡೌಟ್ಸ್ ಇದ್ರೆ ಕ್ಲಾಸ್ ಗೋ ಥ್ರೂ ಮಾಡ್ರಿ, ದೆನ್ ಯು ಕ್ಯಾನ್ ಕಮ್ಯುನಿಕೇಟ್ ವಿತ್ ಮೀ, and then as your regular theory classes we will engage on Monday. Okay, so fine, we'll stop today.